ಸುರತ್ನ ಜ್ಯುವೆಲರ್ಸ್, ಟೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ PP ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ. ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ. ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ. ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ. ನಕ್ಷತ್ರ ವಾಹಿನಿಯ ವೀಕ್ಷಕರಿಗೆ ಸ್ವಾಗತವನ್ನ ಕೋರ್ತಾ ಇಂದು ಶ್ರೀ ಹರಿಹರೇಶ್ವರನ ಬ್ರಹ್ಮ ರಥೋತ್ಸವವನ್ನ ನಾವು ಹರಿಹರದಲ್ಲಿ ನೋಡಬಹುದಾಗಿದೆ. ಇಲ್ಲಿನ ವಿಶೇಷ ನಾನು ನಿಮಗೆ ತಿಳಿಯಪಡಿಸೋದೇನೆಂದರೆ, ಏಕಶಿಲಾಮೂರ್ತಿ 7 ಅಡಿ ಎತ್ತರವುಳ್ಳಂತಹ ಸಾಲಿಗ್ರಾಮ ವಿಗ್ರಹವನ್ನು ಉಳ್ಳಂತಹ ಶ್ರೀ ಹರಿಹರೇಶ್ವರನ ಮೂರ್ತಿ ನಮ್ಮ ಹರಿಹರದ ಪ್ರಾಮುಖ್ಯತೆಯನ್ನು ಹೆಚ್ಚಿಸುತ್ತೆ. ಹಾಗೆ ಇದು ಭವ್ಯ ಪುರಾಣವನ್ನು ಹೊಂದಿರುವಂತಹ, ಇತಿಹಾಸ ಪ್ರಸಿದ್ಧವಾಗಿರುವಂತಹ ಒಂದು ಪುಣ್ಯಕ್ಷೇತ್ರ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಹೊಂದಿರುವಂತಹ ನಮ್ಮ ಹರಿಹರ ಇವತ್ತು ಹರಿಹರೇಶ್ವರನ ಬ್ರಹ್ಮ ರಥೋತ್ಸವ ನಡೀತಾ ಇದೆ. ನೋಡ್ತಾ ಇರ್ಬೋದು ವೀಕ್ಷಕರೇ, ಸಾಕಷ್ಟು ಸಂಖ್ಯೆಯಲ್ಲಿ ಹರಿಹರದ ಸುತ್ತಮುತ್ತಲಿನವರು, ಹರಿಹರದವರು ಹಾಗೂ ಹೊರ ರಾಜ್ಯದವರು ಕೂಡ ಆಗಮಿಸಿ ಈ ತೇರಿನ ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಬ್ರಹ್ಮ ರಥೋತ್ಸವವು ಫೆಬ್ರವರಿ ತಿಂಗಳಲ್ಲಿ ಬರುವಂತಹ ಹುಣ್ಣಿಮೆಯ ದಿನದಂದು ಆಚರಣೆ ಮಾಡಲಾಗುತ್ತೆ. ಬೆಳಗ್ಗಿನ 10:25 ಸಮಯಕ್ಕೆ ರಥೋತ್ಸವವನ್ನು ಎಳೆಯಲಾಗಿದೆ. ಶ್ರೀ ಹರಿಹರೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವದ ಭವ್ಯ ಮೆರವಣಿಗೆಯಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ. ಹಾಗೆ ನಿಮಗೂ ಕೂಡ ಈ ನಯನ ಮನೋಹರವಾದಂತಹ ದೃಶ್ಯವನ್ನು ನಿಮಗೆ ಪರಿಚಯಿಸ್ತಾ ಇದ್ದೇವೆ. ಬನ್ನಿ, ನಮ್ಮೊಂದಿಗೆ ನೀವು ಸದಾ ಇರಿ ಅಂತ ಹೇಳ್ತಾ, ಮೊದಲನೇದಾಗಿ ಆಗಮಿಸಿರುವಂತಹ ಭಕ್ತಾದಿಗಳನ್ನು ನಾವು ಪರಿಚಯ ಮಾಡಿಕೊಂಡು ಅವರ ಮನದ ಈಡೇರಿಕೆ, ಅವರ ಕೋರಿಕೆಗಳೇನಿದೆ, ಶ್ರೀ ಹರಿಹರೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಅವರು ಹೇಗೆ ಅವರ ಈ ಸಂಭ್ರಮವನ್ನು ಸಂಭ್ರಮಿಸ್ತಾ ಇದ್ದಾರೆ, ನಮ್ಮ ಹರಿಹರದ ಈ ಭವ್ಯ ಹಬ್ಬವನ್ನು ನಾವು ನೀವು ಸೇರಿ ಆಚರಿಸೋಣ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಹರಿಹರದ ಯುವ ಮುಖಂಡರು ಅಂತ ಹೇಳಬಹುದು, ವಿಜಯಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ವಿಜಯಣ್ಣ ಅವರೇ, ನಮ್ಮ ವಾಹಿನಿಯ ಪರವಾಗಿ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಈ ಬ್ರಹ್ಮ ರಥೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ. ನೀವು ಈಗ ಎಷ್ಟು ವರ್ಷದಿಂದ ಈ ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದೀರಾ, ಹಾಗೆ ಇಲ್ಲಿನ ವಿಶೇಷತೆ ನಿಮ್ಮ ಮಾತಿನಲ್ಲಿ ಹೇಳೋದಾದರೆ? ನಮಸ್ತೆ. ನಮ್ಮ ಎಲ್ಲ ಹರಿಹರದ ಸಮಸ್ತ ನಾಗರಿಕರಿಗೂ ಹರಿಹರೇಶ್ವರ ಜಾತ್ರೆಯ ಶುಭಾಶಯಗಳನ್ನು. ಯಾಕೆಂದರೆ ಬರೋದು ಮಕರ ಸಂಕ್ರಮಣ ಬಂದು ನೆಕ್ಸ್ಟ್ ಬರ್ತಕ್ಕಂಥ ಹಬ್ಬ ಅಂದರೆ ನಮ್ಮದು ಹರಿಹರೇಶ್ವರ ಜಾತ್ರೆ. ಅದು ವರ್ಷದ ಹುಣ್ಣಿಮೆ ಇರ್ತದೆ, ಭರತ ಹುಣ್ಣಿಮೆ ಅಂತ ಇರ್ತದೆ. ಆ ಭರತ ಹುಣ್ಣಿಮೆಗೆ ಬರ್ತಕ್ಕಂಥ ಒಂದು ಪವಿತ್ರವಾದ ಹರಿಹರೇಶ್ವರ ಅಂದರೆ ಇಡೀ ಪ್ರಪಂಚದೊಳಗೆ ಎಲ್ಲಿ ಹುಡುಕಿದ್ರೂ ಸಿಗ್ಲಾರ್ದಂಥ ಒಂದು ದೇವರು. ಹರಿ ಮತ್ತು ಹರ ಇರೋದ್ರಿಂದ ಇಲ್ಲಿ ತುಂಬ ವಿಶೇಷವಾಗಿದೆ. ಆಮೇಲೆ ಪುರಾತನ ಕಾಲದ ಒಂದು ದೇವಾಲಯ ಇದೆ. ಒಂದು ಉತ್ಸವನ ನಮ್ಮ ಹರಿಹರದ ಜನತೆ ಇದಕ್ಕೆ ತುಂಬ ಇತಿಹಾಸ ಇದೆ. ಈ ಒಂದು ಉತ್ಸವ ನಡೆಸೋಕ್ಕೆ ತುಂಬ ಇತಿಹಾಸ ಇದೆ. ಅದನ್ನು ನಮ್ಮ ಹರಿಹರ ಜನತೆ ತುಂಬ ಅಚ್ಚುಕಟ್ಟಾಗಿ ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಸೇರಿರ್ತಕ್ಕಂಥ ಜನಗಳು ನೋಡಿದೆ ಅಂದರೆ ನಿಮ್ಗೆ ಗೊತ್ತಾಗ್ತದೆ. ಇದು ಒಂದು ಪವಿತ್ರವಾದ ಕ್ಷೇತ್ರವಾಗಿ ಪರಿಗಣನೆ ಆಗಿದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಹರಿಹರೇಶ್ವರ ಎಲ್ಲರಿಗೂ ಆಶೀರ್ವಾದ ಮಾಡಿ, ಹರಿಹರ ಜನತೆಗೆ ಒಳ್ಳೆಯದನ್ನು ಅವನು ಆಶೀರ್ವಾದ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದು ಈ ಸಂದರ್ಭದಲ್ಲಿ ಕೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು ವಿಜಯಣ್ಣ. ಅವರ ರಥೋತ್ಸವದ ತೇರು ನಡೀತಾ ಇದೆ. ಈಗ ಆಲ್ರೆಡಿ ತೇರನ್ನು ಹೇಳದಾಗಿ ನಿಲ್ಲಿಸಿದ್ದಾರೆ. ಈಗ ನಿಮ್ಮ ಬೇಡಿಕೆ ಏನು, ಹಾಗೆ ನೀವು ಈ ಸಂಭ್ರಮವನ್ನು ಎಷ್ಟು ವರ್ಷಗಳಿಂದ ಆಚರಣೆ ಮಾಡ್ತಾ ಬರ್ತಾ ಇದ್ದೀರಾ? ಸುಮಾರು ನನಗೆ ಗೊತ್ತಿರೋದಾಗ ನಾನು 45ರಿಂದ 50 ವರ್ಷದಿಂದ ಈ ಆಚರಣೆ ನೋಡ್ತಾ ಇದ್ದೇನೆ. ಈ ಹಬ್ಬದಿಂದ ಇಲ್ಲಿ ತುಂಗಭದ್ರಾ ತೀರದಲ್ಲಿ ಇರತಕ್ಕಂಥ ಹರಿಹರೇಶ್ವರ ದೇವಸ್ಥಾನ ಇದರ ಉತ್ಸವವನ್ನು ಭರತ ಹುಣ್ಣಿಮೆ ದಿವಸ ಮಾಡ್ತಾರೆ. ಈ ಪವಿತ್ರವಾದ ಹಬ್ಬಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಮಳೆ ಬೆಳೆ ಸಮೃದ್ಧವಾಗಿ ಆಗಲಿ ಅಂತಂದ್ರೆ ಹಾರೈಸಿ ಆ ದೇವರಲ್ಲಿ ಭಕ್ತಿಯಿಂದ ಬೇಡ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.
ಈಗ ಮಹಿಳೆಯರನ್ನ ಮಾತಾಡ್ಸ್ಕೊಂಬರೋಣ, ಯಾಕಂದರೆ ಮಹಿಳೆಯರ ಪಾತ್ರನೇ ಹೆಚ್ಚಾಗಿರುತ್ತೆ. ಬೆಳಗಿನ ಜಾವ ಎದ್ದು ಎಡೆಯನ್ನು ಮಾಡಿ ದೇವ್ರ ಪೂಜಾ ಕೈಕರ್ಯಗಳನ್ನೆಲ್ಲ ಮುಗಿಸಿ ಎಲ್ಲ ಮನೆ ಮಂದಿಗಳನ್ನೆಲ್ಲ ರೆಡಿ ಮಾಡಿಕೊಂಡು ಜಾತ್ರೆಗೆ ಕರ್ಕೊಂಡ್ಬಂದು ಜಾತ್ರೆಯಲ್ಲಿ ಪಾಲ್ಗೊಳ್ಳುವಂಥದ್ದು ಹೆಚ್ಚಿನ ಜವಾಬ್ದಾರಿ ಮಹಿಳೆಯರಿಗೆ ಇರುತ್ತೆ. ಮೊದಲನೇದಾಗಿ ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಗೀತಾ ಮೇಡಮ್. ಓಕೆ, ಗೀತಾ ಮೇಡಮ್, ನೀವು ಇಲ್ಲಿಯವರೇನಾ ಹೊರಗಡೆಯವರಾ? ನಾವು ಹೊರಗಡೆ ಇಲ್ಲಿ ಬಂದು ಸುಮಾರು 10 ವರ್ಷ ಆಯಿತು. ಸುಮಾರು 10 ವರ್ಷ ಆಯಿತು. ಈಗ ನೀವು ಇಲ್ಲಿ ಬಂದಿರುವಂತಹದ್ದು ಯಾವ ಕಾರಣಕ್ಕೆ? ಅಂದರೆ ಏನಾದ್ರು ಬೇಡಿಕೆ ಇಟ್ಕೊಂಡಿದ್ದೀರಾ ಅಥವಾ ಬರೀ ರಥೋತ್ಸವ ನೋಡ್ಕೊಂಡು ಹೋಗಿ ಬಂದಿದ್ದೀರಾ ಅಥವಾ ಹೇಗೆ ಈ ಹಬ್ಬದಲ್ಲಿ ಪಾಲ್ಗೊಳ್ಳಕ್ಕೆ ಬಂದಿದ್ದೀರಾ? ಹಬ್ಬ ಮಾಡೋಕ್ಕಂತಂದೇನೆಲ್ಲ ನಾವು ಸ್ವಾಮಿಗೆ ಪ್ರತಿ ಹುಣ್ಣಿಮೆಗೆ ಅಮಾವಾಸ್ಯೆಗೆ ಹೋಗ್ತಾನೆ ಇರ್ತೀವಿ ದೇವಸ್ಥಾನ. ಹರ ಹರಿ ಎರಡಿಂದ ಒಂದೇ ಒಂದು ಮೂರ್ತಿ ಇದೆ. ಒಂದೇ ಮುಖದಲ್ಲೇ 2 ಥರ ನಾವು ದೇವ್ರನ್ನ ಕಾಣ್ಬೋದು. ಪ್ರತಿ ಕಷ್ಟಕ್ಕೂ ಅವರು ಭಕ್ತಿಯಿಂದ ಶ್ರದ್ಧೆಯಿಂದ ಅವರು ಬೇಡ್ಕೊಂಡದನ್ನ ಯಾವುದೂ ಸ್ವಾಮಿ ಇಲ್ಲ ಅಂದಲ್ಲ ಎಲ್ಲದನ್ನು ನಡೆಸ್ಕೊಟ್ಟಿದ್ದಾರೆ. ಓಕೆ, ನಿಮ್ಮೆಲ್ಲ ಬಯಕೆಗಳು ಬೇಡಿಕೆಗಳು ಈಡೇರಿಕೆ ಆಗಿದೆ ಎಲ್ಲ ಅಂದರೆ ಫಸ್ಟ್ ನಮ್ಮನ್ನು ನಾವು ಚೆನ್ನಾಗಿರ್ಬೇಕು ಅನ್ನೋದು ಅಷ್ಟೇ. ನಾವು ಏನು ಕೇಳ್ಕೊಂಡಿಲ್ಲ. ನಮ್ಮ ಆರೋಗ್ಯ ಪರಿಸ್ಥಿತಿ ಸರಿ ಇರಲಿಲ್ಲ. ಅದನ್ನು ಅವ್ರ ಹತ್ರನ ಕೇಳ್ಕೊಂಡಿದ್ದಕ್ಕೆ ಪರವಾಗಿಲ್ಲ, ನಮಗೆ ಮೊದಲಿಗೆ ಹಿಗ್ಗಿ ಅವ್ರ ಹತ್ರ ಬೇಡಿಕೆ ಇಟ್ಮೇಲೆ ಆರಾಮಾಗಿದ್ದೀವಿ. ಸ್ವಾಮಿ ಆಶೀರ್ವಾದದಿಂದ ಬದುಕಿದ್ದೀವಿ. ಒಂದು ಟೈಮಲ್ಲಿ ಜೀವನೇ ಇರ್ತಾ ಇರಲಿಲ್ಲ. ಅಂಥ ಪರಿಸ್ಥಿತಿ ಬಂದಾಗೆ ನಾವು ಇಲ್ಲಿ ನಡ್ಕೊಂಡ್ಮೇಲೆ ಸ್ವಲ್ಪ ಆರಾಮಾಗಿದೆ. ಹರಿಹರೇಶ್ವರನ ಪವಾಡಕ್ಕೆ ಒಂದು ಸಾಕ್ಷಿ ಎಂಬಂತೆ ಈಗ ಗೀತಾ ಅವರು ಅವರದೇ ಆದಂತಹ ಭಕ್ತಿಯನ್ನು ವ್ಯಕ್ತಪಡಿಸಿದರು. ಅವರಿಗೆ ನಮ್ಮ ವಾಹಿನಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಈಗ ಕುಟುಂಬ ಸಮೇತ ಮಕ್ಕಳನ್ನ ರೆಡಿ ಮಾಡ್ಕೊಂಡು ಬರೋದೇ ಒಂದು ಹೆಣ್ಮಕ್ಳಿಗೆ ಟಾಸ್ಕ್ ಇದ್ದಂಗೆ. ಅದರಲ್ಲೂ ಹಬ್ಬ ಹರಿದಿನಗಳಲ್ಲಿ ಮಕ್ಕಳನ್ನ ಬೇಗ ಹೇಳಿಸಿ ಅವ್ರನ್ನ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ಜಾತ್ರೆ ಕರ್ಕೊಂಡ್ಬರೋದು ಒಂದು ದೊಡ್ಡ ಟಾಸ್ಕ್ ನಮ್ಮೆಲ್ಲ ಹೆಣ್ಮಕ್ಳಿಗೆ. ಹೌದಾ ಇಲ್ವಾ? ಹೌದಾ. ಸೊ ಈಗ ಜಾತ್ರೆಗೆ ಅವ್ರ ಜೊತೆಗೆ ಬಂದಿದ್ದೀರಾ. ಮೊದಲನೇದಾಗಿ ಪುಟಾಣಿಗಳನ್ನ ಮಾತಾಡಿಸ್ಬಿಡ್ತೀನಿ. ಏನಕ್ಕೆ ಬಂದಿದ್ಯಾ ಇಲ್ಲಿಗೆ? ತೇರ್ ನೋಡಕ್ಕೆ. ಯಾವ ತೇರಿದು? ಹರಿಹರೇಶ್ವರ ತೇರು. ಎಷ್ಟು ದಿನದಿಂದ ನೋಡ್ತಾ ಇದೆಯಾ? 8 ವರ್ಷ ಆಯ್ತು. ಮಮ್ಮಿ ಹೇಳಿದ್ ಕಾಪಿ ಮಾಡಂಗಿಲ್ಲಪ್ಪ. ಎಷ್ಟು ದಿನದಿಂದ ನೋಡ್ತಾ ಇದ್ದೆ ಹೇಳು? 8 ವರ್ಷದಿಂದ ನೋಡ್ತೀಯ. ಏನ್ ಕೇಳ್ಕೊಂಡೆ ಇವತ್ತು? ವಿದ್ಯಾ ಬುದ್ಧಿ ಕೊಡ್ರಿ. ಹೌದಾ, ಸೂಪರ್. ಪಕ್ಕ ನಿನಗೆ ಆಶೀರ್ವಾದ ಸಿಗತ್ತೆ. ಓಕೆ, ಹಾಯ್. ನಿನ್ನ ಹೆಸರು? ಪಲ್ಲವಿ ಅಂತ. ಪಲ್ಲವಿ, ಎಷ್ಟನೇ ಕ್ಲಾಸು? 5th. ಓಕೆ, ಏನಕ್ಕೆ ಬಂದಿದ್ಯಾ ಇಲ್ಲಿಗೆ? ತೇರ್ ನೋಡೋದಿಕ್ಕೆ. ಯಾವ ತೇರಿದು? ಹರಿಹರೇಶ್ವರ ತೇರು. ಹೌದಾ, ಇಷ್ಟ ಆಯ್ತಾ? ಬಾಳೆಹಣ್ಣು ಹಾಕ್ದ್ಯಾ? ಇಲ್ಲ, ಹಾಕ್ಬೇಕು. ಏನ್ ಕೇಳ್ಕೊಳಕ್ ಬಂದಿದ್ಯಾ? ನಾನು ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಫಸ್ಟ್ ರ್ಯಾಂಕ್ ಬರಬೇಕು, ವಿದ್ಯಾಬುದ್ಧಿ ಕೊಡು ದೇವ್ರೆ ಅಂತ. ಬಾಬಾ, ಸೂಪರ್ ಅಪ್ಪ. ಎಲ್ಲ ಇವಾಗ ಕಾಂಪಿಟೇಷನ್ ಮೇಲೆ ಅಪ್ಲಿಕೇಶನ್ ಹಾಕ್ತವ್ರ. ನೀವೇನಕ್ಕೆ ಹಾಕಿದ್ದೀರಿ ಅಪ್ಲಿಕೇಶನ್? ಹೆಸರೇನು? ಸಾಧ್ವಿ. ಸಾನ್ವಿ. ಎಷ್ಟನೇ ಕ್ಲಾಸು ಸಾನ್ವಿ? 4th. ಓಕೆ, ನೀನೇನ್ ಕೇಳ್ಕೊಂಡೆ ದೇವ್ರ ಹತ್ರ? ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಬ್ಬಾ, ದೊಡ್ಡ ಮನ್ಸು. ಮೇಡಮ್, ಇವಾಗ ಹೆಣ್ಮಕ್ಳಿಗೆ ಮೊದಲನೇದಾಗಿ ಹಬ್ಬ ಹರಿದಿನಗಳಲ್ಲಿ ಏನೆಲ್ಲ ಜವಾಬ್ದಾರಿಗಳಿರುತ್ತೆ, ಹೇಗೆ ರೆಡಿ ಮಾಡಿಕೊಂಡು ಈ ಬ್ರಹ್ಮ ರಥೋತ್ಸವಕ್ಕೆ ಬಂದಿದ್ದೀರಿ? ಮನೆಯೆಲ್ಲ ಫಸ್ಟ್ ಕ್ಲೀನ್ ಮಾಡಿ ಆಮೇಲೆ ಮತ್ತೆ ಪೂಜೆ ಎಲ್ಲ ಮಾಡಿದ್ವಿ. ಬೆಳಗ್ಗೆ ಎದ್ದು ಪ್ರಸಾದ ಎಲ್ಲ ಮಾಡಿ ಮತ್ತು ನಾವು ರೆಡಿಯಾಗಿ ಮಕ್ಕಳು ರೆಡಿಯಾಗಿ ಇಲ್ಲಿಗೆ ಬಂದಿರೋದು. ಎಷ್ಟೊತ್ತಿಗೆ ಎದ್ದಿದ್ರಿ? 5 ಗಂಟೆಗೆ. 5 ಗಂಟೆಗೆ ಇಷ್ಟೆಲ್ಲ ಮುಗಿಸ್ಕೊಂಡ್ ಬಂದಿದ್ದೀರಾ? ಓಕೆ, ಮಕ್ಕಳು ಬೇಗ ಹೇಳಿದ ತಕ್ಷಣ ಕೇಳ್ತಾರಾ ಅಥವಾ ಹಂಗೆ ಆಟ ಮಾಡ್ತಾರಾ? ಕೇಳ್ತಾರೆ. ಓಕೆ, ಇವತ್ತು ಲೀವ್ ಇದೆಯಲ್ಲ, ಬೇಗ ಎದ್ದಿದ್ದಾರೆ. ಇವತ್ತು ಸ್ಕೂಲ್ಗೆಲ್ಲ ಲೀವ್ ಇದೆ. ಓಕೆ ಮೇಡಮ್, ನಮ್ಮ ಹರಿಹರದ ಜನತೆಗೆ ನೀವು ವಿಶ್ ಮಾಡೋದಾದ್ರೆ? ಎಲ್ಲರಿಗೂ ಭರತ ಹುಣ್ಣಿಮೆ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ ನಮಸ್ತೆ. ನಮಸ್ತೆ ಸರ್, ನೀವು ವಿಶ್ ಮಾಡೋದಾದ್ರೆ, ಈ ಬ್ರಹ್ಮ ರಥೋತ್ಸವ ನಡೆದಿದೆ, ಅದು ವಿಶೇಷವಾಗಿ ಹುಣ್ಣಿಮೆಯ ದಿನದಂದು ನಮ್ಮ ಹರಿಹರದ ಹೆಮ್ಮೆ ಅಂತ ಹೇಳ್ಬೋದು. ಈ ರಥೋತ್ಸವ ದಿನದಿಂದ ದಿನಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಹೆಚ್ಚಾಗ್ತಾ ಇದ್ದಾರೆ. ಸೊ ನೀವು ಪಾಲ್ಗೊಳ್ತಾ ಇದ್ದೀರಾ ವರ್ಷ. ಈಗ ಹೇಗೆ ಅನ್ನಿಸ್ತಾ ಇದೆ? ಹಾಗೆ ಹಳೆಯ ದಿನಗಳು ಏನಾದರೂ ನೆನಪಾಗ್ತಾ ಇದಾವ? ತುಂಬ ಖುಷಿ ಆಗ್ತಾ ಇದೆ. ಬರ್ತಾ ಏನೋ ಜನಸಂಖ್ಯೆ ನಮ್ಮ ಹರಿಹರದಲ್ಲಿ ಬ್ರಹ್ಮ ರಥೋತ್ಸವಕ್ಕೆ ತುಂಬ ಜಾಸ್ತಿ ಜನ ಬರ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ನೀವು ಎಲ್ರಿಗೂ ಕೇಳ್ಕೊಂಡಿದ್ದೀರಾ ಸರ್ ಅಥವಾ ನೀವು ಒಬ್ಬರೇ ಅಪ್ಲಿಕೇಶನ್ ಹಾಕಿದ್ದೀರಾ? ಎಲ್ಲರಿಗೂ ಚೆನ್ನಾಗಿರಬೇಕು. ನಮ್ಮ ಹರಿಹರಲ್ಲಿರೋ ಜನತೆ ಎಲ್ಲರೂ ಚೆನ್ನಾಗಿರಬೇಕು. ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಕೇಳ್ಕೊಳ್ತೀವಿ. ಧನ್ಯವಾದಗಳು. ನಮಸ್ತೆ. ನಮಸ್ಕಾರ ಸರ್, ಹರಿಹರೇಶ್ವರ ಬ್ರಹ್ಮ ರಥೋತ್ಸವದಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ಈ ವಿಶೇಷ ದಿನಗಳು ಹೇಗೆ ಅನ್ನಿಸ್ತಾ ಇದೆ? ಎಷ್ಟು ಖುಷಿ ಪಡ್ತಾ ಇದೆ? ಹಾಗೆ ನಿಮ್ಮ ಕುಟುಂಬವನ್ನು ನಮಗೆ ಪರಿಚಯ ಮಾಡಿ. ಇವರು ನಮ್ಮ ಮನೆಯವರು ರೂಪ ಅಂತ ಹೇಳಿ, ಮಗಳು ತೇಜಸ್ವಿನಿ ಅಂತ ಹೇಳ್ಬಿಟ್ಟು, ಇವಳು ಮೊದಲನೇ ಬಾರಿ ನೋಡ್ಲಿಕ್ಕೆ ಬಂದಿದ್ದಾಳೆ. ಹೌದು ಸರ್. ಮೊದಲೆಲ್ಲ ನಮ್ಮೂರಲ್ಲಿ ಈ ರಥೋತ್ಸವ 2 ಬಾರಿ ಆಗ್ತಿತ್ತು. ಬೆಳಗ್ಗೆ ಒಂದ್ಸರಿ ಎಳಿತಾ ಇದ್ರು, ರಾತ್ರಿ ಒಂದ್ಸರಿ ಎಳಿತಾ ಇದ್ರು. ಕಾರಣಾಂತರದಿಂದ ರಾತ್ರಿ ಎಳಿಬೇಕಾದ್ರೆ ಅದು ಬಂದ್ ಮಾಡಿದ್ದಾರೆ. ಈಗ ಕೇವಲ ಹಗಲೊತ್ತಿನಲ್ಲಿ ಮಾತ್ರ ತೇರು ಎಳಿತಾ ಇದ್ದಾರೆ. ಈ ಜನಸಂಖ್ಯೆ ನೋಡಿದರೆ ನಮ್ಮ ಬ್ರಹ್ಮ ರಥೋತ್ಸವ ಅತ್ಯಂತ ಅದ್ಧೂರಿಯಾಗಿ ನೆರವೇರಿದೆ ಅಂತ ನಾವು ಅನ್ಕೋಬೋದು. ಜನಸ್ತಂಭ ಸಾಕಷ್ಟು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಬಂದಿದ್ದಾರೆ ನಮ್ಮ ಊರು ದೇವರು ನೋಡಲಿಕ್ಕೆ ಅಂತೇಳಿ. ಇನ್ನೊಂದು ನಮ್ಮ ಊರ ದೇವಸ್ಥಾನ ಇದು ಹರಿಹರೇಶ್ವರ ದೇವಸ್ಥಾನ ಅಂತ
ನಮ್ಮೂರು ದೇವಸ್ಥಾನ ಇದುವರೆಗೂ ನಮ್ಮೂರೊಳಗೆ ಇರೋರೆ ಯಾರೂ ಕೂಡ ಸಂಪೂರ್ಣವಾಗಿ ನೋಡೋಕ್ಕಾಗಿಲ್ಲ, ಆಗೋದೇ ಇಲ್ಲ. ಅಷ್ಟೊಂದು ಅದರಲ್ಲಿ ಕಲಾತ್ಮಕತೆ ಇದೆ. ನೀವು ಕೂಡ ಅದನ್ನು ನೋಡಿ, ಮೇಲ್ಗಡೆ ಸಿಕ್ಕಾಪಟ್ಟೆ ಕಲಾಕೃತಿ, ಅದನ್ನು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರೂ ನೋಡಿ ಆನಂದ ಪಡಲಿ ಅಂತ ಹೇಳಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಹರಿಹರೇಶ್ವರ ಬ್ರಹ್ಮರಥೋತ್ಸವದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತೇಜಸ್ವಿನಿ, ಈಗ ಮೊದಲನೇ ಬಾರಿಗೆ ನೀವು ನೋಡ್ತಾ ಇರೋದು ಅಂದರೆ ಯಾಕೆ ನೋಡಿರಲಿಲ್ಲ? ನಾನು ಬರ್ತಿದ್ದಿಲ್ಲ, ಅದಕ್ಕೆ ಈ ಸಲ ನೋಡ್ಬೇಕಂತ ಅನಿಸ್ತು, ಖುಷಿ ಆಯ್ತು, ಅದಕ್ಕೆ ಬಂದಿದ್ದೆ. ಓಕೆ, ನೀವು ನಿಮ್ಮ ಸ್ನೇಹಿತರಿಗೆ ಬರೋದಕ್ಕೆ ಅಂದರೆ ನಿಮ್ಮ ಜೊತೆಲಿ ಓದುತ್ತಾ ಇರುವಂತಹವರಾಗಿರಬಹುದು, ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ಅಥವಾ ನಿಮ್ಮ ರಿಲೇಷನ್ಸ್ ಹೊರಗಡೆಯವರು ಯಾರು ಬ್ರಹ್ಮ ರಥೋತ್ಸವನ ನೋಡಿರಲ್ಲ, ಅವರಿಗೆ ಏನಂತ ಹೇಳ್ತೀರಾ? ತುಂಬ ಚೆನ್ನಾಗಿದೆ, ಎಲ್ಲರೂ ಬನ್ನಿ ನೋಡೋಕ್ಕೆ ಅಂತ. ವೀಕ್ಷಕರೇ, ಬ್ರಹ್ಮ ರಥೋತ್ಸವವನ್ನು ನೋಡೋದಕ್ಕೆ ಆಗಮಿಸಿರುವಂತಹ ಭಕ್ತಾದಿಗಳು ಬೆಳಗ್ಗಿನ ಜಾವದಿಂದನೇ ತಮ್ಮ ಪೂಜಾ ವೈಖರಿಗಳನ್ನ ಪಾಲ್ಗೊಂಡು ಇಲ್ಲಿಗೆ ಆಗಮಿಸಿರ್ತಾರೆ. ಬಿಸಿಲು ಹೆಚ್ಚಾಗಿರುವ ಕಾರಣ ಇಲ್ಲಿ ಆಗಮಿಸಿರುವಂತಹ ಭಕ್ತಾದಿಗಳಿಗೋಸ್ಕರನೇ ಮಜ್ಜಿಗೆ ಸೇವೆಯನ್ನು ನೀಡಲಾಗ್ತಾ ಇದೆ. ಹೀಗೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರುವಂತಹ ಎಲ್ಲ ತಂಡವನ್ನು ಪರಿಚಯಿಸುವಂತಹ ಪ್ರಯತ್ನ ನಮ್ಮ ವಾಹಿನಿ ಮಾಡ್ತಾ ಇದೆ. ಸರ್, ಮೊದಲನೇದಾಗಿ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನಿಮ್ಮ ಹೆಸರು? ಜಯಚಂದ್ರ ಅಂತ. ಜಯಚಂದ್ರ ಸರ್. ಸರ್, ಏನು ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರಾ ಅಥವಾ ಪ್ರತಿ ವರ್ಷ ಮಾಡ್ತಾ ಇದ್ದೀರಾ? ಇಲ್ಲ, ಇದು ಮೊದಲನೇ ಸೇವೆ ನಮ್ಮಿಂದ. ಓಕೆ, ಮೊದಲನೇ ಸೇವೆ. ಸರ್, ಎಷ್ಟು ಲೀಟರ್ ಮಜ್ಜಿಗೆ ತಂದಿದ್ರಿ? ಈಗ ಆಲ್ಮೋಸ್ಟ್ ಒಂದು 300 ಲೀಟರ್ ಆಗುತ್ತೆ. 300 ಲೀಟರ್ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ರಿ? ಬೆಳಗ್ಗೆ ಸ್ಟಾರ್ಟ್ ಆಗಿದೆ. ಓಕೆ, ನಮ್ಮ ಬ್ರಹ್ಮ ರಥೋತ್ಸವ ಹರಿಹರದ್ದು ಒಂದು ಭವ್ಯವಾದ ಹೆಮ್ಮೆಯ ಪರಂಪರೆ ಹೊಂದಿರುವಂತಹದ್ದು. ಸರ್, ಈ ಸೇವೆಯನ್ನ ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀರಾ? ಅಂದ್ರೆ ಮನಸ್ಸಲ್ಲಿ ಏನಾದ್ರು ಬೇಡಿಕೆ ಇಟ್ಟಿದ್ದೀರಾ ಅಥವಾ? ಬೇಡಿಕೆ ಏನಿಲ್ಲ, ನಮ್ದೊಂದು ಸೇವೆ ಸಲ್ಲಿಸಲಿ ಅಂತ. ಓಕೆ, ಭಕ್ತಿಯಿಂದ ನೀವು ಸೇವೆಯನ್ನ ಹರಿಹರೇಶ್ವರನಿಗೆ ಸಲ್ಲಿಸ್ತಾ ಇದ್ದೀರಾ. ಸರ್, ನಿಮ್ಮ ಮನೆಯವರು ಹಾಗೆ ಕುಟುಂಬವನ್ನ ನಮಗೆ ಪರಿಚಯ ಮಾಡಿ. ಮೇಡಮ್. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ಚೈತ್ರ ಅಂತ. ಚೈತ್ರ. ಓಕೆ, ನಮಸ್ತೆ. ನಮಸ್ತೆ. ಓಕೆ, ನಮಸ್ತೆ. ಓಕೆ, ಬೆಳಗ್ಗೆಯಿಂದನೇ ಶಾಲಾ ಕಾಲೇಜುಗಳಿಗೆ ರಜಾ ಹಾಕಿ ಮನೆಗಳಲ್ಲಿರುವಂತಹ ಎಲ್ಲ ಕೆಲಸಗಳಿಗೂ ರಜಾ ಹಾಕಿ ಬಂದಿದ್ದಾರೆ. ದೇವರ ಕಾರ್ಯದಲ್ಲಿ ಭಕ್ತಿಯಿಂದ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ಎಲ್ಲ ಆಗಮಿಸಿರುವಂತಹ ಭಕ್ತಾದಿಗಳು ಮಜ್ಜಿಗೆಯನ್ನು ಸವಿದು ಥ್ಯಾಂಕ್ಸ್ ಹೇಳೋಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಶ್ರೀ ಹರಿಹರೇಶ್ವರ ಅವರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ನಮ್ಮ ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಸಾಲು ಸಾಲಾಗಿ ಭಕ್ತಾದಿಗಳು ಬರ್ತಾನೆ ಇದ್ದಾರೆ. ಎಷ್ಟು ಸಾಧ್ಯನೋ ಅಷ್ಟು ಭಕ್ತಾದಿಗಳನ್ನ ಮಾತಾಡಿಸುವಂತಹ ಪ್ರಯತ್ನ ನಮ್ಮ ವಾಹಿನಿ ಮಾಡ್ತಾ ಇದೆ. ಸರ್, ಮೊದಲನೇದಾಗಿ ಎಲ್ರಿಗೂ ಹರಿಹರೇಶ್ವರನ ರಥೋತ್ಸವಕ್ಕೆ ನೀವು ಆಗಮಿಸಿದರೆ ನಿಮ್ಮೆಲ್ಲರಿಗೂ ತುಂಬ ಹೃದಯ ಸ್ವಾಗತ ಹಾಗೆ ಶುಭಾಶಯಗಳು. ನಮಸ್ಕಾರ. ನನ್ನ ಹೆಸರು KT ನಾಗರಾಜ್. ನಾನು ಭಾವಸಾರ ಕ್ಷತ್ರಿಯ ಸಮಾಜದಲ್ಲಿ ಖಜಾಂಚಿ ಆಗಿದ್ದೇನೆ. ಪ್ರತಿ ವರ್ಷವೂ ನಕ್ಷತ್ರ ಟಿವಿಯವರು ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಸಾರ್ವಜನಿಕರಿಗೂ ಈ ನಾಡಿನಾದ್ಯಂತ ಎಲ್ರಿಗೂ ವಿಸ್ತರಿಸುತ್ತಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ನಮ್ಮ ಶ್ರೀ ಸ್ವಾಮಿ ಹರಿಹರೇಶ್ವರ ಸ್ವಾಮಿಯು ಸರ್ವ ಭಕ್ತರಿಗೂ ಎಲ್ಲರಿಗೂ ಸನ್ಮಾನ ಉಂಟು ಮಾಡಲಿ ಮತ್ತು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲ ಭಕ್ತರು ದೇವಸ್ಥಾನದ ಆವರಣದಲ್ಲಿ ಹೋಗಿಬಿಟ್ಟು ದೇವಸ್ಥಾನದ ದರ್ಶನ ಮಾಡಿಕೊಂಡು, ಅಲ್ಲೇ ಪಕ್ಕದಲ್ಲೇ ಮೈಲಾರೇಶ್ವರನಿದೆ, ಎಲ್ಲ ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ವಿತರಣೆಯೂ ಇದೆ. ಭಾಳ ಅದ್ಧೂರಿಯಾಗಿ ಪ್ರಸಾದ ವಿತರಣೆಯನ್ನು ಭಕ್ತ ಮಹಾಶಯರು ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಅದರಲ್ಲಿ ಪಾಲ್ಗೊಂಡು ಈ ಹರಿಹರೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ಎಲ್ಲರೂ ಕಾರಣೀಭೂತರಾಗಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಶುಭಾಶಯ. ಹಾಗೆ ನಮ್ಮ ಹರಿಹರದ ಕ್ಷೇತ್ರಪಾಲನ ಹರಿಹರೇಶ್ವರನ ಜಾತ್ರೆನ ನಾವು 5 ದಿನದಿಂದನೂ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ. ಅದೇ ಥರ 5 ದಿನನೂ ಇಲ್ಲಿ ಹರಿಹರದಲ್ಲಿ ಎಲ್ಲ ಜನರು ಬರ್ತಾ ಇದ್ದಾರೆ. ಅದೇ ಒಂದು ನಮಗೆ ಆನಂದ ಅಲ್ವಾ ಮೇಡಮ್? 5 ದಿನದಲ್ಲಿ ಏನು ನಿರಂತರ ಕಾರ್ಯಕ್ರಮಗಳಿತ್ತು? ಮೊದಲನೇದಾಗಿ ಅವನಿಗೆ ಮೊದಲಿಂಗಿತ ಮಾಡೋದು, ಅನಂತರ ಅರಿಶಿನ ಕಾರ್ಯಕ್ರಮ, ಪ್ರತಿನಿತ್ಯ ಸಾಯಂಕಾಲ ಕಲ್ಯಾಣೋತ್ಸವ ಕಾರ್ಯಕ್ರಮ, ಮತ್ತು ಪ್ರತಿನಿತ್ಯ ಸಾಯಂಕಾಲ 7 ಗಂಟೆಯಿಂದ 9 ಗಂಟೆವರೆಗೂ ಹರಿಹರೇಶ್ವರನ ಮೆರವಣಿಗೆ ಮಾಡ್ಕೊಳ್ತಾ ಇದ್ರು. ಇನ್ನು ತುಂಬ ವಿಜೃಂಭಣೆಯಿಂದ ಎಲ್ಲ ಥರ ಕಾರ್ಯಕ್ರಮಗಳನ್ನ ನಡೆದಿದೆ. ನಮ್ಮ ಹರಿಹರ ಜನರಿಗೆ ಎಲ್ಲರಿಗೂ ಆನಂದ ಆಗಿದೆ. ಹಾಗೂ ನಿಮ್ಮ ನಕ್ಷತ್ರ ಟಿವಿಯವರಿಗೆ ನಮ್ಮ ಶುಭಾಶಯ. ಸಮಸ್ತ ಹರಿಹರ ನಗರದ ಜನತೆಯ ಹರಿಹರೇಶ್ವರ ರಥೋತ್ಸವದ ಅಭಿನಂದನೆಗಳು. ಜೊತೆಗೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವಿರುವ ಹರಿಹರೇಶ್ವರ ದೇವಸ್ಥಾನಕ್ಕೆ ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸೇರ್ತಾ ಇದ್ದಾರೆ. ಅದನ್ನು ನಾವು ನೋಡೇ ಸಂತೋಷ ಪಡಬೇಕಾಗುತ್ತೆ. ಕಣ್ಣು ತುಂಬಿ ಬರುತ್ತೆ ನೋಡಲಿಕ್ಕೆ, ಅಷ್ಟು ಜನಸಾಗರ ಇಲ್ಲಿ ಸೇರುತ್ತೆ. ಹಾಗೆ ನಕ್ಷತ್ರ ಟಿವಿ ಎಲ್ರಿಗೂ ನಮಗೂ ವಂದನೆಗಳು. ನಯನ ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ಟೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ. ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು. ಮುಖ್ಯ ರಸ್ತೆ, ಹರಿಹರ.
ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ ಪಿಪಿ ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ. ಹಿಂದೆ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ. ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ. ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ. ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ. ನಮಸ್ತೆ ಎಲ್ರಿಗೂ. ಸರ್, ಬ್ರಹ್ಮ ರಥೋತ್ಸವವನ್ನ ನೀವು ಎಷ್ಟು ವರ್ಷದಿಂದ ನೋಡ್ಕೊಂಡ್ ಬರ್ತಾ ಇದ್ದೀರಿ? ನಾನು ಸುಮಾರು ಹುಡುದಾಗಿಂದನೂ ಹುಡ್ದಾಗಿಂದಾನು ನೋಡ್ಕೊಂಡ್ ಬರ್ತಾ ಇದ್ದೀರಾ? ಸುಮಾರು ಒಂದು 50 ವರ್ಷ ಆಗಿರ್ಬೋದಾ ಸರ್? ನನಗೆ 81 ವರ್ಷ. 81 ವರ್ಷ. ಓಕೆ ಸರ್. ಸರ್, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಆಗಮಿಸಿದ್ದಾರೆ, ಹಾಗೆ ಎಲ್ಲರೂ ಯಾವಾಗ ಈ ಹಬ್ಬಕ್ಕೆ ಸೇರ್ತಾರಾ ಅಥವಾ ವಿಶೇಷ ದಿನಗಳಲ್ಲಿ ಸೇರ್ತೀರಾ? ಒಂದೇನಪ್ಪ ಅಂತಂದ್ರೆ ನಮ್ಮಪ್ಪ ನಮ್ಮವ್ವ ಅವರೆಲ್ಲ ಇದು ಸಂಸ್ಕಾರ ಐತಲ್ಲ, ಆ ಸಂಸ್ಕಾರ ಬೆಳ್ಕೊಂಡು ಬರ್ತಾರೆ ಹುಡುಗರು. ಈಗಿನ ಹುಡುಗರು ಸಹಿತ ಆ ಸಂಸ್ಕಾರ ಬೆಳ್ಕೊಂಡು ಬರ್ತಾರೆ. ಅದು ಭಾಳ ಸಂತೋಷ. ಹರಿಹರದ ಕ್ಷೇತ್ರ ಪಾಲಕರಾದ ಹರಿಹರೇಶ್ವರ ಬ್ರಹ್ಮ ರಥೋತ್ಸವದ ಹಾರ್ದಿಕ ಶುಭಾಶಯಗಳು. ಪ್ರತಿ ಸಲನೂ ಪ್ರತಿ ವರ್ಷವೂ ಈ ಹೊಸ ವರ್ಷದ ಸಂದರ್ಭದಲ್ಲಿ ಈ ರಥೋತ್ಸವ ಜರುಗ್ತದೆ. ಈ ಸಂದರ್ಭದಲ್ಲಿ ಸಕಾಲದಲ್ಲಿ ಎಲ್ಲರಿಗೂ ನಾವು ಹರಿಹರದ ಜನತೆ ಮತ್ತು ದಾವಣಗೆರೆ ಜಿಲ್ಲೆಯ ಜನತೆ ಮತ್ತು ರಾಜ್ಯ ದೇಶ ಇವೆಲ್ಲ ಸುರಕ್ಷಿತವಾಗಿ ಸುಭಿಕ್ಷವಾಗಿ ಇರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಬೊಂಗಾಳೆ ಫ್ಯಾಮಿಲಿ ಪರವಾಗಿ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ನಕ್ಷತ್ರ ಟಿವಿ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಬೇರೆ ಜಿಲ್ಲೆಗಳಿಂದ ನಮ್ಮ ಹರಿಹರೇಶ್ವರನ ಬ್ರಹ್ಮ ರಥೋತ್ಸವಕ್ಕೆ ಆಗಮಿಸ್ತಾರೆ. ಅದರಲ್ಲಿ ಇವರು ಹುಬ್ಳಿಯಿಂದ ಬಂದಿದ್ದಾರೆ ದಂಪತಿಗಳು. ಮೇಡಮ್, ಹೇಗೆ ಅನ್ನಿಸುತ್ತೆ ನೀವು ತೇರ್ನ ನೋಡಿ? ಚೆನ್ನಾಗಿ ಅನಿಸ್ತೈತ್ರಿ. ಹ್ಯಾಪಿ ಹರಿಹರೇಶ್ವರ. ಹ್ಯಾಪಿ ಹರಿಹರೇಶ್ವರ ಜಾತ್ರೆ. ಓಕೆ, ಧನ್ಯವಾದಗಳು ಸರ್. ಇದು ಹರಿಹರೇಶ್ವರ ಜಾತ್ರೆ ನಮ್ಮೆಲ್ಲರ ಅಭಿನಂದನೆಗಳು ಮತ್ತು ಎಲ್ಲ ಭಕ್ತರು ಬಂದಂಥ ಊರಿನವರು ಸುರಕ್ಷಿತವಾಗಿ ಅವರು ಮುಟ್ಲಿ ಅಂತ ನನ್ನ ಹಾರೈಕೆ. ಮತ್ತು ಎಲ್ಲ ನಮ್ಮ ಹರಿಹರೇಶ್ವರನ ಆಶೀರ್ವಾದ ಸದಾ ನಮ್ಮ ಬೊಂಗಾಳೆ ಫ್ಯಾಮಿಲಿಗೂ ನಮಗೆಲ್ಲರಿಗೂ ಇರಲಿ ಅಂತ ನಾ ಕೇಳ್ಕೊತೇನೆ. ಇವತ್ತಿನ ದಿವಸ ಹರಿಹರೇಶ್ವರ ಜಾತ್ರೆ ಅಂದರೆ ನಮ್ಮ ಇಡೀ ಹರಿಹರದಾಗೆ ಭಾಳ ಖುಷಿ ತರುತ್ತೆ. ಯಾಕಪ್ಪ ಅಂದರೆ ಒಂದು ತೇರೆಳೆ ಜಾತ್ರೆ ಇಡೀ ವರ್ಷ ತುಂಬ ಇಡೀ ನಮ್ಮ ಹಿಂದೂ ಜನ ಎಲ್ಲರೂ ಒಗ್ಗೂಡಿಸಿ ಒಂದು ತೇರಬ್ಬ ಹರಿಹರೇಶ್ವರನ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತೇಳಿ ಹಾರೈಸ್ತಾ ನಮ್ಮ ದೇವರು ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿ ಸಮೃದ್ಧಿ ಎಲ್ಲರಿಗೂ ಆಗಲಿ, ಎಲ್ಲರೂ ಚೆನ್ನಾಗಿ ಬೆಳೀಲಿ, ಹರಿಹರೇಶ್ವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ನಮ್ಮ ಬೊಂಗಾಳೆ ಫ್ಯಾಮಿಲಿ ವತಿಯಿಂದ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಕೃಷ್ಣ. ಹಿಂಗೆ ನೀವು ನಿಮ್ಮ ಕೋಆಪ್ರೇಷನ್ನು ಹರಿಹರಕ್ಕೆ ಸದಾ ಹಿಂಗೆ ಇರಲಿ. ಹರಿಹರದ ಜನತೆಗೂ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಜನತೆಗೂ ಬೊಂಗಾಳೆ ಮನೆತನದ ವತಿಯಿಂದ ಹರಿಹರೇಶ್ವರ ಬ್ರಹ್ಮೋತ್ಸವದ ರಥೋತ್ಸವದ ಶುಭಾಶಯಗಳು. ಹರಿಹರದ ಬ್ರಹ್ಮೋತ್ಸವದ ಹಾರ್ದಿಕ ಶುಭಾಶಯಗಳು. ಎಲ್ಲ ಜನರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕಾಲಕ್ಕೆ ಮಳೆ ಬೆಳೆ ಎಲ್ಲ ಆಗಲಿ, ಎಲ್ಲರೂ ಜನ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಬಾಳಲಿ ಎಂದು ಹಾರೈಸುತ್ತಾ ನಾನು ಬೇಡಿಕೊಳ್ಳುತ್ತೇನೆ ಸ್ವಾಮಿನ. ನಕ್ಷತ್ರ ಟಿವಿಗೂ ನಾವು ಧನ್ಯವಾದಗಳು. ಹರಿಹರೇಶ್ವರ ರಥೋತ್ಸವ ಶುಭಾಶಯಗಳು. ಹರಿಹರದ ಬ್ರಹ್ಮ ರಥೋತ್ಸವದ ಶುಭಾಶಯಗಳು. ಹರಿಹರೇಶ್ವರ ಎಲ್ಲ ಹರಿಹರದ ಜನತೆಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷ್ಯ ಎಲ್ಲ ನೀಡಲಿ ಅಂತ ನಾನು ಬಿಡ್ಕೊತೀನಿ. ಹರಿಹರೇಶ್ವರ ರಥೋತ್ಸವದ ಹಾರ್ದಿಕ ಶುಭಾಶಯಗಳು. ಬ್ರಹ್ಮ ರಥೋತ್ಸವದ ಅಂಗವಾಗಿ ಇಲ್ಲಿ ಬಂದು ಸಂತೋಷ ಪಡ್ತಾ ಇದ್ದೀನಿ. ಯಾಕೆಂದರೆ ನಾನು ಹುಟ್ಟಿ ಬೆಳೆದಿದ್ದು ಇಲ್ಲೇ, ಈಗ ಇರೋದು ಮಾತ್ರ ಕಾರವಾರದಲ್ಲಿ. ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ನಡೀಲಿ ಅಂತೇಳಿ ನಾನು ಆಶಿಸ್ತೀನಿ. ಈ ನಕ್ಷತ್ರ ಟಿ ವಿಯವರಿಗೂ ಮತ್ತು ಬೊಂಗಾಳೆ ಮೆಡಿಕಲ್ಸ್ದ ಕಾಳಪ್ಪನವರಿಗೂ ಎಲ್ಲರಿಗೂ ನನ್ನ ಅಭಿನಂದನೆ. ಹರಿಹರ ಕ್ಷೇತ್ರಪಾಲಕ ಹರಿಹರೇಶ್ವರ ನಮ್ಮ ಕ್ಷೇತ್ರಪಾಲಕ. ಹಾಗಾಗಿ ಆ ದೇವರು ಎಲ್ಲರಿಗೂ ಹರಿಹರ ಜನತೆಗೆ ಹಾಗೂ ನಾಡಿನ ಜನತೆಗೆ ಆಯುಷ್ಯ ಆರೋಗ್ಯ ಅಷ್ಟೈಶ್ವರ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಅದೇ ರೀತಿ ನಕ್ಷತ್ರ ಟಿ ವಿ ಹಾಗೂ ಸಿಬ್ಬಂದಿ ವರ್ಗಕ್ಕೂ ಸಹ ಈ ಒಂದು ರಥೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಹರಿಹರೇಶ್ವರ ಬ್ರಹ್ಮ ರಥೋತ್ಸವ ಶುಭಾಶಯಗಳು. ಗಣಪ
ರೆನಾಲ್ಡ್ಸ್ ಇನೋವೇಟಿವ್ ಗ್ರೂಪ್ನವರು ಕೂಡ ಇವತ್ತು ಮಜ್ಜಿಗೆಯನ್ನು ಭಕ್ತಾದಿಗಳಿಗೆ ನೀಡುವಂತಹ ವ್ಯವಸ್ಥೆ ಮಾಡಲಾಗಿದೆ. ನೋಡ್ತಾ ಇರ್ಬೋದು, ಶುಚಿ ಜೊತೆಗೆ ರುಚಿ ಕೂಡ ವ್ಯವಸ್ಥೆ ಮಾಡಿದ್ದಾರೆ ಅವರು. ಮೊದಲನೇದಾಗಿ ಎಲ್ಲ ಗಣಪಾಸ್ ಟೀಮ್ನ ಸದಸ್ಯರಿಗೆ ನಮ್ಮ ವಾಹಿನಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಎಲ್ರಿಗೂ ಮೊದಲನೇದಾಗಿ ಹರಿಹರೇಶ್ವರ ಬ್ರಹ್ಮರಥೋತ್ಸವದ ಶುಭಾಶಯಗಳು. ಹರಿಹರದ ಸಮಸ್ತ ಜನರಿಗೆ ಹರಿಹರೇಶ್ವರ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಮೇತ ಮಜ್ಜಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಬೆಳಗ್ಗೆ 10 ಗಂಟೆಯಿಂದ ಬ್ರಹ್ಮರಥೋತ್ಸವ ಆದಮೇಲಿಂದ ಮಜ್ಜಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಎಲ್ಲ ಜನರು ಖುಷಿಯಿಂದ ಕುಡಿದು ಹೋಗ್ತಾ ಇದ್ದಾರೆ. ನಮಗೂ ಆತ್ಮತೃಪ್ತಿ ಇದೆ. ಎಲ್ಲರಿಗೂ ಹರಿಹರೇಶ್ವರ ಬ್ರಹ್ಮರಥೋತ್ಸವದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರೇ, ವಿಶೇಷವಾಗಿ ಇಲ್ಲಿ ಆಗಮಿಸಿರುವಂತಹ ಬೆಂಗಳೂರಿನವರು. ಸೊ ಬೆಂಗಳೂರಲ್ಲೇ ಸಾಕಷ್ಟು ಕಾರ್ಯಕ್ರಮ ಇರುತ್ತೆ, ಆದರೆ ನಮ್ಮೂರಲ್ಲಿ ನಡೆಯುವಂತಹ ಕಾರ್ಯಕ್ರಮ ಅದ್ದೂರಿಯಾದಂತಹ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕೆ ಬಂದಿದ್ದಾರೆ. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ಕೆ ಪದ್ಮಪ್ರಸಾದ್ ಅಂತ. ನಾನು ಹುಟ್ಟಿ ಬೆಳೆದ ಊರು ಇದು. ನಾನು ಬೆಂಗಳೂರು ನೋಡಿ, ಈಗ ಮದುವೆ ಮಾಡಿಕೊಟ್ಟಿದ್ದು ಬೆಂಗಳೂರು, ಆದರೂ ಕೂಡ ನನ್ನ ಹೆಮ್ಮೆ ಊರು ಇದು. ನಾನು 2 ದಿವಸ ಮುಂಚೆನೇ ಬಂದು ನಿನ್ನೆಲ್ಲ ಸಾಂಸ್ಕೃತಿಕ ಪ್ರೋಗ್ರಾಮ್ಗಳು ನೋಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತದೆ, ಮನಸ್ಸು ತುಂಬಿ ಬರ್ತಾ ಇದೆ. ನನ್ನ ಹೊಟ್ಟೆ ನಾನು ನಿಜವಾಗ್ಲೂ ಜನ್ಮಿ ಜನ್ಮ ಭೂಮಿಶ್ಚ ಸ್ವರ್ಗದಪ್ಪಿ ಗರಿಯಸಿ ಇಂದಂಗೆ ನಮ್ಮ ಊರು ಬೆಂಗಳೂರಾದರೂ ಕೂಡ ಕೊಟ್ಟಿದ್ದ ಮನೆ ಈ ನನ್ನ ಮೂರು ನಮಗೆ ಸ್ವರ್ಗಕ್ಕೆ ಸಮಾನ. ತುಂಬ ಖುಷಿಯಾಗಿದೆ. ಐ ಆಮ್ ಬ್ಲೆಸ್ಡ್ ಎನಫ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಮ್ಮ ನಮಸ್ತೆ. ನೀವು ನೋಡಿದಂತಹ ಹರಿಹರೇಶ್ವರ ಬ್ರಹ್ಮರಥೋತ್ಸವ ಅಂದಿಗೂ ಇಂದಿಗೂ ಹೇಗಿದೆ? ಅಯ್ಯೋ, ಆವಾಗಿಂದ ಈಗ ನಾವು ಭಾಳ ಇದು. ಅವಾಗೇನು ಮೊಬೈಲ್ ಇದ್ದಿಲ್ಲ, ಗಾಡಿ ಇದ್ದಿಲ್ಲ, ನಡ್ಕೊಂಡು ಬಂದು ಮಾಡಿ ಹೋಗ್ತಿದ್ವಿ. ಈಗ ಮೊಬೈಲು ಗಾಡಿಗಳು ಎಲ್ಲ ಅದಾವು, ಬರ್ತೀವಿ ನೋಡಿ ನಮಸ್ಕಾರ ಮಾಡಿ ಹೋಗ್ತೀವಿ. ಖುಷಿ 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 ಗಾಡಿ ಮೇಲೆ. ಮೇಡಮ್, ನಿಮ್ಗೆ ಹೇಗೆ ಅನಿಸ್ತಿದೆ? ಭಾಳ ಖುಷಿ ಅನ್ನಿಸ್ತಿದೆ ಸರ್. ಹರಿಹರ ಸ್ವಾಮಿ ಎಲ್ಲರಿಗೂ ಚೆನ್ನಾಗಿ ಮಾಡಲಿ. ನಮ್ಮ ಅಮ್ಮ ಹೇಳ್ದಂಗೆ ಹಿಂದಿನ ಅನುಕೂಲ ಇರಲಿಲ್ಲ, ಈಗೆಲ್ಲ ಗಾಡಿ ಕಾರ್ಗಳು ಇದ್ರೂ ಸಹ ಇಷ್ಟು ಭಕ್ತ ಸಾಗರ ಎಲ್ಲರಿಗೂ ಹರಿಹರೇಶ್ವರ ಸ್ವಾಮಿ ಸುಖ ಕೊಡಲಿ, ಶಾಂತಿ ಕೊಡಲಿ, ಸಮೃದ್ಧಿ ಕೊಡಲಿ, ಮಳೆ ಬೆಳೆ ಕೊಡಲಿ, ಎಲ್ಲರಿಗೂ ಚೆನ್ನಾಗಿಡ್ಲಿ ಅಂತೇಳಿ ಪ್ರಥಮವಾಗಿ ನಕ್ಷತ್ರ ಟಿವಿಯವರಿಗೆ ನಾನು ನಮಸ್ಕಾರಗಳು ತಿಳಿಸ್ತೀನಿ. ನೋಡ್ತಾ ಇರಬಹುದು, ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅಮೃತ ಕೃಷ್ಣ ಅವರು ಪಾಲ್ಗೊಳ್ತಾ ಇರ್ತಾರೆ. ಈ ವಿಶೇಷ ದಿನಗಳಲ್ಲಿ ತುಂಬಾ ಚೆನ್ನಾಗಿ ರೆಡಿಯಾಗಿ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿ ಪತಿಗೆ ಸತಿಯಾಗಿ ಸಾಕಷ್ಟು ಸೇವೆಗಳಲ್ಲಿ ಜೊತೆಯಾಗಿರುವಂತಹ ಅಮೃತ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಅಮೃತ ಕೃಷ್ಣ ಅವರೇ, ನಿಮಗೆ ಹೇಗೆ ಅನ್ನಿಸ್ತಾ ಇದೆ? ಜಾತ್ರೆ ನೋಡಿ ಏನೆಲ್ಲ ಕೇಳ್ಕೊಂಡ್ರಿ, ಹೇಗೆ ಕಾಣಿಸ್ತಾ ಇದೆ ನಮ್ಮೂರು ಇವತ್ತು? ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಜಾಸ್ತಿ ಜನ ಸೇರಿದ್ದಾರೆ. ತುಂಬ ಖುಷಿಯಾಗಿದೆ. ಇದೇ ಥರ ಇನ್ನೊಂದು ಸ್ವಲ್ಪ ಜಾಸ್ತಿ ಜನ ಬರಲಿ ಅಂತ ಆಶಿಸ್ತೀನಿ. ನಂದಿಗಾವಿ ಶ್ರೀನಿವಾಸ್ ಅವರ ಟೀಮ್ ಹಾಗೂ ಅವರ ಶ್ರೀಮತಿ ಕೂಡ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸರ್ವ ಭಕ್ತಾದಿಗಳಿಗೂ ಕೂಡ ಮಜ್ಜಿಗೆಯನ್ನು ನೀಡಲಾಗ್ತಾ ಇದೆ. ಬಿಸಿಲಲ್ಲಿ ತಣಿದು ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಬಾಯಾರಿಕೆಯನ್ನು ಹೋಗಲಾಡಿಸೋದಕ್ಕೆ ಮಜ್ಜಿಗೆ ಸೇವೆಯನ್ನು ಮಾಡಲಾಗ್ತಿದೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಎಷ್ಟೊತ್ತಿಗೆ ಬಂದ್ರಿ? ಹೇಗೆ ಅನ್ನಿಸ್ತಾ ಇದೆ? ನಾವು 10 ಗಂಟೆಗೆ ಬಂದ್ವಿ. ತುಂಬ ಖುಷಿ ಆಗ್ತಾ ಇದೆ. ಹೋದ ವರ್ಷದಂಗೆ ಈ ವರ್ಷನೂ ತುಂಬ ಜನ ಸೇರಿದ್ದಾರೆ. ಚೆನ್ನಾಗಿ ಅನಿಸ್ತಾ ಇದೆ. ಮೇಡಮ್, ಯಾರೆಲ್ಲ ಬಂದಿದ್ದೀರಿ? ನಮ್ಗೊಂಚೂರು ಪರಿಚಯ ಮಾಡಿಸ್ಬಿಡಿ. ಫ್ಯಾಮಿಲಿ ಇದ್ದೀವಿ, ಮಕ್ಕಳು, ಮನೆ. ಹಾಯ್ ಹಾಯ್. ಏನು ನೋಡಕ್ ಬಂದಿದ್ಯಾ? ನೋಡಿದ್ಯಾ? ನಮಸ್ತೆ ಮೇಡಮ್. ಸರ್, ಹೇಗೆ ನಡೀತಾ ಇದೆ ಸೇವೆ? ಹಾಗೆ ನಿಮ್ಗೆ ಎಷ್ಟು ಖುಷಿ ಆಗಿದೆ? ಐತಿಹಾಸಿಕ ಪರಂಪರೆಯಿಂದ ನಡ್ಕೊತಾ ಬಂದಿರೋ ನಮ್ಮ ಹರಿಹರೇಶ್ವರ ತೇರು ಭಾಳ ಚೆನ್ನಾಗಿ ಅದ್ದೂರಿಯಾಗಿ ನಡೀತಾ ಇದೆ. ನಾವು ಅದರಲ್ಲಿ ನಮ್ಮ ಸೇವೆಯಾಗಿ ಮಜ್ಜಿಗೆ ವಿತರಣೆ ಮಾಡ್ತಾ ಇದ್ದೀವಿ. ಹಾಗೆ ಹರಿಹರ ಎಲ್ಲ ಜನತೆಗೆ ಹರಿಹರೇಶ್ವರ ಜಾತ್ರೆಯ ಶುಭಾಶಯಗಳು. ಪ್ರತಿ ವರ್ಷನೂ ಭರತ ಹುಣ್ಣಿಮೆಗೆ ನಡೆಯುತ್ತೆ ಹರಿಹರೇಶ್ವರ ತೇರು. ಎಲ್ಲರೂ ದಯವಿಟ್ಟು ಬರಬೇಕಾಗಿ ಕೋರಿಕೊಳ್ಳುತ್ತೇವೆ. ಹರಿಹರ ಜನತೆಗೆ ಹರಿಹರೇಶ್ವರನ ರಥೋತ್ಸವದ ಆರ್ಥಿಕ ಶುಭಾಶಯಗಳು. ಮತ್ತು ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂದರೆ, ಹರಿಹರ ಜನದಲ್ಲಿ ಇವತ್ತು ಹಬ್ಬದ ವಾತಾವರಣಕ್ಕಿಂತ ಸಂತಸದ ವಾತಾವರಣ. ಹಬ್ಬ ಹರಿದಿನ ಎಲ್ಲದನ್ನು ಬದಿಗಿಟ್ಟು ಇವತ್ತು ಬ್ರಹ್ಮಲಿಂಗೇಶ್ವರನ ರಥವನ್ನು ಎಳೆಯೋದಕ್ಕೆ ಬೆಳಗ್ಗೆ 9:00 ನಮ್ಮ ಹರಿಹರ ಜನತೆ ಅತಿ ಹೆಚ್ಚಾಗಿ ಜನಸಂಖ್ಯೆ, ಹೋದ ಬಾರಿಕಿನ್ನ ಈ ಬಾರಿ ಕೂಡ ಭಾಳ ಅತಿ ಹೆಚ್ಚಾಗಿ ಜನಸಂಖ್ಯೆ ಸೇರಿದೆ. ಎಲ್ಲರಿಗೂ ಕೂಡ ಸಮೃದ್ಧಿ ತೋರಿಸಲಿ, ದೇವರು ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತೇಳಿ ತಮ್ಮಲ್ಲಿ ಕೂಡ ಮನವಿ ಮಾಡ್ಕೊಂತ ಹರಿಹರೇಶ್ವರ ಕೃಪೆಗೆ ಎಲ್ಲರೂ ಪಾತ್ರ ಆಗಬೇಕಾಗಿ, ವಿಶೇಷವಾಗಿ ನಮ್ಮ ಹರಿಹರ ಡಿಪ್ಯೂಟೆಡ್ ಕ್ಯಾಂಡಿಡೇಟ್ ಆದಂಥ ಶ್ರೀನಿವಾಸ್ ನಂದಿಗಾವಿ ಅವರು ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಉಚಿತ ಮಜ್ಜಿಗೆಯನ್ನು ವಿತರಣೆ ಮಾಡಿ ಅವರು ಸಕಾಲದಲ್ಲೂ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ದೇವರು ಮುಂದಿನ ದಿನಗಳಲ್ಲಿ ಶಾಸಕರಾಗುವ ಆಶೀರ್ವಾದವನ್ನು ಕರುಣಿಸಿ ಅಂತೇಳಿ ಶ್ರೀನಿವಾಸ್ ನಂದಿಗಾವಿ ಅಭಿಮಾನಿ ಬಳಗದ ವತಿಯಿಂದ ತುಂಬ ಹೃದಯದ ಸ್ವಾಗತ ಅಂತ ಅಭಿನಂದನೆ ಕೇಳ್ತಾ ಇದ್ದೀನಿ. ನಮಸ್ಕಾರ. ವೀಕ್ಷಕರೇ, ಪ್ರತಿ ವರ್ಷವೂ ಕೂಡ ನಮಗೆ ವಿಶೇಷವಾಗಿ ನವದಂಪತಿಗಳು ಸಿಗ್ತಾರೆ. ಈ ಬಾರಿಯ ರಥೋತ್ಸವದಲ್ಲಿ ಹೊಸ ನವಜೋಡಿಗಳು ನವದಂಪತಿಗಳು ಆಗಮಿಸಿದ್ದಾರೆ. ಮೊದಲನೇದಾಗಿ ಅವ್ರ ಪರಿಚಯ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ಹೇಳಿ ಮೇಡಮ್. ರಾಜು ಅಂತ. ಮೇಡಮ್, ನಿಮ್ಮ ಹೆಸರು? ದೀಪಾ. ಓಕೆ, ಇವಾಗ ಹೇಳಿ ನಿಮ್ಮ ಮನೆಯವ್ರ ಹೆಸರು? ರಾಜು. ದೀಪಾ. ಸರ್, ಇದು ಎಷ್ಟು ದಿನ ಆಯಿತು ಮದುವೆ ಆಗಿ? ಒಂದು 8 ತಿಂಗಳಾಯಿತು. 8 ತಿಂಗಳಾಗಿದೆ.
ಸೊ ನಮ್ಮ ಹರಿಹರದ ಪದ್ಧತಿ ಪ್ರಕಾರ ನವದಂಪತಿಗಳು ಜಾತ್ರೆಯಲ್ಲಿ ಆಗಮಿಸಿ ತೇರನ್ನು ನೋಡಿ ದೇವರ ದರ್ಶನವನ್ನು ಪಡೆಯುವಂತಹದ್ದು ಪದ್ಧತಿ ಇದೆ. ಅದರಲ್ಲೂ ವಿಶೇಷವಾಗಿ ಈ ಬಾರಿ ನಮ್ಮ ವಾಹಿನಿಗೆ ನೀವು ಸಿಕ್ಕಿದ್ದೀರಿ. ನಾವು ನಿಮಗೂ ಕೂಡ ನೀವು ನವದಂಪತಿಗಳೇನಿದ್ದೀರಿ ನಿಮ್ಮ ಮುಂದಿನ ಜೀವನ ಸುಖವಾಗಿರಲಿ, ಸಮೃದ್ಧಿಯಿಂದ ತುಂಬಿರಲಿ, ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳು ಶ್ರೀ ಹರಿಹರೇಶ್ವರ ನೆರವೇರಿಸಲಿ ಅಂತ ಆಶಿಸ್ತಾ ಹೇಗೆ ಅನ್ನಿಸ್ತಾ ಇದೆ? ಓಕೆ, ಇಲ್ಲಿ ಹರಿಹರದವ್ರು ಯಾರು ಸರ್? ರಾಜು ಸರ್, ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಾ ನೀವು ಹರಿಹರೇಶ್ವರನ ತೇರನ? ಒಂದು 10 ವರ್ಷದಿಂದ ನೋಡ್ತಾ ಇದ್ದೀನಿ ಮೇಡಮ್. ಯಾವಾಗಲೂ ಒಂಟಿಯಾಗಿ ಬರ್ತಾ ಇದ್ರಿ, ಈಗ ಜಂಟಿಯಾಗಿ ಬಂದಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಇದೇ ಫಸ್ಟ್ ವರ್ಷ ಮೇಡಮ್. ಚೆನ್ನಾಗಿ ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿ ಅನ್ನಿಸ್ತಾ ಇದೆ. ಇನ್ನೂ ನಾಚಿಕೆ ಹೋಗಿಲ್ಲ. ಓಕೆ ಮೇಡಮ್, ನೀವು ಹೇಳಿ ನಿಮ್ಮ ಮನೆಯವ್ರ ಪರವಾಗಿ ಹೇಗೆ ಅನ್ನಿಸ್ತಾ ಇದೆ? ಯಾವ ಊರಿನವರು ನೀವು? ಇದೇ ಊರು. ಓಕೆ, ಹೇಗೆ ಅನ್ನಿಸ್ತಾ ಇದೆ? ಖುಷಿ ಅನ್ನಿಸ್ತಾ ಇದೆ. ಸೊ ಫುಲ್ಲು ನಾಚ್ಕೊಂಡ್ಬಿಟ್ಟಿದ್ದಾರೆ ಅವರು ಹೊಸ ದಂಪತಿಗಳು. ಇನ್ನೊಂದು ನೆಕ್ಸ್ಟ್ ಇಯರ್ ಸಿಗ್ತಾರೆ, ಕಾಲೆಳೆಯೋಣ ಅಂತ ಹೇಳ್ತಾ ಆಲ್ ದ ಬೆಸ್ಟ್, ಹ್ಯಾಪಿ ಮ್ಯಾರಿಡ್ ಲೈಫ್. ವೀಕ್ಷಕರೇ, ಇವಾಗ ನಮ್ಮ ಜೊತೆಗೆ ನಮ್ಮ ಹರಿಹರದ ಹೆಸರಾಂತ ಮುಖಂಡರಾದಂತಹ ವೀರೇಶ್ ಸರ್ ಇದ್ದಾರೆ. ಮೊದಲನೇದಾಗಿ ಸರ್ ನಮಸ್ತೆ. ಏನೆಲ್ಲ ಸಿದ್ಧತೆ ಮಾಡಿದ್ರಿ ಸರ್? ಹೇಗೆ ನಡೀತಾ ಇದೆ ಕಾರ್ಯಕ್ರಮ? ಹೇಗೆ ತೇರನ್ನ ನೋಡ್ಕೊಂಡ್ ಬಂದ್ರಿ? ನಯನ ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ PP ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ. ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ. ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ. ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ. ಹರಿಹರದ ಶ್ರೀ ಹರಿಹರೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಇವತ್ತು ಬೆಳಗ್ಗೆ 10 ಗಂಟೆ 20 ನಿಮಿಷಕ್ಕೆ ಅತ್ಯಂತ ವಿಜೃಂಭಣೆಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿತು. ಪ್ರತಿ ವರ್ಷದಂತೆ ಈ ವರ್ಷ ಅತಿ ಹೆಚ್ಚು ಭಕ್ತರನ್ನು ನಾವಿಲ್ಲಿ ಕಾಣ್ಬೋದು. ಏಕೆಂದರೆ ಈ ವರ್ಷ ಹರಿಹರೇಶ್ವರನ ಕೃಪೆಯಿಂದ ಮಳೆ ಬೆಳೆ ಎಲ್ಲದೂ ಕೂಡ ಭಾಳ ಉತ್ತಮವಾಗಿ ಆಗಿದೆ. ಇವತ್ತು ಎಲ್ಲರೂ ಕೂಡ ಅತ್ಯಂತ ಸಂತೋಷದಿಂದಿದ್ದಾರೆ. ಏಕೆಂದರೆ ಹಿಂದೆ ಕರೋನಾ ಮಹಾಮಾರಿ ಇತ್ತು, ಬರಗಾಲ ಇತ್ತು, ಅನೇಕ ತೊಂದರೆಗಳಿದ್ದಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ ಸಾವಿರಾರು ಭಕ್ತರನ್ನ ನಾವು ನೋಡ್ತಾ ಇದ್ವಿ. ಅದರಲ್ಲೂ ಈ ಬಾರಿ ವಿಶೇಷವಾಗಿ ಎಲ್ಲ ಕೆರೆಗಳು, ಡ್ಯಾಮ್ಗಳು, ನದಿ ಎಲ್ಲವೂ ತುಂಬಿ ಹರಿತಾ ಇದ್ದಾವೆ. ಹರಿಹರೇಶ್ವರ ಕೃಪೆಯಿಂದ ಇವತ್ತು ಜನ ಸಂತೋಷದಿಂದ ಇದ್ದಾರೆ. ಯಾವ ರೀತಿ ಉತ್ತರ ಭಾರತದ ಪ್ರಯಾಗರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆಯೋ ಅತ್ಯಂತ ಯಶಸ್ವಿಯಾಗಿ 144ನೇ ವರ್ಷದ ಕುಂಭಮೇಳ ಇವತ್ತು ಕೋಟ್ಯಾಂತರ ಭಕ್ತರ ಸಮ್ಮುಖದಲ್ಲಿ ನಡೀತಾ ಇದೆಯೋ ಅದೇ ರೀತಿ ಇವತ್ತು ಹರಿಹರೇಶ್ವರನ ಬ್ರಹ್ಮರಥೋತ್ಸವ ಕೂಡ ವಿಜೃಂಭಣೆಯಿಂದ ನಡೀತು. ಹರಿಹರೇಶ್ವರನ ಕೃಪೆ ಎಲ್ಲರಿಗೂ ಇದೆ. ಇವತ್ತು ಎಲ್ಲರಿಗೂ ಕೂಡ ಭಗವಂತ ಅವರ ಇಷ್ಟಾರ್ಥಗಳನ್ನು ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಇನ್ನು ಇವತ್ತು ಭಕ್ತರು ಭಾಳ ಜನ ಇನ್ನೂ ಬರೋರಿದ್ದಾರೆ. ನಾನೆಲ್ಲ ಭಕ್ತಾದಿಗಳಲ್ಲಿ ವಿನಂತಿ ಮಾಡೋದಿಷ್ಟೇ, ಶಾಂತಿಯಿಂದ ಸಮಾಧಾನದಿಂದ ದೇವರ ದರ್ಶನವನ್ನು ಪಡೀರಿ. ನೀವೆಲ್ಲರೂ ಕುಟುಂಬ ಸಮೇತರಾಗಿ ಬನ್ನಿ. ಅದ್ರ ಜೊತೆಗೆ ಸ್ವಚ್ಛತೆಯನ್ನು ಕೂಡ ಕಾಪಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ತೇನೆ. ಯಾಕೆಂದರೆ ಇವತ್ತು ಸ್ವಚ್ಛತೆಗೆ ಎಲ್ಲ ಕಡೆಯೂ ಆದ್ಯತೆ ಇದೆ. ಇವತ್ತು ದೇವಸ್ಥಾನ ಸಮಿತಿಯವರಿರ್ಬೋದು, ಅನೇಕ ಸಂಘ ಸಂಸ್ಥೆಗಳಿರ್ಬೋದು, ಇವತ್ತು ಅನ್ನ ಸಂತರ್ಪಣೆ ಜೊತೆಗೆ ಇವತ್ತು ಮಜ್ಜಿಗೆ ವಿತರಣೆ, ನೀರು ಪಾನೀಯಗಳ ವಿತರಣೆ ಎಲ್ಲರೂ ಕೂಡ ಇವತ್ತು ಸ್ವಇಚ್ಛೆಯಿಂದ ವಾಲಂಟಿಯರ್ ಆಗಿ ಮಾಡ್ತಾ ಇದ್ದಾರೆ. ಭಗವಂತನ ಕೃಪೆಯಿಂದ ಎಲ್ಲರೂ ಕೂಡ ಇವತ್ತು ಮಾಡೋದನ್ನು ನಾವು ನೋಡಿದ್ದೀವಿ. ಎಲ್ಲದಕ್ಕೆ ಯಾವುದಕ್ಕೆ ಕೊರತೆಗಳಿಲ್ಲ, ಇಲ್ಲಿ ಯಾವುದೂ ಅವ್ಯವಸ್ಥೆ ಇಲ್ಲ, ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ. ಆ ಹರಿಹರೇಶ್ವರ ಎಲ್ಲರಿಗೂ ಕೂಡ ಕರುಣಿಸ್ತೀನಿ ಅಂತ ಹೇಳಿ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ವಾಹಿನಿಯ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಸುಮಾರು ನಾವು ಒಂದು 8-9 ವರ್ಷದಿಂದನೂ ಹರಿಹರೇಶ್ವರ ಜಾತ್ರೆಯಲ್ಲಿ ಪಾಲ್ಗೊಳ್ತಿದ್ದೀವಿ. ಹರಿಹರೇಶ್ವರನ ಆಶೀರ್ವಾದಕ್ಕೆ ನಾವು ಕೃಪಾರಾಗಿದ್ದೀವಿ. ಅದೇ ರೀತಿ ಜನಸಂಖ್ಯೆನೂ ಕೂಡ ಪ್ರತಿ ಸರಿ ಭಕ್ತರು ಬಂದಿದ್ದಾರೆ. ಈ ಸರಿ ಕುಂಭಮೇಳ ನಡೆದಿದೆ. ಅದೇ ರೀತಿ ಆ ಸಮಯದಲ್ಲಿ ಹರಿಹರೇಶ್ವರ ಜಾತ್ರೆ ಇದ್ದು ಹರಿಹರೇಶ್ವರನ ಕೃಪೆ ಇಡೀ ತಾಲೂಕಿನ ಜನತೆ ಮೇಲೆ ಇರಲಿ, ಎಲ್ಲರಿಗೂ ಆಯುಷ್ಯ ಆರೋಗ್ಯ ನೆಮ್ಮದಿ ಕೊಡಲಿ, ತಾಲೂಕಿನ ಜನ ಸುಶಿಕ್ಷಿತವಾಗಿರಲಿ ಅಂತ ಬಯಸ್ತೀವಿ. ನಮಸ್ಕಾರ ಸರ್, ನಿಮ್ಮ ಹೆಸರು? ನಿಜಗುಣ ಅಂತ, ಮಾಜಿ ಡೂಡಾ ಸದಸ್ಯರು. ಹರಿಹರ ಬ್ರಹ್ಮರಥೋತ್ಸವ ಭಾಳಷ್ಟು ವಿಶೇಷ. ಈ ನಾಡಿನ ಜನತೆಗೆ, ಹರಿಹರ ಜನತೆಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳಿಸ್ತಾ, ಆದಷ್ಟು ಜನತೆ ಇಲ್ಲಿ ಸಾವಿರಾರು ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಸ್ವಚ್ಛತೆಯನ್ನು ಕಾಪಾಡ್ರಿ ಅಂತಂದು ನಾನು ಹೇಳ್ತಾ ನನ್ನ ಶುಭಾಶಯಗಳನ್ನು ತಿಳಿಸುತ್ತೇನೆ. ಮೇಡಮ್ ನಮಸ್ತೆ. ನಮಸ್ತೆ. ನೀವು ವಿಶ್ ಮಾಡೋದಾದರೆ?
ಹರಿಹರದ ಸಮಸ್ತ ಜನತೆಗೂ ಹಾಗೂ ಅಕ್ಕಪಕ್ಕದ ಊರಿನವರು ಸಹ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಹರಿಹರೇಶ್ವರ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಶುಭಾಶಯನ ಕೋರ್ತೀನಿ. ಇದಾಗಿತ್ತು ಈ ದಂಪತಿಗಳ ಶುಭಾಶಯಗಳು ನಮ್ಮ ಹರಿಹರದ ಸಕಲ ಸದ್ಭಕ್ತರಿಗೆ. ನಿಮಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ ಬ್ರಹ್ಮರಥೋತ್ಸವದ ಶುಭಾಶಯಗಳನ್ನ ಹೇಳ್ತೀವಿ ಸರ್. ವೀಕ್ಷಕರೇ, ನಾವು ಸಾಕಷ್ಟು ಸಮಯದಿಂದ ನಿಮಗೆ ನಿರಂತರವಾಗಿ ಈ ಬ್ರಹ್ಮರಥೋತ್ಸವದ ಕಾರ್ಯಕ್ರಮವನ್ನು ತೋರಿಸ್ಕೊಂಡು ಬರ್ತಾ ಇದ್ದೀವಿ. ಆಗಲೇ ನಿಮಗೆ ನಾನು ಪರಿಚಯ ಮಾಡಿರುವ ಹಾಗೆ NH ಶ್ರೀನಿವಾಸ್ ನಂದಿಗಾವಿ ಅವರ ಬಳಗದ ವತಿಯಿಂದ ನಿರಂತರವಾಗಿ ಆಗಮಿಸುತ್ತಿರುವಂತಹ ಸಕಲ ಭಕ್ತಾದಿಗಳಿಗೆ ಮಜ್ಜಿಗೆ ಸೇವೆಯನ್ನು ನೀಡಲಾಗ್ತಾ ಇದೆ. ದಂಪತಿಗಳ ಸಮೇತ ಬಂದು ನಿರಂತರವಾಗಿ ಈ ಸೇವೆಯಲ್ಲಿ ಪಾಲ್ಗೊಂಡಿರುವಂತಹ ಶ್ರೀನಿವಾಸ್ ಸರ್ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ಸರ್ ನಮಸ್ತೆ ಹಾಗೂ ಬ್ರಹ್ಮ ರಥೋತ್ಸವದ ಶುಭಾಶಯಗಳು ಸರ್. ಸರ್, ನೀವು ಎಷ್ಟು ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ, ಹಾಗೆ ಹೇಗೆ ಅನ್ನಿಸ್ತಾ ಇದೆ ಸರ್ ಈ ಕ್ಷಣಕ್ಕೆ ನಿಮಗೆ? ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನಮ್ಮ ಹರಿಹರದ ಕ್ಷೇತ್ರನಾಥ ಇದು ಹರಿಹರೇಶ್ವರ. ಹರಿಹರ ತಾಲೂಕಿನಲ್ಲಿ ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ಇದಕ್ಕೆ ಭಕ್ತರಿದ್ದಾರೆ. ಇವತ್ತೆಲ್ಲರೂ ಬರ್ತಾ ಇದ್ದಾರೆ. ಎಲ್ಲರೂ ಬಂದು ಇವತ್ತೊಂದು ಹಬ್ಬದ ಸಂಭ್ರಮಾಚರಣೆ ನಡೀತದೆ. ಆ್ಯಕ್ಚುಲಿ ತುಂಬ ಖುಷಿಯಾಗುತ್ತೆ. ನಾನು ಹರಿಹರದಲ್ಲಿ ಹುಟ್ಟಿದ್ದೀನಿ ಅಂತ ಹೇಳಲಿಕ್ಕೆ. ಯಾಕಂದರೆ ಮಧ್ಯ ಕರ್ನಾಟಕದಲ್ಲಿ ಹರಿಹರೇಶ್ವರ ರಥೋತ್ಸವ ಇದರಿಂದ ಸುಮಾರು ಜನ ಕರ್ನಾಟಕ ರಾಜ್ಯಾದ್ಯಂತ ಬಂದು ಇವತ್ತು ದರ್ಶನ ತಗೊಂಡು ಹೋಗ್ತಾರೆ. ತುಂಬ ಖುಷಿ ಆಗ್ತಾ ಇದೆ. ನಾವು ಪ್ರತಿ ವರ್ಷವೂ ನಾವು ಇರ್ತೀವಿ. ಪ್ರತಿ ವರ್ಷವೂ ಮಜ್ಜಿಗೆ ಹಂಚಿ ಪ್ರತಿ ವರ್ಷವೂ ಕೊನೆ ತನಕ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಇವಾಗ ಒಳಗೋಗಿ ಪ್ರಸಾದ ಹಂಚಿ ಪ್ರಸಾದ ಸೇವೆ ಮಾಡಿ ಬಂದು ಇದೊಂಥರ ಹೋಲ್ ಡೇ ಹಬ್ಬ ಇದ್ದಂಗೆ ಇರುತ್ತೆ. ತುಂಬ ಖುಷಿ ಆಗುತ್ತೆ. ಸರ್, ಈಗ ಆಗಮಿಸಿರುವಂತಹ ನಿಮ್ಮ ಸದಸ್ಯರು ಎಲ್ಲರೂ ಬಹಳ ಖುಷಿಯಿಂದ ಸೇವೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಈ ವರ್ಷನೂ ಕೂಡ ಮಾಡ್ತಾ ಇದ್ದಾರೆ. ಸರ್, ಅವರ ಸೇವೆ ಹೇಗೆ ನೋಡಿದ್ರೆ ಎಷ್ಟು ಖುಷಿ ಆಗ್ತಾ ಇದೆ ಸರ್ ನಿಮಗೆ? ನಿಸ್ವಾರ್ಥ ಸೇವೆ ಮಾಡ್ತಾರೆ. ಸೇವೆ ಮಾಡೋರ ಜೊತೆಗೆ ಸೇವೆ ಮಾಡೋರು ಸೇರ್ಕೋತಾರೆ. ಸೊ ನಿಸ್ವಾರ್ಥ ಸೇವೆಯಿಂದ ಅಷ್ಟು ಖುಷಿಯಿಂದ ಮಾಡ್ತಾ ಇದ್ದಾರೆ. ಅವ್ರಿಗೆ ಯಾರಿಗೂ ಹೇಳಿಲ್ಲ, ನಾನು ಜಸ್ಟ್ ಒಂದು ಪೋಸ್ಟರ್ ಹಾಕಿದ್ದೆ. ಎಲ್ಲ ಅವರೇ ಬಂದು ಅವರೇ ರೆಡಿ ಮಾಡ್ಕೊಂಡು ಅವರೇ ಮಾಡ್ತಾರೆ. ಇದೊಂದು ಖುಷಿ ತಕ್ಕಂಥ ವಿಚಾರ. ಹರಿಹರೇಶ್ವರ ಎಲ್ಲರಿಗೂ ಆಶೀರ್ವಾದ ಮಾಡಿ ಒಳ್ಳೆ ಬೆಳೆ ಮಳೆ ಎಲ್ಲ ಕೊಟ್ಟು ಎಲ್ಲರಿಗೂ ವಿದ್ಯಾಭ್ಯಾಸ ಕೊಟ್ಟು ಎಲ್ಲರ ದುಡಿಮೆ ಚೆನ್ನಾಗಾಗಲಿ. ಇನ್ನು 1 ತಿಂಗಳು ಬಿಟ್ಟು ಹರಿಹರ ಊರಮ್ಮನ ಜಾತ್ರೆ ಇದೆ. ಸೊ ಎಲ್ಲರೂ ಚೆನ್ನಾಗಿ ಊರಮ್ಮನ ಜಾತ್ರೆನೂ ಆಚರಣೆ ಮಾಡಿರಿ. ಮೇಯ್ನಾಗಿ ಸ್ವಚ್ಛತೆ ಬಗ್ಗೆ ಗಮನ ಕೊಟ್ಟರೆ ನೀರು ಮಿತವಾಗಿ ಬಳಸಿ. ಊರಮ್ಮನ ಹಬ್ಬ ಬಂತು, ಯಾರು ಜಾಸ್ತಿ ಸಾಲ ಮಾಡಿ ಜಾಸ್ತಿ ಕುರಿ ಕಡೆಯೋಕೆ ಹೋಗ್ಬಿಡ್ರಿ. ತಮ್ಮ ಶಕ್ತಿ ಎಷ್ಟಿದನೋ ಅಷ್ಟೇ ಹಬ್ಬ ಮಾಡಿರಿ. ದೇವರು ಎಷ್ಟು ಜಾಸ್ತಿ ಮಾಡ್ತೀವಿ ಅಷ್ಟು ಮೆಚ್ಚಲ್ಲ. ನಿಮ್ಮ ಜೇಬು ಎಷ್ಟು ಹೇಳ್ತೈತೆ ಅಷ್ಟೇ ಹಬ್ಬ ಮಾಡಿರಿ. ಯಾರು ಓವರ್ ಬರ್ಡನ್ ಮಾಡ್ಕೋಬೇಡ್ರಿ. ಮತ್ತು 3 ವರ್ಷಕ್ಕೆ ಮತ್ತೆ ಹಬ್ಬ ಬಂದೇ ಬರುತ್ತೆ. ಇದು ಬಹಳ ವಿಶೇಷವಾದ ಸಂದೇಶ. ಬ್ರಹ್ಮ ರಥೋತ್ಸವದಲ್ಲಿ ಹಬ್ಬ ಮುಂದಿನ ದಿನ 18ನೇ ತಾರೀಕಿದೆ. ಸೊ ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಖುಷಿಯಿಂದ ಆಚರಣೆ ಮಾಡಿ ನಿಮ್ಮ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಹಿತವಿರಲಿ ಅಂತ ಹೇಳ್ತಾ ವಿಶ್ ಮಾಡಿದ್ದಾರೆ. ಸರ್, ನಿಮಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಮೇಡಮ್, ನನ್ನ ಹೆಸರು SH ಹುಗಾರ್ ಅಂತ, ನಿವೃತ್ತ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಮತ್ತು ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ. ಓಕೆ ಅಧ್ಯಕ್ಷರೇ, ನೀವು ನೋಡಿದಂತಹ ನಮ್ಮ ಹರಿಹರೇಶ್ವರ ಬ್ರಹ್ಮ ರಥೋತ್ಸವಕ್ಕೂ ಈಗ ನಡೀತಾ ಇರುವಂತಹ ನಮ್ಮ ಹರಿಹರೇಶ್ವರ ಬ್ರಹ್ಮ ರಥೋತ್ಸವಕ್ಕೂ ಏನು ವ್ಯತ್ಯಾಸಗಳಿದೆ? ಸಾಂದರ್ಭಿಕವಾಗಿ ಪ್ರತಿ ವರ್ಷ ಅತ್ಯಂತ ಉತ್ತಮಗೊಳ್ತಾ ಇದೆ. ಆದರೆ ಈ ವರ್ಷ ಏನು ಅವರು ಸಮಿತಿಯವರು ತಿಳಿಸಿದ್ದಾರೆ 10-20 ತೇರು ಹರಿಯುತ್ತೆ ಅಂತ. ಆದರೆ ಜನ ಯಾವಾಗಲೂ 11:30 11:20ಕ್ಕೆ ಮನಸ್ಸಿನೊಳಗೆ ಸಮಯ ಹೋಗಿ ಲೇಟಾಗಿ ಬಂದರೆ ಈ ಪರಿತಾಪ ಪಡ್ತಾ ಇದ್ದಾರೆ, ಹರಿಹರೇಶ್ವರ ತೇರು ಹರಿದು ಹೋಗ್ಬಿಟ್ಟದಲ್ಲ ಅಂತ. ಆದರೂ ಸಹಿತ ಭಕ್ತಿಗೇನು ಕಡಿಮೆ ಆಗಿಲ್ಲ. ಎಲ್ಲರೂ ಸಹಿತ ಅತ್ಯಂತ ಗೌರವದಿಂದ ಭಕ್ತಿಯಿಂದ ಈ ರಥೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಇವತ್ತಿನ ಬ್ರಹ್ಮ ರಥೋತ್ಸವ ಅತ್ಯಂತ ವಿಶಿಷ್ಟವಾಗಿದೆ. ಬಹಳಷ್ಟು ಜನ ಸೇರಿದ್ದಾರೆ. ನಾನು ನಿಮ್ಮ ಅಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಹರಿಹರೇಶ್ವರ ಬ್ರಹ್ಮ ರಥೋತ್ಸವದ ಬಗ್ಗೆ ವಿಶೇಷವಾಗಿ ನಿಮ್ಮ 2 ಮಾತುಗಳಲ್ಲಿ ಹೇಳೋದಾದರೆ? ಮೇಡಮ್, ಇದು ಹರಿಹರ ಒಂದಾಗಿರ್ತಕ್ಕಂಥದ್ದು, ಒಂದೇ ದೇವರು ಏಕೀಭವಿಸಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಭೇದ ಭಾವ ಇಲ್ಲ, ಎಲ್ಲರೂ ಒಂದಾಗಿರಬೇಕು ಅಂತಕ್ಕಂಥದ್ದು. ಹರಿಹರವನ್ನು ದಕ್ಷಿಣ ಕಾಶಿ ಅಂತ ಕರೀತಾರೆ. ಈ ಅಯ್ಯಪ್ಪ ಹುಟ್ಟಿದ್ದು ಹರಿಹರ ಸಂಗಮದಿಂದ. ಯಾಕೆ ಅಂತಂದರೆ ಮಹಿಷಿ ತಪಸ್ಸನ್ನು ಮಾಡಿ ಯಾರಿಂದಲೂ ಮರಣ ಬರಬಾರ್ದು, ಗಂಡು ಹೆಣ್ಣು ಬಾಗಿಲಿಂದ ಹೊರಗೆ ಬಾಗಿಲಿಂದ ಒಳಗೆ ಈ ರೀತಿ ಯಾರಿಂದನೂ ಬರಬಾರ್ದು ಅಂತಕ್ಕಂಥ ವರವನ್ನು ಪಡೆದಿರ್ತಾರೆ ಶಿವನಿಂದ. ಆವಾಗ ಹರಿಹರರು ಅವರೆಲ್ಲ ಮಹಿಷಿ ಪೂರ್ತಿ ಇಲ್ಲಿ ಗುಹಾರಣ್ಯ ಅಂತ ಇರುತ್ತೆ, ದಂಡಕಾರಣ್ಯ ಅಂತ ಇರುತ್ತೆ. ಅಲ್ಲೆಲ್ಲ ನುಗ್ಗಿ ಋಷಿಗಳ ತಪಸ್ಸನ್ನು ಮಾಡ್ತಕ್ಕಂಥದ್ದು, ಯಜ್ಞ ಯಾಗಾದಿಗಳನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಎಲ್ಲ ಮಾಡ್ತಿರ್ತಾಳೆ. ಆವಾಗ ಎಲ್ಲ ದೇವತೆಗಳು ಹೋಗಿ ದೇವ್ರ ಹತ್ರ ಭಗವಂತನ ಹತ್ರ ಕೇಳ್ಕೊಂಡಾಗ ಹರಿಹರರಿಂದ ಹುಟ್ಟಿರ್ತಕ್ಕಂಥ ಮಗುವಿನಿಂದ ಈ ಮಹಿಷಿಗೆ ಸಂಹಾರ ಆಗಲಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆವಾಗ ಹರಿಹರರು ಒಂದಾಗಿ ಅವರ ಸಮಾಗಮದಿಂದ ಹುಟ್ಟಿರ್ತಕ್ಕಂಥದ್ದು ಅಯ್ಯಪ್ಪನ ಉದ್ಭವ ಆದಮೇಲೆ ಇಲ್ಲಿ ಹರಿಹರ ಒಂದಾಗಿ ಇಲ್ಲಿ ದಂಡಕಾರಣ್ಯ ಅಂತ ಇತ್ತು.
ಆವಾಗ ಆ ಮಹಿಷಿ ರಾಕ್ಷಸ ಬೆಳ್ಕೊಳ್ತಾರೆ. ಬೆಳ್ಕೊಂಡು ಗುಹಾಸುರ ಎಂಬ ರಾಕ್ಷಸ, ಗುಹಾಸುರ ಅಂತಕ್ಕಂಥ ರಾಕ್ಷಸ ನನಗೆ ಏನಾದರೂ ಮುಕ್ತಿ ಕೊಡುವಂತ ಕೇಳ್ಕೊಂಡಾಗ ಇದು ಗುಹಾರಣ್ಯ, ದಂಡಕಾರಣ್ಯ ಅಂತ ಅರ್ತಕ್ಕಂಥದ್ದು ಗುಹಾರಣ್ಯ ಆಗಲಿ, ಆ ರೀತಿ ಫೇಮಸ್ ಆಗಲಿ, ಹರಿಹರರು ಒಂದಾಗಿ ಹರಿಹರೇಶ್ವರ ದೇವಸ್ಥಾನವಾಗಿ ಇಲ್ಲಿ ನೆಲೆಸ್ತೀನಿ ನಾನು. ಪೂರ್ತಿ ನಾಡಿನ ಎಲ್ಲ ಭಕ್ತರಿಗೆ ನನ್ನ ಆಶೀರ್ವಾದ ಇರುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ತದನಂತರ ಈ ಅಯ್ಯಪ್ಪ ಇಲ್ಲಿ ಅದೇ ಕಾರಣಕ್ಕೆ ಈ ಅಯ್ಯಪ್ಪನ ತವರು ಮನೆ ಹರಿಹರ ಅಂತ ಹೇಳ್ಬೋದು. ಅಯ್ಯಪ್ಪನ ತವರು ಮನೆ ಹರಿಹರ. ಹಾಗಾಗಿ ಈ ಭಾರತದಾದ್ಯಂತ ಹರಿಹರನ ಇದು ಅಯ್ಯಪ್ಪನ ಮಾಲೆಯನ್ನು ಧರಿಸಿರ್ತಕ್ಕಂಥ ಮಾಲಾಧಾರಿಗಳು ಭಾರತದಾದ್ಯಂತ ಹರಿಹರಕ್ಕೆ ಬರ್ತಾರೆ. ತುಂಗಭದ್ರಾ ಪುಣ್ಯಸ್ನಾನ, ತುಂಗಭದ್ರಾ ನದಿಯಲ್ಲಿ ಪುಣ್ಯಸ್ನಾನವನ್ನು ಮಾಡ್ತಾರೆ. ಜೊತೆಗೆ ಅಯ್ಯಪ್ಪನ ದರ್ಶನವನ್ನು ಪಡಿತಾರೆ. ಅದಾದಮೇಲೆ ಹರಿಹರೇಶ್ವರ ದೇವಸ್ಥಾನವನ್ನು ದರ್ಶನ ಮಾಡ್ತಾರೆ. ಯಾಕೆಂತಂದರೆ ಇದು ಹರಿಹರನ ಮಗ ಅಯ್ಯಪ್ಪ, ಹರಿಹರನ ದರ್ಶನವನ್ನು ಮಾಡ್ತಾರೆ. ಅದಾದಮೇಲೆ ಪೇಟೆ ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡಿ ಅವರು ಮುಂದೆ ಅಯ್ಯಪ್ಪ ಸ್ವಾಮಿಯ ದರ್ಶನಕ್ಕೆ ಹೋಗ್ತಾರೆ. 41 ದಿವಸ ವ್ರತವನ್ನು ಮಾಡ್ತಕ್ಕಂಥದ್ದು ಒಂದು ಮಂಡಲ ಅಂತ ಕರೀತಾರೆ. ಅಷ್ಟು ವ್ರತವನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. 1974ರಲ್ಲಿ ಇಲ್ಲಿ ದೀಪೋತ್ಸವ ಪ್ರಾರಂಭ ಆಗಿತ್ತು. ಅತ್ಯಂತ ಚಿಕ್ಕದಾಗಿ ಒಂದು ಗಾಡಿಯ ಮೂಲಕ ಅದು ಪ್ರಾರಂಭ ಆಗಿರ್ತಕ್ಕಂಥ ದೀಪೋತ್ಸವ ಮೊನ್ನೆ ತಾನೇ ಜನವರಿ ತಿಂಗಳಲ್ಲಿ 50 ವರ್ಷಗಳನ್ನು ಮುಗಿಸಿರ್ತಕ್ಕಂಥದ್ದು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಿದ್ವಿ. ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ದೇವಸ್ಥಾನ. ಸರ್, ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಸರ್, ನಾವು ಕೇಳಿದ ಹಾಗೆ ಇದು ತುಂಗಾಭದ್ರಾ ನದಿಯ ತಟದಲ್ಲಿ ನಿರ್ಮಾಣ ಆಗಿರುವಂತಹ ಹರಿಹರೇಶ್ವರ ದೇವಸ್ಥಾನ. ಸ್ವಾಮಿಯ ಅಂದ್ರೆ ಮಂಡಿಯಿಂದ ಕೆಳಗಡೆ ಭೂಗರ್ಭದಲ್ಲಿದೆ, ಮಂಡಿಯಿಂದ ಮೇಲ್ಗಡೆ ನಮ್ಮ ದರ್ಶನಕ್ಕೆ ಸಿಗತ್ತೆ ಅಂತ ಕೇಳ್ಪಟ್ಟಿದ್ವಿ. ಹೌದಾ ಸರ್? ಹೌದು ಮೇಡಮ್. ಈ ಮೂರ್ತಿ ತುಂಗಭದ್ರಾ ನದಿಯಲ್ಲಿ ಸಿಕ್ಕಿದ್ದು ಅಂತ. ಅದರ ಪಾದಗಳು ತುಂಗಭದ್ರಾ ನದಿಯಲ್ಲಿದೆ. ಅದನ್ನು ಹೊಳೆ ಇಲ್ದಾಗ ಅದನ್ನು ದರ್ಶನ ಮಾಡ್ತಕ್ಕಂಥ ಭಾಳಷ್ಟು ಜನ ದರ್ಶನ ಮಾಡ್ತಾರೆ. ತುಂಗಭದ್ರಾ ಸೇರಿ ಹರಿತಕ್ಕಂಥದ್ದು ಗಂಗಾ ಸ್ನಾನಂ ತುಂಗಾಪಾನಂ ಅಂತ ಇರುತ್ತಲ್ಲ, ತುಂಗಭದ್ರಾ ಸೇರಿ ಹರಿತಕ್ಕಂಥದ್ದು. ಅದು ಆ್ಯಕ್ಚುಲಿ ಪಶ್ಚಿಮಕ್ಕೆ ಹರಿತಾ ಇದೆ. ಪೂರ್ವಕ್ಕೆ ಹರಿದಿದ್ರೆ ಇನ್ನೂ ಸಹಿತ ನಮ್ಮ ಅಯ್ಯಪ್ಪನಿಗೆ ಬಹಳಷ್ಟು ವಾಸ್ತುಶಾಸ್ತ್ರಿಗಳು ಹೇಳ್ತಾರೆ ಅದು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಹರಿದಿದ್ರೆ ಇನ್ನೂ ಸಹಿತ ನಮ್ಮ ಅಯ್ಯಪ್ಪ ಇದು ಹರಿಹರೇಶ್ವರ ದೇವಸ್ಥಾನ ತುಂಬ ಪ್ರಸಿದ್ಧಿಯನ್ನು ಪಡಿತಿತ್ತು ಅಂತ. ಅಯ್ಯಪ್ಪ ಅವರ ಮಗನಾಗಿರ್ತಕ್ಕಂಥ ಅಯ್ಯಪ್ಪ ಪಶ್ಚಿಮ ತಟದಲ್ಲಿ ನೆಲೆಸಿರೋದ್ರಿಂದ ಪೂರ್ವಕ್ಕೆ ತುಂಗಭದ್ರಾ ನದಿ ಹರಿತಾ ಇದೆ. ಹಾಗಾಗಿ ಅದು ತುಂಬ ಫೇಮಸ್ ಆಗಿದೆ ಅಂತಕ್ಕಂಥದ್ದು. ಇಲ್ಲಿ ಈ ತಂತ್ರಿಗಳು ಹೇಳ್ತಾರೆ, ಅಂದರೆ ಶಬರಿಮಲೆಯಲ್ಲಿ ಪೂಜೆ ಮಾಡಿರ್ತಕ್ಕಂಥ ತಂತ್ರಿಗಳಿಗೆ ಪರೀಕ್ಷೆ ಮಾಡಿ ಅವರು ಅತ್ಯಂತ ಪಂಡಿತರಾಗಿದ್ದರೆ ಮಾತ್ರ 1 ವರ್ಷಗಳ ಕಾಲ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಅವರು ಹೇಳ್ತಾರೆ ಈ ಅಯ್ಯಪ್ಪನ ಸನ್ನಿಧಾನವನ್ನು ಬಿಟ್ಟರೆ ಅತ್ಯಂತ ಫೇಮಸ್ ಆಗ್ತಕ್ಕಂಥ ದೇವಸ್ಥಾನ ಅಂತಂದರೆ ಹರಿಹರದ ಅಯ್ಯಪ್ಪ ಸ್ವಾಮಿ ಮತ್ತು ಕುಮಾರಪಟ್ಟಣಂ ಅಯ್ಯಪ್ಪ ಸ್ವಾಮಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಸರ್, ವೀಕ್ಷಕರೇ, ಇದಾಗಿತ್ತು ನಮ್ಮ ಹರಿಹರದ ವಿಶೇಷತೆಗೆ ಇನ್ನೊಂದು ವಿಶೇಷತೆ ಸೇರಿದಂತಾಗಿದೆ, ಮೆರುಗು ಕೊಟ್ಟಂತಾಗಿದೆ, ಎಲ್ಲರಿಗೂ ತಿಳಿಯುವಂತಾಗಿದೆ. ಯಾರು ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಧರಿಸ್ತಾರೆ, ರಾಜ್ಯಾದ್ಯಂತ ಅಥವಾ ದೇಶಾದ್ಯಂತ ಯಾರು ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನು ಧರಿಸ್ತಾರೆ ಅವರು ಹರಿಹರೇಶ್ವರನ ಕ್ಷೇತ್ರಕ್ಕೆ ಆಗಮಿಸಿ ತುಂಗಾಭದ್ರಾ ನದಿಯ ತಟದಲ್ಲಿ ನೆಲೆಸಿರುವಂತಹ ಅಯ್ಯಪ್ಪನ ದರ್ಶನವನ್ನು ಪಡೆದು ಅವರ ತವರೂರು ಅಂತಾನೆ ಹೇಳಿದ್ರು ಸರ್. ನಮ್ಮ ಅಯ್ಯಪ್ಪ ಸ್ವಾಮಿಯ ತವರೂರು ನಮ್ಮ ಹರಿಹರೇಶ್ವರ ಅಂತ ಹೇಳಿದ್ರು. ಈ ಹರಿಹರೇಶ್ವರನ ಸನ್ನಿಧಿಗೆ ಆಗಮಿಸಿ ಶಿವ ಮತ್ತು ವಿಷ್ಣುವಿನ ಒಂದೇ ಶಿಲಾಮೂರ್ತಿಯನ್ನು ಅಂದರೆ ಹರಿ ಪ್ಲಸ್ ಹರ ದರ್ಶನವನ್ನು ಪಡಿಬಹುದು. ತುಂಬ ವಿಶೇಷವಾಗಿರುತ್ತೆ, ಅವರಿಗೆ ಪುಣ್ಯವನ್ನು ಲಭಿಸುತ್ತೆ ಅಂತ ಹೇಳಿದ್ರು. ಹಾಗೆ ಇದಾದ ನಂತರ ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದರೆ ಸಾಕಷ್ಟು ಪುಣ್ಯ ನಿಮಗೆ ಲಭಿಸುತ್ತೆ, ಹಾಗೆ ನಿಮ್ಮ ಕೋರಿಕೆಗಳು ಈಡೇರುತ್ತೆ. ಇದು ನಮ್ಮ ಸ್ಥಳ ಪುರಾಣ ಅಂತ ಹೇಳ್ಬಿಟ್ಟು ನಮಗೆ ಸರ್ ತಿಳಿಸ್ಕೊಟ್ಟು ನಮ್ಮ ವಾಹಿನಿಯ ಮುಖಾಂತರ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಯನ ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ಟೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ PP ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ. ಹಿಂದೆ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ. ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ.
ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ. ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ. ನನ್ನ ಹೆಸರು ಮಮತಾ ಅಂತೇಳಿ, ನಮ್ಮ ಮನೆ MLA ಮಾಯಕೊಂಡ ಕ್ಷೇತ್ರದ್ದು. ನಂದಿದು ತವ್ರ ಮನೆ ಹರಿಹರ. ಮೇಡಮ್ ಸರ್ ನೇಮ್ ಮಾಯಕೊಂಡ ಕ್ಷೇತ್ರದ ಬಸವರಾಜ್ KS ಅಂತೇಳಿ, ಬಸವಂತಪ್ಪ ಅಂತಾರೆ ಎಲ್ಲರೂ ಅವ್ರಿಗೆ. ಇವರು ನಮ್ಮ ಮಾಮ, ಅವ್ರ ಅಕ್ಕನ ಮಗಳೇ ನಾನು, ಅವ್ರ ಅಕ್ಕ, ಇವಳು ನನ್ನ ತಮ್ಮನ ಹೆಂಡತಿ, ಎಲ್ಲರೂ. ನಾನು ವರ್ಷ ಬರ್ತೀನಿ, ಪ್ರತಿ ವರ್ಷ ಬರ್ತೀನಿ ತೇರಿಗೆ. ಪಕ್ಕದ ಕ್ಷೇತ್ರದ ಶಾಸಕರ ಮನೆಯವರು ಕೂಡ ಆಗಮಿಸಿದ್ದಾರೆ. ನೋಡಿ, ಎಷ್ಟೇ ಬ್ಯುಸಿ ಶೆಡ್ಯೂಲ್ಸ್ ಇದ್ರೂ ಕೂಡ ನಮ್ಮ ಹರಿಹರದ ಪ್ರಾಮುಖ್ಯತೆಯನ್ನು ಹೆಚ್ಚಿಸುವಂತಹ ಕಾರ್ಯದಲ್ಲಿ ಮೇಡಮ್ ಕೂಡ ಜೊತೆಯಾಗಿದ್ದಾರೆ. ಅವರು ಕೂಡ ಆಗಮಿಸಿ ಕ್ಷೇತ್ರ ಪಾಲಕ ಶ್ರೀ ಹರಿಹರೇಶ್ವರನ ದರ್ಶನವನ್ನು ಪಡೆದು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ನಮ್ಮ ವಾಹಿನಿಯ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್. ಹರಿಹರೇಶ್ವರ ಎಲ್ಲರಿಗೂ, ಕ್ಷೇತ್ರ ಜನತೆಗೆ ಎಲ್ಲದೂ ಒಳ್ಳೇದು ಮಾಡಲಿ, ಸ್ವಚ್ಛತೆ ಕಾಪಾಡಿಬಿಡ್ಲಿ ಎಲ್ಲರೂ. ಥ್ಯಾಂಕ್ ಯು. ನನ್ನ ಹೆಸರು ಮೋಹನ್ ದುರ್ಗೋಜ್ ಅಂತೇಳಿ, ನಡವಲ್ಪೇಟೆ ಯುವಕ ಸಂಘದ ಪದಾಧಿಕಾರಿಗಳಾಗಿ ಆಯ್ಕೆ ಕೆಲಸ ಮಾಡ್ತಾ ಇದ್ದೀನಿ. ಹಾಗೂ ನಮ್ಮ ಮನೆಯವರು ನಗರಸಭಾ ಸದಸ್ಯರಾಗಿದ್ದಾರೆ, ಲಕ್ಷ್ಮೀ ಮೋಹನ್ ದುರ್ಗೋಜ್ ಅಂತೇಳಿ. ಸರ್, ಇವಾಗ ಎಷ್ಟು ವರ್ಷದಿಂದ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ? ಸುಮಾರು 8ನೇ ವರ್ಷ ಇದು. 8ನೇ ವರ್ಷ. ಸರ್, ಜನಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಅಲ್ಲ? ನಾವು ಈ ಸತಿ ಬುಧವಾರ ಕಡಿಮೆ ಆಗ್ಬೋದು ಅಂತ ಮಾಡಿದ್ವಿ ಜನ, ಆದರೆ ಜನ ಮಾತ್ರ ಅದ್ರಿಗೆ ಹೋದ್ಸದಕ್ಕೆ ಹೆಚ್ಚಿಗೆ. ಸರ್, ಪ್ರಸಾದ ಎಷ್ಟರ ಮಟ್ಟಿಗೆ ಮಾಡಿಸಿದ್ದೀರಾ ಸರ್? ಯಾಕಂದ್ರೆ ಪಾತ್ರೆಗಳು ತುಂಬಿ ಖಾಲಿ ಆಗ್ತಾ ಬಂದಿದೆ ಹಂತದಲ್ಲಿದೆ, ಇನ್ನು ಪಾತ್ರೆಗಳು ಬರ್ತಾನೆ ಇದಾವೆ. ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಜನ ಬಂದಿದ್ದಾರೆ ಅಂತ ಹೇಳಿದ್ರಿ. ನಮ್ದು ಎಕ್ಸ್ಪೆಕ್ಟೇಷನ್ಸ್ ಒಂದು 3,000-3,200 ಜನ ಆಗ್ಬೋದು. ನಿರಂತರವಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀರಾ? ಹೌದು, ಈಗ 8ನೇ ವರ್ಷ ಸಲ್ಲಿಸ್ತಾ ಇರತಕ್ಕಂಥದ್ದು. ಹಾಗೂ ಜನಗಳು ಸ್ಪಂದಿಸ್ತಾರೆ, ಅದಕ್ಕೋಸ್ಕರ ಒಂದು ಮಾಡ್ಲಿಕ್ಕೆ ನಮಗೂ ಆ ಸೇವೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಹರಿಹರೇಶ್ವರನು ಆರೋಗ್ಯ ಆಶೀರ್ವಾದ ಕೊಟ್ಟು ಚೆನ್ನಾಗಿ ಬೆಳೆ ಬರಲಿ ಅಂತೇಳಿ ನಾವು ಆಲೋಚಿಸ್ತಾ ಇದ್ದೀನಿ. ಯಾಕಂದ್ರೆ ರೈತರು ಬದುಕಿದ್ರೆ ಇವತ್ತು ನಾವು ಅನ್ನ ಸಂತರ್ಪಣೆ ಮಾಡೋಕ್ಕೆ ಸಾಧ್ಯ. ಈ ರೈತರು ಸಮೃದ್ಧಿಯಾಗಿ ಅವ್ರ ಫಲ ಬೆಳೆಸಿದ್ರೆ ಅಂದರೆ ನಾವು ಸಮೃದ್ಧಿಯಾಗಿರ್ತೀವಿ, ನಮ್ದೊಂದು ಅಭಿಲಾಷೆ ಇದೆ. ಶ್ರೀ ಹರಿಹರೇಶ್ವರ ಜಾತ್ರೆಯ ಸಮಸ್ತ ಹರಿಹರ ನಾಗರಿಕರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ಚಂದ್ರಕಾಂತ್ ತವಳೆ. ಹರಿಹರೇಶ್ವರ ಬ್ರಹ್ಮರಥೋತ್ಸವದ ಹಾರ್ದಿಕ ಶುಭಾಶಯಗಳು. ಹರಿಹರೇಶ್ವರ ಜಾತ್ರೆಯ ಆರ್ಥಿಕ ಶುಭಾಶಯಗಳು. ಹರಿಹರ ಕ್ಷೇತ್ರದ ಜನತೆಗೆ ಮೊದಲನೇದಾಗಿ ಶ್ರೀ ಹರಿಹರೇಶ್ವರ ಬ್ರಹ್ಮ ರಥೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಹರಿಗೋವಿಂದ ಹರಿಗೋವಿಂದ ಶ್ರೀ ರಾಮ ಗೋವಿಂದ ರಾಮ ಗೋವಿಂದ ಎನ್ನುತ್ತಾ ನಾಮಸ್ಮರಣೆ, ಹರಿಹರೇಶ್ವರ ನಾಮಸ್ಮರಣೆ ಮಾಡುತ್ತಾ, ಈ ಒಂದು ಹರಿಹರೇಶ್ವರ ರಥೋತ್ಸವದಲ್ಲಿ ಪೊಲೀಸ್ ಇಲಾಖೆ ಪ್ರಮುಖ ಪಾತ್ರ ವಹಿಸಿ ಈ ಒಂದು ಯಾವುದೇ ಅವಘಡ ಸಂಭವಿಸಿದಂತೆ ಭಾರತ ಹುಣ್ಣಿಮೆ ದಿನದಂದು ಈ ಬ್ರಹ್ಮ ರಥೋತ್ಸವ ನಡೆಯುವುದು 10:25ಕ್ಕೆ ರಥೋತ್ಸವ ಜರುಗಿತು. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ಅಧಿಕ ಪಾತ್ರ ವಹಿಸಿದೆ. ಅವರೊಂದಿಗೆ ನಾವು ಮಾತಾಡೋಣ. ಯಾವ ರೀತಿ ಈ ಒಂದು ಬಂದೋಬಸ್ತನ್ನು ಏರ್ಪಡಿಸಿ ಭಕ್ತವೃಂದದವರಿಗೆ ಅನುಕೂಲ ಮಾಡಿದ್ದಾರೆ ಅನ್ನೋದನ್ನು ನಮ್ಮ ಇಲಾಖೆಯವರನ್ನ ಕೇಳೋಣ. ಸರ್, ನೀವು ಬ್ರಹ್ಮ ರಥೋತ್ಸವದಲ್ಲಿ ಯಾವ ರೀತಿ ಬಂದೋಬಸ್ತನ್ನು ಏರ್ಪಡಿಸಿರಿ, ಭಕ್ತವೃಂದದವರಿಗೆ ಅನುಕೂಲತೆಗಳನ್ನು ಯಾವ ರೀತಿ ಮಾಡಿರಿ? ಕ್ಷೇತ್ರ ಪಾಲಕ ಹರಿಹರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ನಾವು ಸುಮಾರು 2 ದಿನಗಳಿಂದ ಪೂರ್ವ ತಯಾರಿ ಮಾಡಿಕೊಂಡಿದ್ದೀವಿ. ಉಪವಿಭಾಗದಿಂದ ಅಧಿಕಾರಿ ಮತ್ತು ಸಿಬ್ಬಂದಿಯವ್ರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದೋಬಸ್ತಿ ನಿಯೋಜನೆಗೊಳಿಸಿದ್ದೀವಿ. ಅದೇ ಥರ ಸಶಸ್ತ್ರ ಮೀಸಲು ಪಡೆಯ ವ್ಯಾನ್ ಸಹ ಇದೆ. ಸುಮಾರು 2 ದಿನಗಳಿಂದ ನಾವು ಬಂದೋಬಸ್ತ್ ಸ್ಕೀಮ್ ಮಾಡಿ ಎಲ್ಲರ ಜನರಿಗೆಲ್ಲ ಸ್ವಲ್ಪ ಶಾಂತ ರೀತಿಯಿಂದ ದೇವ್ರ ದರ್ಶನ ಆಗಲಿ ಅಂಥೇಳಿ ಎಲ್ಲ ಅನೌನ್ಸು ಮಾಡ್ತಾಯಿದ್ದೀವಿ. ಮತ್ತು ಸುಮಾರಾಗಿ ಶಾಂತಿಯುತವಾಗಿ ಎಲ್ಲ ನಡೀತಾ ಇದೆ. ದೇವರಿಂದ ಎಲ್ಲೂ ಏನೂ ಸಮಸ್ಯೆ ಆಗಿಲ್ಲ. ನಾವು ಬೇರೆ ಬೇರೆ ಊರುಗಳಲ್ಲಿ ಕೂಡ ತಾವು ರಥೋತ್ಸವ ನೋಡಿದಿರಿ, ಇಲ್ಲಿ ರಥೋತ್ಸವ 2 ವರ್ಷದಿಂದ ತಾವು ನೋಡಿರಿ, ಏನು ಅನ್ಸುತ್ತೆ ತಮಗೆ? ಸುಮಾರು ನಾನು ಹಲವಾರು ಜಾತ್ರಾ ಬಂದೋಬಸ್ತ್ಗಳನ್ನೆಲ್ಲ ಮಾಡಿದ್ದೀನಿ. ಇದು 3ನೇ ನನಗೆ ಹರಿಹರೇಶ್ವರ ಕರ್ತವ್ಯ ಮಾಡ್ತಾಯಿದ್ದೀನಿ. ಭಾಳ ಶಾಂತಿಯುತವಾಗಿ ನಡೀತಾ ಇದೆ. ಜನರು ಅಷ್ಟೇ ಸಹಕಾರ ಮಾಡ್ತಾರೆ. ಆಮೇಲೆ ಕಾನೂನನ್ನು ಸಹ ನಾವು ಹೇಳ್ದಂಗೆ ಪಾಲನೆ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ, ಖುಷಿ. ಈಗ ಪ್ರತಿಯೊಂದು ಜಾತ್ರೆ ಹಬ್ಬ ಹರಿದಿನದೊಳಗಲ್ಲಿ ತಾವು ಕರ್ತವ್ಯಕ್ಕೆ ಸಾರ್ವಜನಿಕವಾಗಿ ಭಕ್ತವೃಂದದವರಿಗೆ ಏನು ಪ್ರೊಟೆಕ್ಟ್ ಮಾಡೋ ಲೆಕ್ಕಕ್ಕೆ ಬಂದೋಬಸ್ತ್ ಮಾಡೋ ಲೆಕ್ಕದಾಗಿರ್ತೀರ. ತಮ್ಮ ಕುಟುಂಬ ತೊರೆದ್ರಿಂದ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ತಮ್ಮ ಇಲಾಖೆ ಒಂದು ಸಹೋದ್ಯೋಗಿ ಮಿತ್ರರಿಗೆ? ಈಗ ಕುಟುಂಬದ ವಿಷಯಕ್ಕೆ ಹೋದರೆ ನಾವು ಸ್ವಲ್ಪ ಬೇಜಾರು ಅನ್ನಿಸ್ತತೆ. ಆದರೂ ಎಲ್ಲರೂ ಊರ ಜನ ಎಲ್ಲ ಸೇರ್ಕೊಂಡು ಹಬ್ಬ ಮಾಡುವಂತೆ ನಮ್ಗೆ ಅದನ್ನೇ ನೋಡಿ ಖುಷಿ ಪಡ್ತೇವೆ. ಮನೆಯವ್ರಿಗೂ ಅದನ್ನೇ ಹೇಳ್ತೇವೆ.
ರೂಢಿಯಾಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಅಷ್ಟೇ ಭಕ್ತರೊಂದವ್ರಿಗೆ ಏನು ಹೇಳ್ತೀರಿ ಸರ್? ಈಗ ಒಂದು ಜಾತ್ರೆ ನಡೆಯುವ ಸಂದರ್ಭದಲ್ಲಿ ಏನಿಲ್ಲ, ಎಲ್ಲರೂ ಶಾಂತತೆ ಕಾಪಾಡ್ಕೋಬೇಕು, ಶಾಂತ ರೀತಿಯಿಂದ ದೇವ್ರ ದರ್ಶನ ಪಡ್ಕೋಬೇಕು. ಹರಿಹರೇಶ್ವರ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಮತ್ತು ಎಲ್ಲರಿಗೂ ಈ ಹರಿಹರೇಶ್ವರ ರಥೋತ್ಸವದ ಶುಭಾಶಯಗಳನ್ನು ಕೋರಕ್ಕೆ ಇಷ್ಟಪಡ್ತೀನಿ. ತಾವು ಧ್ವನಿವರ್ಧಕದ ಮೂಲಕ ಏನು ಅಪರಾಧ ಚಟುವಟಿಕೆಗಳು ನಡೀತಾವು, ಸೈನ್ ಕ್ಯಾಚಿಂಗ್, ಪ್ಯಾಕೆಟಿಂಗ್, ಮೊಬೈಲ್ ಈ ಥರ ಬಗ್ಗೆ ಅವೇರ್ನೆಸ್ ಮಾಡ್ತಾ ಇದ್ದೀರಿ ಭಕ್ತಾದಿಗಳು. ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರ? ಏನಿಲ್ಲ, ನಮ್ಮ ಪೊಲೀಸ್ ಹಿರಿಯ ಅಧಿಕಾರಿಗಳು ನನಗೆ ಪ್ರತಿ ಸತಿನೂ ಅದನ್ನು ಕರ್ತವ್ಯ ಇಲ್ಲಿ ಬಂದಾಗೆಲ್ಲ ನನಗೆ ಅದನ್ನೇ ನೇಮಿಸಿರ್ತಾರೆ. ಯಾವುದೇ ಜನಗಳು ಕಳ್ಕೊಂಡು ಇತ್ತೀಚಿನ ದಿನಗಳಲ್ಲಿ ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾಗಬಾರ್ದು ಜನಗಳು ಅನ್ನೋದು ಉದ್ದೇಶ ನಮ್ಮ ಪೊಲೀಸ್ ಇಲಾಖೆ ಪ್ರಮುಖವಾಗಿರ್ತದೆ. ಅದರಿಂದ ಇವರು ಜಾಗೃತೆಯಿಂದ ಹಿಡಿದು ಚಿಕ್ಕ ಮಕ್ಕಳನ್ನಾಗಲಿ ಮತ್ತು ಒಡವೆ ವಸ್ತುಗಳನ್ನು ಮತ್ತು ಬೆಲೆ ಬಾಳುವ ಆಭರಣಗಳು ಬೇರೆ ಏನೇ ಇದ್ರೂ ಅದನ್ನು ಕಾಪಾಡಿಕೊಂಡು ಸಂತೋಷದಿಂದ ಭಕ್ತಿಯಿಂದ ಸಮರ್ಪಣೆ ಮಾಡಿ ಹರಿಹರೇಶ್ವರನಿಗೆ ಕುಟುಂಬದಿಂದ ಸಂತೋಷವಾಗಿರಲಿ ಅಂತ ಬಯಸ್ತೀವಿ. ಹರಿಹರೇಶ್ವರ ಬ್ರಹ್ಮ ರಥೋತ್ಸವದಲ್ಲಿ ಶಾಂತ ರೀತಿಯಾಗಿ ಹರಿಹರೇಶ್ವರನ ಕೃಪೆಗೆ ಪಾತ್ರ ಆಗಬೇಕು ಅಂತ ನಮ್ಮ ನಕ್ಷತ್ರ ಟಿವಿ ಚಾನಲ್ ಕೂಡ ಶುಭ ಹಾರೈಸುತ್ತದೆ. ರಥೋತ್ಸವಕ್ಕೆ ಆಗಮಿಸಿದ್ದಾರೆ, ಏನು ವಿಶ್ ಮಾಡ್ತೀರಾ? ನಿಮ್ಮ ಹೆಸರು ಹಾಗೆ ಎಷ್ಟು ಖುಷಿ ಆಗ್ತಾ ಇದೆ? ಇದು ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಹರಿಹರೇಶ್ವರ ಜಾತ್ರೆ ಆರತಿಯ ಶುಭಾಶಯಗಳು. ನಾನು ಇಲ್ಲಿ ಬಂದು 30 ವರ್ಷ ಆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಜಾತ್ರೆ ನಡೀತಾ ಇದೆ. ಯಾವ ಕುಂದೆ ಕೊರತೆಗಳಿಲ್ದಂಗೆ ಜಾತ್ರೆ ನಡಿಬೇಕಂತ ನಮ್ಮ ಆಸೆ. ಆಮೇಲೆ ಈ ಹರಿಹರೇಶ್ವರ ಕುಪ್ಪರದಿಂದ ಸುತ್ತಮುತ್ತಲು ಎಲ್ಲ ಗ್ರಾಮಗಳಿಗೆ ಸಮೃದ್ಧಿಯಾಗಿ ಬೆಳೆ ಚೆನ್ನಾಗಾಗಿ ಎಲ್ಲರೂ ಸಂತೋಷವಾಗಿರಬೇಕಂತ ಬಯಸ್ತೀನಿ. ಎಲ್ಲರಿಗೂ ಮತ್ತೊಂದೇ ಹರಿಹರೇಶ್ವರ ಜಾತ್ರೆ ಶುಭಾಶಯಗಳು. ಎಲ್ಲರಿಗೂ ಮೊದಲಿನಂತಾಗಿ ಎಲ್ಲರಿಗೂ ಹರಿಹರದಲ್ಲಿ ಹರಿಹರೇಶ್ವರ ಜಾತ್ರೆಯ ಆರ್ಥಿಕ ಶುಭಾಶಯಗಳು. ನನ್ನ ಹೆಸರು ಬಂದ್ಬಿಟ್ಟು ವಿನಾಯಕ್ ಅಂತೇಳಿ. ಎಲ್ಲರಿಗೂ ಹರಿಹರೇಶ್ವರ ಜಾತ್ರೆಯ ಶುಭಾಶಯಗಳು. ಹರಿಹರೇಶ್ವರ ಹಬ್ಬದ ಶುಭಾಶಯಗಳು. ಲತಾ ಶುಭಾಶಯಗಳು. ಸೊ ಇದು ನಮ್ಮ ಹರಿಹರೇಶ್ವರ ಜಾತ್ರೆಗೆ ಆಗಮಿಸಿರುವ ಸಕಲ ಭಕ್ತಾದಿಗಳು ಕೂಡ ಪ್ರತಿಯೊಬ್ಬರಿಗೆ ಶುಭಾಶಯನ ಕೋರ್ತಾ ಇದ್ದಾರೆ. ಸೊ ನಿಮಗೂ ಕೂಡ ನಿಮ್ಮ ಕುಟುಂಬಕ್ಕೆ ನಮ್ಮ ವಾಹಿನಿಯ ಪರವಾಗಿ ಹರಿಹರ ಬ್ರಹ್ಮ ರಥೋತ್ಸವದ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ತಾವೆಲ್ಲ ನೋಡಿದಿರ, ಸಾಕಷ್ಟು ಸರಾಸರಿ ಸಂಖ್ಯೆಯಲ್ಲಿ ನಮ್ಮ ಹರಿಹರನ ಬ್ರಹ್ಮ ರಥೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಇವ್ರಿಗೆ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ಇವರೊಂದಿಗೆ ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಎಷ್ಟು ವರ್ಷದಿಂದ ತಾವು ರಥೋತ್ಸವದಲ್ಲಿ ಭಾಗಿಯಾಗ್ತಿದ್ದೀರಾ? ಸರ್ ಪ್ರತಿ ವರ್ಷನೂ ನಾವು ಭಾಗವಹಿಸ್ತಾನೆ ಇದ್ದೀವಿ ಸರ್. ಪ್ರತಿ ಸಲ ಬಂದಾಗೆಲ್ಲ ಹೆಚ್ಚು ಜನಗಳು ನೋಡ್ತಾ ಇದ್ದೀವಿ. ನಮಗೆ ಇನ್ನೂ ಖುಷಿ ಆಗುತ್ತೆ. ನಮ್ಮ ಪದ್ಧತಿ, ನಮ್ಮ ಸನಾತನ ಇಷ್ಟರ ಮಟ್ಟಿಗೆ ಬೆಳವಣಿಗೆ ಇನ್ನೂ ಹೀಗೆ ಸದಾ ಕಾಣುತ್ತಲ್ಲ, ಇದು ತುಂಬ ಖುಷಿ ಆಗುತ್ತೆ. ಇಲ್ಲಿದಲ್ಲದೆ ಅಲ್ಲೆಲ್ಲ ದೇವಸ್ಥಾನದ ಒಳಗಡೆಗೆ ನಮಗೆ ಕ್ರೌಡಿಂಗ್ ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ. ನಮ್ಮ ಹರಿ ಮತ್ತು ಹರ ಇಬ್ಬರು ನಮ್ಮ ಮೇಲೆ ಇಷ್ಟು ಆಶೀರ್ವಾದ, ನಮ್ಮೂರಿಗೆ ಇಷ್ಟು ಕಳೆ ಕೊಟ್ಟಿದ್ದಾರೆ ಅನ್ನೋದು ತುಂಬ ಸಂತೋಷ ಅನಿಸುತ್ತೆ ಸರ್. ನಿಮಗೆ ಒಂದು ವಿಷಯ ಹೇಳಕ್ಕೆ ಬಯಸ್ತೀನಿ. ನಮ್ಮ ಹರಿಹರೇಶ್ವರ ದೇವಸ್ಥಾನ ಜೀವನೋದ್ಧಾರ ಪ್ರವಾಸಿಗರ ತಾಣ ಆಗ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ನಕ್ಷತ್ರ ಟಿವಿ ಕೂಡ ಅಭಿಯಾನ ಮಾಡಿತ್ತು. ಇದ್ರ ಬಗ್ಗೆ ತಾವೆಲ್ಲ ದೇವಸ್ಥಾನ ನೋಡಿರ, ಏನು ಅನಿಸುತ್ತೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಮುಜರಾಯಿ ಇಲಾಖೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ? ಸರ್ ಇಲ್ಲಿ ಮುಜರಾಯಿ ಇಲಾಖೆ ಅಂತ ಅಷ್ಟೇ ಅಲ್ಲ, ನಮ್ಮ ಊರು ಅಂದರೆ ನಂದು ಊರದು, ಬೇರೆಯವ್ರ ಊರಲ್ಲ. ಇಲ್ಲಿ ನಾವೆಲ್ಲರೂ ಸೇರಿ ಅಣ್ಣ ತಮ್ಮಂದರು ಅಕ್ಕ ತಂಗಿರೇನಿದ್ದೀವಿ, ನಾವೆಲ್ಲರೂ ಸೇರಿ ಇದಕ್ಕೆ ನಾವೆಲ್ಲ ಥರದ ಪ್ರಯತ್ನಗಳನ್ನು ಪದೇ ಮಾಡಿದ್ರೆ ಮುಜರಾಯಿ ಇಲಾಖೆ ಅಲ್ಲ, ಎಲ್ಲಿ ದಿಲ್ಲಿಯಲ್ಲಿ ಕೂತಿರೋರು ಕೂಡ ಇದಕ್ಕೆ ನಮಗೆ ಸಂಪರ್ಕಕ್ಕೆ ಬರ್ತಾರೆ. ನಾವು ಒಗ್ಗಟ್ಟಾಗಿ ಈ ಕೆಲಸಗಳನ್ನು ಮಾಡ್ತಾ ಬರಬೇಕಾಗತ್ತೆ. ನಾವು ಕೂಡ ಆ ಕೆಲಸದಲ್ಲಿ ನಿರಂತರತೆಯಿಂದ ಮಾಡ್ತಾಯಿದ್ದೀವಿ.
ಅದೇ ರೀತಿ ನನ್ನ ವೈಯಕ್ತಿಕವಾಗಿ ಕೂಡ ನಾನೊಂದು ಹೊಸ ಉದ್ದೇಶಗಳನ್ನ ಇಟ್ಕೊಂಡು ಹರಿಹರೇಶ್ವರ ಸ್ಥಾಪನೆಗೂ ನಾನು ಕೆಲವೊಂದು ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ನನ್ನ ಏನು ಸಂಸ್ಥೆ ಇದೆ ಅದು ಕೂಡ ಇಲ್ಲಿ ಕೆಲಸ ಮಾಡ್ತಾಯಿದೆ. ನಿಜ ಹೇಳಬೇಕು ಅಂದರೆ ಹರಿಹರದಲ್ಲಿ ತುಂಬು ಹೃದಯದ ಜನರು ತುಂಬ ಜನ ಇದ್ದಾರೆ. ಆದರೆ ಅವರು ತುಂಬು ಹೃದಯ ಜನರನ್ನ ಮತ್ತೆ ಮತ್ತೆ ಹುಡುಕ್ತಿದ್ದಾರೆ. ಅವರು ಸಿಕ್ಕರೆ ಅವ್ರ ಜೊತೆ ನಮ್ಮ ಸಂಪರ್ಕ ಆದರೆ ಇನ್ನು ಮಿಕ್ಕಿದವ್ರು ಕೈ ಜೋಡಿಸ್ತಾರೆ ಸರ್. ನಾನು ಹೇಳಿದ್ದು ಜೀರ್ಣೋದ್ಧಾರ ಪ್ರವಾಸಿಗರ ತಾಣ ಆಗಬೇಕು. ನಾವು ಇಲ್ಲಿ ಹರಿಹರದವರು ಈಗ ಮುರುಡೇಶ್ವರ ಅಂತೆ, ಶೃಂಗೇರಿ ಅಂತೆ, ಇನ್ನಿದ್ರೆ ನಾನಾ ಕಡೆಗೆ ನಾವು ಪ್ರವಾಸ ಕೈಗೊಳ್ತಾವೆ ಐತಿಹಾಸಿಕ ಸ್ಥಳಗಳಿಗೆ. ಇಲ್ಲಿ ಕೂಡ ಗುಹೆರಣ್ಯ ಕ್ಷೇತ್ರವೆಂದೇ ಪ್ರಸಿದ್ಧವಾಗಿರ್ತತಿ. ಮತ್ತು ಹರಿ ಮತ್ತು ಅರನ ಇಬ್ಬರು ಸೇರಿಕೊಂಡು ಒಂದು ಮಹಿಷಾಸುರ ಮರ್ದಿನ ಸಂಹಾರ ಮಾಡ್ತಕ್ಕಂಥದ್ದು. ಏನು ನಾವು ಅಯ್ಯಪ್ಪ ಸ್ವಾಮಿ ಮಾಲೆದಾರಿಗಳು ಶಬರಿಮಲೆಗೆ ಹೋಗ್ತಕ್ಕಂಥದ್ದು ಮೂಲ ಸ್ಥಾನ ಇಲ್ಲಿ. ಮಹಿಷಾಸುರ ಮರ್ದಿನ ಸಂಹಾರ ಮಾಡಿರೋದಿಲ್ಲಿ. ಇದ್ರ ಬಗ್ಗೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಏನು ಹೇಳ್ತೀರಾ? ಅಯ್ಯಪ್ಪ ಮಾಲಾಧಾರಿಗಳು ಕೂಡ ಈಗ ಯಾವುದೇ ಪ್ರಚಾರಗಳು ಅದನ್ನು ಸಮಿತಿಗಳು ಆಗಬೇಕು ಸರ್. ಈ ಸಮಿತಿಗಳಿಂದನೇ ಮುಜರಾಯಿ ಇಲಾಖೆಗೂ ನಮಗೂ ಸಂಪರ್ಕ ಜಾಸ್ತಿ ಆಗೋದು. ಎಲ್ಲ ಥರದ ಮಾಲಾಧಾರಿಗಳಲ್ಲಿ ನೀವು ಅಯ್ಯಪ್ಪ ಅಂತ ಒಂದೇ ಹೇಳಿದಿರಿ. ಈಗ ನಮ್ಮ ಹೊಸಪೇಟೆಯಲ್ಲಿರ್ತಕ್ಕಂಥ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಂಥ ಮಾಲಾಧಾರಿಗಳು ಕೂಡ ಇದ್ದಾರೆ. ಎಲ್ಲರೂ ಇಲ್ಲಿ ಬಂದು ಹೋಗೋಂಥ ಸಂಪರ್ಕಗಳನ್ನು ನಾವು ಇಲ್ಲಿ ಕಲ್ಪಿಸಿ ಕೊಡಬೇಕಾಗತ್ತೆ. ನಾವೆಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡಬೇಕು ಸರ್. ಇದು ಮುಜರಾಯಿ ಇಲಾಖೆಯ ಜವಾಬ್ದಾರಿ ಕೂಡ ಹೆಚ್ಚಾಗಿರುತ್ತೆ. ಧನ್ಯವಾದಗಳು. ಏನು ಹೇಳ್ತೀರಾ ಮೇಡಮರೇ? ರಥೋತ್ಸವದಲ್ಲಿ ಭಾಗಿಯಾಗಿರಾ, ಹರಿಹರೇಶ್ವರನ ದರ್ಶನ ಪಡೆದಿರಾ, ಏನು ಹೇಳ್ತೀರಾ? ಮೊದಲನೇದಾಗಿ ನಮ್ಮ ಹರಿಹರದ ಜನತೆಗೆ ನಮಸ್ಕರಿಸುತ್ತಾ, ಈ ಹರಿಹರೇಶ್ವರ ಜಾತ್ರೆಗೆ ಇಂದು ನಾವು ಕುಟುಂಬ ಸಮೇತವಾಗಿ ಬಂದಿದ್ದೇವೆ. ಈ ವರ್ಷದ ವಿಶೇಷತೆ ನಮಗೇನೆಂದರೆ ನಮ್ಮ ತಮ್ಮನ ಮದುವೆ ಒಂದು ಫಿಕ್ಸ್ ಆಗಿದೆ. ಆ ಕಾರಣಕ್ಕಾಗಿ ಅವ್ರ ಜೊತೆಗೆ ಬಂದಿರೋದು. ಈ ವರ್ಷದ ಒಂದು ಜಾತ್ರಾ ಮಹೋತ್ಸವ ನಮಗೆ ವಿಶೇಷನೇ ಅಂತ ಹೇಳ್ಬೋದು. ನನ್ನ ಕೋರಿಕೆ ಏನಂದರೆ ಇದೇ ಥರ ಸುಭಿಕ್ಷವಾಗಿ ನಮ್ಮ ಹರಿಹರವನ್ನು ಈ ಹರಿಹರೇಶ್ವರ ಕಾಯಲಿ ಅಂತ ನಾನು ಕೇಳ್ಕೊಳ್ತೇನೆ. ಈ ಹರಿಹರದ ಜನತೆಗೆ ಮತ್ತು ಬೇರೆ ಬೇರೆ ಊರುಗಳಿಂದ ಬಂದಿರತಕ್ಕಂಥ ಎಲ್ಲ ಜನತೆಗೆ ಈ ಬ್ರಹ್ಮ ರಥೋತ್ಸವದ ಶುಭಾಶಯಗಳು. ಹರಿಹರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೆ, ಇದು ನಮ್ಮ ಪುಣ್ಯ ಅನ್ಕೋಬೇಕು. ಎಲ್ಲ ಶುಭಾಶಯಗಳು. ರಥೋತ್ಸವದ ಶುಭಾಶಯಗಳು. ತಾವೀಗ ಎಂಗೇಜ್ಮೆಂಟ್ ಆಗಿದೆ, ಹರಿಹರೇಶ್ವರ ರಥೋತ್ಸವದಲ್ಲಿ ಭಾಗಿಯಾಗಿದ್ದೀರಾ, ದರ್ಶನ ಪಡೆದಿರಾ, ಏನು ಹೇಳ್ತೀರಾ? ತುಂಬ ಖುಷಿ ಆಗುತ್ತೆ ಸರ್. ಫಸ್ಟ್ ಟೈಮ್ ನೋಡ್ತಿರೋದಲ್ಲ, ಅದು ಜೊತೆಗೆ ಬಂದಿರೋದು ತುಂಬ ಖುಷಿ ಆಗ್ತೈತಿ. ದೇವಸ್ಥಾನ ಜಾತ್ರೆ ಎಲ್ಲ ನೋಡ್ಕೊಂಡ್ವಿ, ಖುಷಿ ಆಗ್ತೈತಿ. ಯಾವ ಊರ್ದು ಹೆಣ್ಣು? ಅಗ್ರಿಬೊಮ್ಮನಹಳ್ಳಿ. ಅಗ್ರಿಬೊಮ್ಮನಹಳ್ಳಿ. ಏನು ಹೆಸರು? ಸುಧಾ ಅಂತ. ಹೆಸರು ಚೆನ್ನಾಗಿ ಹೇಳಿರೋ, ಒಡಪಾಗಿ ಹೇಳ್ಬೇಕು ಅದನ್ನು. ಆ ಥರ ಒಡಪಾಗಿ ಹೇಳ್ರಿ. ನಿಮ್ಮ ಹೆಸರು? ರಾಜೇಶ್. ನೀವು ಆಮೇಲೆ ಹೇಳ್ತಾನೆ, ನೀವು ಹೇಳ್ಕೊಡ್ತೀನಿ, ಇವ್ರಿಗೆ ಹೇಳ್ಕೊಡ್ತೀನಿ. ಹೇಳಮ್ಮ ಈ ಕಡೆಯಿಂದ ಹೇಳಮ್ಮ, ಏನು ಅನ್ಸುತ್ತಮ್ಮ ಸುಧಾ ಅವರು? ಮೊದಲನೇ ಸಲ ಬಂದಿದ್ದೀನಿ, ಖುಷಿ ಆಗ್ತಿದೆ ಎಲ್ಲರ ಜೊತೆಗೆ ಬಂದು. ಮನೆ ಹೆಸರು ಏನು ಹೇಳ್ರಿ? ರಾಜೇಶ್ ಅಂತ. ರಾಜೇಶ್, ಜೋರಾಗಿ ಹೇಳ್ರಿ, ಅಲ್ಲಿ ಕೇಳ್ತಾನಮ್ರಿ. ರಾಜೇಶ್ ಅಂತ. ಈಗ ಅಗ್ರಿಬೊಮ್ಮನಹಳ್ಳಿ ಅಂದ್ರೆ ಆ ಕಡೆಗೆಲ್ಲ ಒಡಪುಗಳು ಮಾಹಿತಿ ತಗೊಂಡು ಹೇಳ್ತಾರ, ಒಡಪುಗಳು ಧರಿಸಿ. ನೀವು ಆ ಒಡಪಿನಲ್ಲಿ ತಮ್ಮ ಯಜಮಾನ್ರ ಹೆಸರು ಹೇಳ್ರಿ. ತುಂಬಿದ ಕೊಡ ತೊಳ್ಕಲ್ಲ, ರಾಜೇಶ್ನ ಬಿಡಲ್ಲ. ಎಲ್ಲರಿಗೂ ರಥೋತ್ಸವದ ಶುಭಾಶಯಗಳು. ಎಲ್ಲರಿಗೂ ರಥೋತ್ಸವದ ಶುಭಾಶಯಗಳು. ನಮಗೆ ಬರಲ್ಲ ಸರ್. ಸುಧಾ ನನಗೆ ಸದಾ, ಸುಧಾನ ಜೊತೆಗೆ ಜೀವನ ಪೂರ್ತಿ ಸದಾ. ಹರಿಹರೇಶ್ವರ ಸ್ವಾಮಿಯ ಸರ್ವ ಭಕ್ತಾದಿಗಳಿಗೂ ಈ ಬ್ರಹ್ಮ ರಥೋತ್ಸವದ ಶುಭಾಶಯಗಳು. ನಯನ ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ. ಸಾಂಪ್ರದಾಯಿಕ ವಿನ್ಯಾಸದ
BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ ಪಿಪಿ ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ. ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ. ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ. ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ. ನನ್ನ ಹೆಸರು ಅಜಿತ್ ಸಾವಂತ್, ನಗರ ಬಿಜೆಪಿ ಘಟಕದ ಅಧ್ಯಕ್ಷರು. ಜಾತ್ರೆಯ ಮೊದಲಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ತುಂಬ ಶುಭಾಶಯ ಕೋರ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಹರಿಹರದ ಸಮಸ್ತ ನಾಗರಿಕ ಜನತೆಗೆ ಬ್ರಹ್ಮರಥೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಬ್ರಹ್ಮರಥೋತ್ಸವ ಅತ್ಯಂತ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚರಿಸಲಾಗ್ತದೆ. ಈ ಒಂದು ಉತ್ಸವಕ್ಕೆ ವಿವಿಧ ಭಾಗಗಳಿಂದ ಕೂಡ ಜನ ಆಗಮಿಸ್ತಾರೆ ಮತ್ತು ರಾಜ್ಯಗಳಿಂದ ಕೂಡ ಜನ ಆಗಮಿಸ್ತಾರೆ. ಯಾಕಂದರೆ ಇದು ಒಂದು ಸೌಹಾರ್ದತೆ ಮತ್ತು ನಮ್ಮ ಒಂದು ಒಗ್ಗಟ್ಟು ತೋರಿಸುವ ಹಬ್ಬ ಆಗಿರೋದ್ರಿಂದ ಈ ಒಂದು ಹರಿಹರೇಶ್ವರ ಜಾತ್ರೆ ಪ್ರತಿ ವರ್ಷ ಭಾಳ ಅದ್ಧೂರಿಯಾಗಿ ನಡೀತೈತೆ. ನಂಬಿಕೆ ಏನಪ್ಪ ಅಂದರೆ ನಮ್ಮ ಸನಾತನ ಧರ್ಮ ಉಳಿಸಲಿಕ್ಕೆ ಮತ್ತು ಬೆಳೆಸಲಿಕ್ಕೆ ಇದೊಂದು ಅವಕಾಶ ಅಂತಲೇ ಹೇಳ್ಬೋದು. ಎಲ್ಲರೂ ಈ ಬ್ರಹ್ಮರಥೋತ್ಸವಕ್ಕೆ ಭಾಗವಹಿಸಿ ಹರಿಹರೇಶ್ವರನ ಒಂದು ಆಶೀರ್ವಾದ ತಗೊಂಡು ತಾವು ಕೂಡ ಪುನೀತರಾಗಬೇಕಂತೇಳಿ ಈ ಮೂಲಕ ವಿನಂತಿ ತಿಳ್ಕೊಳ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯೌತೋ ಶಂಕ ಕಪಾಲ ಭೂಷಿತ ಕರೌ ಮಾಲಾಸ್ತಿ ಮಾಲಾಧರೌ ದೇವೌ ದ್ವಾದವತಿ ಶ್ಮಶಾನ ನಿಲಯೌ ನಾಗಾರ್ಯ ಗೌವಾಹನೌ ವಿತ್ತಕ್ಷೋ ದಕ್ಷಬಲಿ ಯಜ್ಞಮಥನೌ ಶ್ರೀಶೈಲದ ವಲ್ಲಭೌ ಪಾಪಂ ಮೇ ಹರತಾಂ ಸದಾ ಹರಿಹರೌ ಶ್ರೀವತ್ಸ ಗಂಗಾಧರೌ. ಈ ಒಂದು ಕ್ಷೇತ್ರದ ಅಧಿದೇವತೆ ಆದ ಶ್ರೀ ಹರೇಶ್ವರ ಸ್ವಾಮಿಗೆ ನಮಸ್ಕಾರ ಮಾಡ್ತಾ, ನಮಗೂ ನಿಮಗೆಲ್ಲರೂ ಗೊತ್ತಿರುವ ಹಾಗೆ ಮಾಘಶುದ್ಧ ಪೂರ್ಣಿಮಾ ಭಾರತ ಹುಣ್ಣಿಮೆ ಅಂತ ಹೇಳ್ತಾರೆ. ಇವತ್ತೊಂದು ದಿವಸ ಅತ್ಯಂತ ವಿಜೃಂಭಣೆಯಿಂದ ಮನಸ್ಸಿಗೆ ಸಂತೋಷ ಕೊಡೋ ಹಾಗೆ ಹರೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿ ಪುನಃ ತನ್ನ ಸ್ವಸ್ಥಾನಕ್ಕೆ ಬರುವಂತಾಗಿದೆ. ವಿಶೇಷವಾಗಿ ಹರಿಹರದಲ್ಲಿ ಹರಿಹರ ಯಾರಿಗೂ ಭೇದಿಲ್ಲ. ವೈಷ್ಣವ ಮತಸ್ಥರಾಗಲಿ, ಶೈವ ಮತಸ್ಥರಾಗಲಿ, ಎಲ್ಲ ಸಮಾಜ ಮತಸ್ಥರಾಗಲಿ ಒಂದೇ ಅನ್ನೋ ಭಾವನೆ ಹರಿಹರ ಕ್ಷೇತ್ರದಲ್ಲಿ ಬರ್ತದೆ. ಎಲ್ಲವೂ ಇಲ್ಲೆಲ್ಲ ಎರಡೆರಡು, ತುಂಗಭದ್ರಾ 2, ಹರಿಹರ 2. ಹೀಗಾಗಿ ಇದು ಸಂಗಮ ಕ್ಷೇತ್ರ ಅಂತ ಹೇಳಿ ಪ್ರಸಿದ್ಧ ಹೊಂದತಕ್ಕಂಥದ್ದು ಕ್ಷೇತ್ರ. ಈ ಒಂದು ದಿವಸ ಈ ಹರಿಹರದಲ್ಲಿ ಈ ಬ್ರಹ್ಮರಥೋತ್ಸವ ನಿಜವಾಗೂ ಸಹ ಅರ್ಥಪೂರ್ಣವಾಗಿ ನಡೆತಕ್ಕಂತಹ ರಥೋತ್ಸವ. ಬೇರೆ ಎಲ್ಲ ನಮ್ಮ ಈ ಸುತ್ತಮುತ್ತಲು ಎಲ್ಲ ಕ್ಷೇತ್ರಗಳಲ್ಲಿ ಹರಿಹರೇಶ್ವರ ಸ್ವಾಮಿ ರಥೋತ್ಸವ ಅತ್ಯಂತ ಪ್ರಸಿದ್ಧಿ ಹೊಂದತಕ್ಕಂಥದ್ದು. ಈ ಹರಿಹರೇಶ್ವರ ಸ್ವಾಮಿ ಬಂದಂಥ ಎಲ್ಲ ಭಕ್ತರ ಇಚ್ಛೆಗಳನ್ನು ಪೂರ್ತಿಯಾಗಿ ಅವನು ಅನುಷ್ಠಾನಗೊಳಿಸ್ತಾನೆ. ಯಾಕಂದರೆ ಅದರ ಅನುಭವ ನಮಗಿದೆ. ಹಾಗೂ ಭಾಳ ಭಕ್ತಾಜನಗಳ ಅದರಿಂದ ಭಗವಂತನ ಅನುಗ್ರಹ ಪಡ್ಕೊಂಡು ವಿಶೇಷವಾಗಿ ಹೆಚ್ಚಿನ ಭಗವಂತನಲ್ಲಿ ಪ್ರೇರಣೆಯನ್ನು ಅವರು ಇಟ್ಟುಕೊಂಡು ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ತಮ್ಮ ಇಚ್ಛೆಯನ್ನು, ಆಕಾಂಕ್ಷೆಯನ್ನು ಭಗವಂತನಿಗೆ ತಿಳಿಸಿದಾಗ ಭಗವಂತ ಯಾವಾಗಲೂ ಅವನು ಒಳ್ಳೆಯ ಮನಸ್ಸಿನಿಂದ ಭಕ್ತರ ಇಚ್ಛೆಯನ್ನು ಪೂರ್ಣಗೊಳಿಸೋಣ ಮಾಡ್ತಂತ ಆಗಿದ್ದಾನೆ. ಹೀಗಾಗಿ ಈ ಹರಿಹರೇಶ್ವರ ಸ್ವಾಮಿ ನಿಜವಾಗಿಯೂ ಸಹ ಮನಸ್ಸಿಗೆ ಬಹಳ ಉಲ್ಲಾಸ ಕೊಡ್ತಕ್ಕಂಥದ್ದು. ಎಲ್ಲ ದೇಶ ವಿದೇಶದಿಂದ ಜನರು ನಾವಿಲ್ಲೆಲ್ಲ ಕೆಲವು ಜನ ನೋಡ್ತಾ ಇದ್ದೇವೆ, ನೀವೆಲ್ಲ ಮಾತಾಡ್ಸಿರ್ಬೋದು. ಅಷ್ಟು ಪ್ರಸಿದ್ಧಿ ಹೊಂದತಕ್ಕಂಥ ಜನ. ಅದರಲ್ಲಿ ವಿಶೇಷವಾಗಿ ಈ ಹರಿಹರೇಶ್ವರ ಸ್ವಾಮಿ ಈ ಎಲ್ಲ ನಮ್ಮ ಜಗತ್ತಿಗೆ ಶಾಂತಿಯನ್ನು ಕೊಡಲಿ, ನಮ್ಮ ಭಾರತ ದೇಶಕ್ಕೆ ಹೆಚ್ಚಿನ ಒಂದು ಶಾಂತಿಯನ್ನು ಕೊಡಲಿ, ಇಡೀ ವಿಶ್ವವೇ ಶಾಂತಿಯದ್ದಾಗಲಿ, ಸನಾತನ ಧರ್ಮ ಭಾರತದಲ್ಲಿ ಹೆಚ್ಚಿನ ವೇಗದಲ್ಲಿ ಬೆಳೀಲಿ, ಅದರ ಜೊತೆಗೆ ಸೌಹಾರ್ದತೆಯ ಸಾಮರಸ್ಯ ಎಲ್ಲ ಸಿಗಲಿ, ಆ ಭಗವಂತನ ಆಶೀರ್ವಾದ ಸಿಗಲು ಎಲ್ಲ ವ್ಯಾಪಾರಸ್ಥರಾಗಲಿ, ಕಾರ್ಮಿಕರಾಗಲಿ, ಎಲ್ಲ ರೈತರಿಗಾಗಲಿ ಎಲ್ಲ ಜನರು ಸಹ ಸುಖ ಶಾಂತಿ ನೆಮ್ಮದಿಯನ್ನು ಭಗವಂತ ಎಲ್ಲರೂ ಕೊಟ್ಟು ಆ ಭಗವಂತನ ಆಶೀರ್ವಾದ ನಮಗೂ ನಿಮಗೂ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಎಂಬಂತೆ ಎಲ್ಲ ಜನರು ಸಹ ಆ ಹರಿಹರೇಶ್ವರ ಸ್ವಾಮಿ ಆಶೀರ್ವಾದ ಸಿಗಲಿ. ನಿಜವಾಗಿಯೂ ಸಹ ಆ ಹರಿಹರೇಶ್ವರ ಸ್ವಾಮಿಯ ಆ ರಥೋತ್ಸವನ ಕಂಡು ನಾವೇ ಪುಣ್ಯವಂತರು. ಕಳೆದ 40 ವರ್ಷದಿಂದ ಆ ರಥೋತ್ಸವದ ನಾವು ಇಲ್ಲಿ ಬರ್ತಾ ಇದ್ದೇವೆ. ಹೀಗಾಗಿ ಆ ಭಗವಂತನ ಆಶೀರ್ವಾದ ನಮಗೆ ನಿಮ್ಮೆಲ್ಲರಿಗೂ ಸಿಕ್ಕು ಮುಂದಿನ
ಪೀಳಿಗೆಗೂ ಸಹ ಆ ಭಗವಂತನ ಆಶೀರ್ವಾದ ಸಿಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ ಈ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕ ಹರ ನಮ ಪಾರ್ವತಿ ಪತೆ ಹರ ಮಹಾದೇವ. ಹರಿಹರ ಕ್ಷೇತ್ರದ ಬ್ರಹ್ಮರಥೋತ್ಸವಕ್ಕೆ ಎಲ್ಲರಿಗೂ ಸ್ವಾಗತ. ನಾವು ಧಾರವಾಡದಿಂದ ಬಂದಿರೋದು, ಸಂತೋಷ್ ಕುಮಾರ್ ಅಂತ ಹೇಳಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಪ್ರತಿ ವರ್ಷ ಬರ್ತೀವ್ರಿ. ಇಷ್ಟು ವರ್ಷ ಆಯ್ತು ಈ 30 ವರ್ಷದಿಂದ ಬರ್ತಾ ಇದ್ವಿ. ಏನ್ ಹೇಳಕ್ ಇಷ್ಟಪಡ್ತೀರಿ? ನಮ್ಮ ಬ್ರಹ್ಮ ರಥೋತ್ಸವ ನೋಡಿದ್ರಿ, ಸಾವಿರ ವರ್ಷಗಳ ಇತಿಹಾಸ ಈ ಇದೆ. ರಥೋತ್ಸವ ನೋಡೋದೇ ಒಂದು ಭಾಗ್ಯ. ಇಲ್ಲಿ ನಾವು ಹರಿಹರದಾಗ ಬಂದು ನಾವು ನೋಡ್ತೇವೆ ಅನ್ನೋದೇ ಒಂದಿದು. ನಾವಿರೋದು ಧಾರವಾಡದಲ್ಲಿ ಏನೈತಿ, ತುಂಗಭದ್ರಾ ಇದು ಮಲಪ್ರಭಾ ನದಿ ಐತಿ. ಇಲ್ಲಿ ಹರಿಹರದಲ್ಲಿ ತುಂಗಭದ್ರಾ ನದಿ. ಹಿಂಗಾಗಿ ಎರಡೂ ನದಿ ನಮಗೆ ತ್ರಿವೇಣಿ ಸಂಗಮನೇ ಇದ್ದಂಗೆ. ಹಿಂಗಾಗಿ ಪ್ರತಿ ವರ್ಷ ನಾವು ಇಲ್ಲಿ ಬಂದು ಹೋಗ್ತೀವ್ರಿ ಈ ರಥೋತ್ಸವಕ್ಕೆ. ಎಲ್ಲರಿಗೂ ಖುಷಿ ಆಯ್ತು. ದರ್ಶನ ಪಡೆದ ದರ್ಶನ ಆಯ್ತು. ರಥೋತ್ಸವ ಶ್ರೀ ಹರಿಹರೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವಕ್ಕೆ ಎಲ್ಲರಿಗೂ ಕೂಡ ಶುಭಾಶಯನ್ನು ಕೋರ್ತೀವಿ. ಎಲ್ಲರಿಗೂ ಕೂಡ ಮಂಗಳವಾಗಲಿ, ಶುಭವಾಗಲಿ, ಕಲ್ಯಾಣವಾಗಲಿ, ಎಲ್ಲ ರೀತಿಯಾಗಿರ್ತಕ್ಕಂಥ ಸುವೃಷ್ಟಿ ಎಂಬುವಂಥದ್ದು ರಾಜ್ಯಕ್ಕೆ, ನಗರಕ್ಕೆ ಹಾಗೂ ಎಲ್ಲ ರೀತಿಯಾಗಿರ್ತಕ್ಕಂಥ ಭಕ್ತ ಮಹಾಶಯರಿಗೂ ಕೂಡ ಕಲ್ಯಾಣ ಆಗಲಿ ಎಂಬುವಂಥದ್ದಾಗಿ ಶ್ರೀ ಹರಿಹರೇಶ್ವರ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ. ಶ್ರೀ ಗುರುಭ್ಯೋ ನಮಃ. ನಮ್ಮ ಹರಿಹರೇಶ್ವರದ ಬ್ರಹ್ಮ ರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಅದ್ಧೂರಿಯಾಗಿ ನೆರವೇರಿದೆ. ಆದ ಕಾರಣ ಎಲ್ಲ ಸದ್ಭಕ್ತರು 33 ಹಳ್ಳಿಯಿಂದ ಬರ್ತಾ ಇದ್ದಾರೆ ದೇವ್ರ ದರ್ಶನ ಮಾಡಲಿಕ್ಕೋಸ್ಕರ. ನಿಮಗೆಲ್ಲ ಗೊತ್ತು, ನಮ್ಮ ಭೇದ ಭಾವ ಭಾಳ ಮಾಡ್ತಾ ಇದ್ದಾರೆ ಇಲ್ಲಿ ಹರಿಹರ ಅಂತ. ಆದರೆ ನಮ್ಮ ಹರಿಹರದಲ್ಲಿ ಯಾವ ಭೇದ ಭಾವ ಇಲ್ಲ. ಹಾಗಾಗಿ ಎಲ್ಲ ಜನರು ಭೇದ ಭಾವವನ್ನು ಮರೆತು ನಮ್ಮ ಹರಿಹರನ ಹತ್ರ ಬಂದು ಎಲ್ಲ ಪ್ರಾರ್ಥನೆ ಮಾಡ್ತಿದ್ದಾರೆ. ಪ್ರಾರ್ಥನೆ ಮಾಡಿದ್ದು ನಾವು ಕೇಳಿದ ಪ್ರಕಾರ ನಾವು ಆಲ್ಮೋಸ್ಟ್ 35 ವರ್ಷ ಆಯ್ತು ಇಲ್ಲಿದ್ದು. ಯಾರು ಬಂದು ಪ್ರಾರ್ಥನೆ ಮಾಡೋಗಿದ್ದಾರೆ ಅವರಿಗೆಲ್ಲ ಈಡೇರಾಗಿದೆ. ಏನೇ ಆಗಲಿ, ಅದು ಏನೇ ಇಷ್ಟಾರ್ಥಗಳನ್ನು ಕೇಳಿದ್ದಾರೆ ಎಲ್ಲ ಈಡೇರಿದೆ. ಹಾಗಾಗಿ ನಮ್ಮ ಹರಿಹರೇಶ್ವರ ಭಾಳ ಭಕ್ತರ ಪ್ರೀತಿಕರ. ಏನು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ, ಕೊಡ್ತಾನೆ. ಹಾಗಾಗಿ ನಮ್ಮ ಜನಗಳಿಗೆ ಬರೋ ಹೊಸ ವರ್ಷದಿಂದ ಎಲ್ಲರಿಗೂ ಅವರ ಇಷ್ಟಾರ್ಥಗಳು ಈಡೇರಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀನಿ. ಧನ್ಯವಾದಗಳು. ಹರಿಹರೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಎಷ್ಟು ವರ್ಷದಿಂದ ತೇರಿಗೆ ಬರ್ತಾ ಇದ್ದೀರಾ? ಹೆಚ್ಚು ಕಡಿಮೆ 10 ವರ್ಷ ಆತಕ್ಕ. ನಾನು 10 ವರ್ಷ. ಏನು ಗೋಲ್ ಇಟ್ಕೊಂಡು ಬಂದಿದ್ದೀರಾ? ಅಂದ್ರೆ ಏನಾದ್ರು ಬೇಡಿಕೆ ಆಗ್ತಾ ಇದ್ದೀರಾ, ಅಥವಾ ಬರೀ ಆ ಕಡೆ ಈ ಕಡೆ ಸೀನರಿ ನೋಡಕ್ ಬಂದಿದ್ದೀರಾ, ದೇವ್ರು ನೋಡಕ್ ಬಂದಿದ್ದೀರಾ, ಜಾತ್ರೆಯಲ್ಲಿ ಏನಾದ್ರು ಖರೀದಿ ಮಾಡಕ್ ಬಂದಿದ್ದೀರಾ, ಏನ್ ಅನ್ಕೊಂಡ್ ಬಂದಿದ್ದೀರಿ? ಅಕ್ಕ ಮೊದ್ಲೇ ದೇವ್ರು ನೋಡಕ್ ಬಂದಿವಿ. ಜಾತ್ರೆಯಲ್ಲಿ ಆ ಕಡೆ ಈ ಕಡೆ ನೋಡಕ್ ಯಾರು ಇಲ್ಲ ಅಕ್ಕ. ಈ ಸತಿ ಫುಲ್ ಮನ್ಸಿ ಬೇಜಾರಾಗ್ಬಿಟ್ಟದ. ಯಾಕೋ ಬೇಜಾರು? ಹಂಗೆ ಅಕ್ಕ, ಒಂಥರ ಏನೋ ಫೀಲ್ ಅಕ್ಕ ಅದು. ನಮಸ್ತೆ ಪಂಚಣ್ಣ. ಸರ್, ಈಗ ಹರಿಹರೇಶ್ವರ ಬ್ರಹ್ಮ ರಥೋತ್ಸವ ನೋಡಿದ್ರಿ, ಅದ್ದೂರಿಯಾಗಿ ಜರುಗಿತು. ತಾವು ಆಧ್ಯಾತ್ಮಿಕ ಚಿಂತಕರಿದ್ದೀರಾ, ಮಹಾಕುಂಭಮೇಳಕ್ಕೂ ಹೋಗಿ ಬಂದಿರ, ತಮ್ಮ ಸ್ನೇಹಿತರಿಗೂ ಸರ್ವ ಭಕ್ತದಂದರಿಗೂ ಪ್ರಸಾದವನ್ನು ತಲುಪಿಸಿರ. ಈ ಹರಿಹರೇಶ್ವರ ದೇವಸ್ಥಾನ ಮತ್ತು ಬ್ರಹ್ಮ ರಥೋತ್ಸವದ ಬಗ್ಗೆ ಏನು ಹೇಳ್ತೀರಾ? ಮೊದಲನೇದಾಗಿ ಕರುನಾಡಿನ ಹೃದಯ ಭಾಗ ಹರಿಹರ. ಈ ಹೃದಯ ಭಾಗದಲ್ಲಿ ನೆಲೆಸಿರ್ತಕ್ಕಂಥ ಕ್ಷೇತ್ರನಾಥ ಹರಿಹರೇಶ್ವರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭರತ ಹುಣ್ಣಿಮೆಯ ಪುಣ್ಯಪೂರ್ವ ಕಾಲದಲ್ಲಿ ಹರಿಹರೇಶ್ವರನ ಬ್ರಹ್ಮರಥೋತ್ಸವ ನಡೆದಿದೆ. ಆ ಸ್ವಾಮಿಯ ಅನುಗ್ರಹ ಸಮಸ್ತ ಹರಿಹರದ ಮತ್ತು ತಾಲೂಕಿನ ಜನರಿಗೆ ಹಾಗೂ ಅದರೊಟ್ಟಿಗೆ ಇಡೀ ವಿಶ್ವಕ್ಕೆ ಶಾಂತಿಯನ್ನು ನೀಡಲಿ, ಇಡೀ ಜಗತ್ತಿಗೆ ಒಳಿತನ್ನು ಬಯಸಲಿ ಅಂತೇಳಿ ಮೊದಲನೇದಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ತಾವು ಈಗ ಸಾಕಷ್ಟು ಕ್ಷೇತ್ರಗಳನ್ನು ಸಂಚರಿಸಿದಾರ, ಸಾಧು ಸಂತರನ್ನು ಭೇಟಿ ಮಾಡಿರ, ಆಶೀರ್ವಾದ ಪಡೆದಿರ. ಇಲ್ಲಿ ನಮ್ಮ ಹರಿಹರ ಐತಿಹಾಸಿಕ ಗುರಣ್ಯ ಕ್ಷೇತ್ರದಿಂದ ಪ್ರಸಿದ್ಧವಾಗೈತಿ. ಅದರ ಜೊತೆಗೆ ಹರಿ ಮತ್ತು ಹರ, ತುಂಗಭದ್ರಾ, ಚರ್ಚ್, ಮಸೀದಿಗಳು, ಈ ರೀತಿ ಮಾಜನಹಳ್ಳಿ ದೇವಸ್ಥಾನ ಮತ್ತು ಕಸಬಾ ಗ್ರಾಮ ದೇವತೆ, ಈ ರೀತಿ ಎರಡೆರಡಾಗಿ ಸಂಗಮಾಗಿ ಇರ್ತಕ್ಕಂಥ ನಮ್ಮ ಹರಿಹರ ಕ್ಷೇತ್ರ, ಇದ್ರ ಬಗ್ಗೆ ಏನು ಹೇಳ್ತೀರ? ಮೂಲದಲ್ಲೇ ಹರಿಹರ ಹರಿ ಮತ್ತು ಹರರ ಇಬ್ಬರ ಸಂಗಮವನ್ನು ಹೊಂದಿರತಕ್ಕಂಥ ಕ್ಷೇತ್ರ. ಪೌರಾಣಿಕ ಇತಿಹಾಸದ ಪ್ರಕಾರ ಗುಹಾರಣ್ಯ ಕ್ಷೇತ್ರ ಅಂತೇಳಿ ನಾವು ಕರಿತೀವಿ. ಗುಹಾ ಎನ್ನುವಂಥ ಒಬ್ಬ ರಾಕ್ಷಸ ಇದ್ದ, ಅವನು ಇಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದ. ಆ ಗುಹಾ ಎಂಬ ರಾಕ್ಷಸನನ್ನು ವಧೆ ಮಾಡಲಿಕ್ಕೋಸ್ಕರ ಹರಿ ಮತ್ತು ಹರರು ಸಂಗಮವಾಗಿ ಇಲ್ಲಿ ಅವನನ್ನು ಹತ ಮಾಡ್ತಾರೆ. ಇಲ್ಲಿರ್ತಕ್ಕಂಥ ದೇವರು ಕೂಡ ಅವನನ್ನು ತುಳಿದಿರುವ ಕಾರಣದಿಂದ ಮೊಣಕಾಲಿನ ಕೆಳಗಡೆಗೆ ಅವನ ಕಾಲುಗಳು ಪಾದ ಹೋಗಿದೆ. ಮೊಣಕಾಲಿನ ಮೇಲೆ ಇಲ್ಲಿ ದೇವರ ಸಾನ್ನಿಧ್ಯ ಇರತಕ್ಕಂಥದ್ದನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ಬೋದು. ತಾವೀಗ ಇಲ್ಲಿ ನಮ್ಮ ಹರಿಹರಕ್ಕೆ ಸಾಕಷ್ಟು ರಾಜ್ಯ ಬಿಟ್ಟು ನಾನಾ ರಾಜ್ಯಗಳಿಂದ ಭಕ್ತರೊಂದರು, ಪ್ರವಾಸಿಗರು ಕೂಡ ಆಗಮಿಸ್ತಾರೆ. ಇಲ್ಲಿ ಒಂದು ಪ್ರವಾಸಿಗರ ತಾಣ ಇಲ್ಲ, ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ನಮ್ಮ ನಕ್ಷತ್ರ ಟಿವಿ ಕೂಡ ಅಭಿಯಾನ ಮಾಡಿತ್ತು. ಈಗೇನು ನಮ್ಮ ಶಿಲಾನ್ಯಾಸಗಳು ಹಾಳಾಗ್ತಾವೆ ಅನ್ನೋದ್ರ ಬಗ್ಗೆ ಮಾಡಿದರು, ಅದ್ರ ಬಗ್ಗೆ ಒಂದು ರಕ್ಷಣೆ ಮಾಡಿದ್ದಾರೆ. ಮತ್ತು ಮುಂದೆ ಜೀರ್ಣೋದ್ಧಾರ, ಶೌಚಾಲಯ ಇರ್ಬೋದು, ಇನ್ನಿತರೆ ಸ್ವಚ್ಛತೆ ಇರ್ಬೋದು, ಪ್ರವಾಸಿಗರ ತಾಣವಾಗಿರಲಿಕ್ಕೆ ಒಂದು ಇದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ?
ಸುಮಾರು 800 ವರ್ಷಗಳ ಇತಿಹಾಸ ಇರತಕ್ಕಂಥ ನಮ್ಮ ಕ್ಷೇತ್ರವನ್ನು ನಾವು ಗಮನಿಸಿದಾಗ ನಾವೆಲ್ಲರೂ ಕೂಡ ಬೇಲೂರು, ಹಳೆಬೀಡು ಈ ರೀತಿ ಪ್ರವಾಸಿ ಸ್ಥಾನಗಳಿಗೆ ಎಲ್ಲರೂ ಕೂಡ ಮಕ್ಕಳನ್ನ ಕರ್ಕೊಂಡು ಪ್ರವಾಸಕ್ಕೆ ಹೋಗ್ತೇವೆ. ಆದರೆ ಹರಿಹರದಲ್ಲಿ ಒಂದು ಹರಿಹರೇಶ್ವರ ದೇವಸ್ಥಾನ ಇದೆ ಅಂತಕ್ಕಂಥ ವಿಚಾರ ಇಡೀ ಕರ್ನಾಟಕದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಪ್ರಮುಖವಾಗಿ ನಾವು NH4 ಬರಬೇಕಾದ್ರೆ ಒಂದು ದೊಡ್ಡದಾದಂಥ ನಾಮಫಲಕವನ್ನು ಅಳವಡಿಸಿದರೆ, ಮತ್ತು ಬೊಂಗಾಳೆ ಸರ್ಕಲ್ ಏನಿದೆ ಆ ಬೊಂಗಾಳೆ ಸರ್ಕಲಲ್ಲಿ ಹರಿಹರೇಶ್ವರ ದೇವಸ್ಥಾನಕ್ಕೆ ದಾರಿ ಅಂತಕ್ಕಂಥ ಒಂದು ಮಾರ್ಗವನ್ನಾದರೂ ಮಾಡಿದ್ರೆ, ಮತ್ತು ಇದನ್ನು ವಿಕಿಪೀಡಿಯಾ ಇರ್ಬೋದು, ಬೇರೆ ಬೇರೆ ಜಾಗಗಳಲ್ಲಿ ಮತ್ತು ಈ ಯೂಟ್ಯೂಬ್ ಚಾನಲ್ಗಳು ಅಥವಾ ಮಾಧ್ಯಮಗಳ ಮೂಲಕ ಹೆಚ್ಚೆಚ್ಚು ದೇವರ ದರ್ಶನ ಆದಾಗ, ಇಲ್ಲಿ ಒಂದು ಕ್ಷೇತ್ರ ಇದೆ, ಆ ಕ್ಷೇತ್ರದ ಇತಿಹಾಸದ ಹಿನ್ನೆಲೆ ಅರ್ಥ ಆದಾಗ ಎಲ್ಲರೂ ಕೂಡ ಇಲ್ಲಿ ಬರಲಿಕ್ಕೆ ಅನುಕೂಲ ಆಗ್ತದೆ. ಮೂಲವಾಗಿ ಹರಿಹರದಲ್ಲಿ ಒಬ್ಬ ಕ್ಷೇತ್ರನಾಥ ಇದ್ದಾನೆ, ಹರಿಹರೇಶ್ವರ ಇದ್ದಾನೆ, ಅವನನ್ನು ಎಲ್ಲರೂ ಕಾಣಬೇಕಾದ್ರೆ ಮಾಧ್ಯಮದವರ ಪಾತ್ರ ಬಹುಮುಖ್ಯ ಆಗಿದೆ. ನಾವು ಎಲ್ರಿಗೂ ಕೂಡ ದೇವರನ್ನು ಮತ್ತು ಇಲ್ಲಿಯ ಜನತೆಯನ್ನು ಪರಿಚಯವನ್ನು ಮಾಡಿಸಿದರೆ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತದೆ ಮತ್ತು ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗ್ತದೆ ಅಂತೇಳಿ ನನ್ನ ಭಾವನೆ. ಓಕೆ, ನಾವೀಗ ಸಾಕಷ್ಟು ಅಭಿಯಾನ ಮಾಡಿದ್ದೇವೆ ಇದ್ರ ಬಗ್ಗೆ. ನಕ್ಷತ್ರ TV ಬಗ್ಗೆ ಏನು ಹೇಳ್ತಾರೆ? ನಕ್ಷತ್ರ TV ಹರಿಹರೇಶ್ವರ ದೇವಸ್ಥಾನದ ಶಿಲಾನ್ಯಾಸಗಳೇನಿತ್ತು ಆ ಶಿಲಾನ್ಯಾಸಗಳು ಹಾಳಾಗ್ತಾ ಇರೋದ್ರ ಬಗ್ಗೆ ಒಂದು ಅದ್ಭುತವಾದಂಥ ಅಭಿಯಾನ ಮಾಡಿದೆ. ನಾನು ಕೂಡ ಈಗ ಹೊರಗಡೆ ಇದ್ದಾಗ ಗಮನಿಸಿದೆ. ನಾವೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಅಲ್ಲಿ ಅನೇಕ ಇದ್ದಂಥ ಪಕ್ಕದ್ದು ಆನೆಯ ಮೂರ್ತಿ ಆಗಿರ್ಬೋದು, ಮಂಟಪದ ಮೂರ್ತಿಗಳಾಗಿದ್ದು ತುಂಬ ಇತ್ತು. ಈಗ ನಾವು ಒಂದು ರೌಂಡ್ ಇನ್ನೊಂದು ಸಾರಿ ನಾವು ಕ್ಯಾಮ್ರಾ ತೊಗೊಂಡು ಹೋಗಿ ಬಂದರೆ ಅನೇಕ ಮೂರ್ತಿಗಳು ಅಲ್ಲಿ ಕಳಚಿ ಬಿದ್ದಿದೆ. ಅದು ಎಲ್ಲಿ ಹೋಯಿತು? ಅದನ್ನು ಗಮನಿಸೋದು ಯಾರು? ದೇವಸ್ಥಾನದ ಒಳಗಡೆಯ ಕಂಬಗಳು ಹೇಗಿದ್ದವು ಹಾಗೆ ಉಳಿದಿದ್ದಾವೆ, ಆದರೆ ಹೊರಗಡೆಯ ವಾಸ್ತುಶಿಲ್ಪ ಏನಾಗ್ತಾ ಇದೆ ಅಂತ ಹೇಳಿದರೆ ಪ್ರತಿದಿನ ಅದು ನಶಿಸಿ ಹೋಗ್ತಾ ಇದೆ. ಅಲ್ಲಿ ಸುತ್ತಮುತ್ತ ನಾವು ಗಮನಿಸಿದಾಗ ಅದು ಆಗಿರ್ತಕ್ಕಂಥದ್ದು ನೇರವಾಗಿ ಕಣ್ಣಿಗೆ ಬೀಳ್ತದೆ. ಇದನ್ನೆಲ್ಲ ನೋಡಿದಾಗ ಸಾವಿರಾರು ವರ್ಷಗಳ ಯುಗಗಳ ಇತಿಹಾಸ ಇರತಕ್ಕಂಥ ಸನಾತನ ಧರ್ಮದ ಈ ರೀತಿಯ ವಿಶಿಷ್ಟವಾದಂಥ ದೇವಸ್ಥಾನಗಳು ಇವನ್ನ ಉಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಇದನ್ನು ಎಲ್ಲರೂ ಕೂಡ ಹರಿಹರದ ಸಮಸ್ತ ನಾಗರಿಕರು ಕೂಡ ಗಮನಕ್ಕೆ ತಗೊಂಡು ಇದನ್ನು ಯಾವೆಲ್ಲ ಅಧಿಕಾರಿಗಳಿದ್ದಾರೆ ಆ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಬಂದು ಈ ದೇವಸ್ಥಾನವನ್ನು ಹೀಗೆಯೇ ಉಳಿಬೇಕು. ಮುಂದಿನ ದಿನಗಳ ಒಂದೊಂದು ಕೂಡ ಭಾಗಗಳು ಕಡಿಮೆ ಆಗ್ತಾ ಇದೆ, ಶಿಲಾ ಶಾಸನಗಳು ಅನ್ನುವಂಥದ್ದಾಗಬಾರ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಕ್ಷತ್ರ TV ಅತ್ಯಂತ ಅದ್ಭುತವಾದಂಥ ಅಭಿಯಾನವನ್ನು ಮಾಡ್ತಾ ಇದೆ. ಆ ಅಭಿಯಾನದ ಹೊಟ್ಟಿಗೆ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತೇಳಿ ನಾನು ವಿನಮ್ರವಾಗಿ ಬೇಡ್ಕೊಳ್ತೇನೆ. ಧನ್ಯವಾದಗಳು.
20ನೇ ವರ್ಷದಿಂದ ಏನು ಗಜಾನನ ಸಂಘ ಸಂಸ್ಕೃತಿ ಸಂಘ ಹಿಂದೇನು ಕೂಡ ಕೋಟೆ ಮಿತ್ರ ಮಂಡಳಿ ಮಾಡ್ತಾ ಇತ್ತು. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ನಯನ ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್ ಈಗ PP ರಸ್ತೆಯಿಂದ ಬೊಂಗಾಳಿ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ. ಹಿಂದೆ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳಿ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳಿ ಬಿಲ್ಡಿಂಗ್, ಹರಿಹರ. ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ. ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ. ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ. ಕೋಟೆ ಮಿತ್ರ ಮಂಡಳಿಯಿಂದ ಹಲವಾರು ವರ್ಷಗಳಿಂದ ನಡೆಸ್ತಾ ಬಂದಿದ್ದರು. ನಾವು ತದನಂತರ ನಾವು ಕೇಳಿಕೊಂಡು ನಮ್ಮ ಸಂಘದಿಂದ ಇದನ್ನು ಮುಂದುವರಿಸ್ಕೊಂಡು ಹೋಗಿದ್ದೀವಿ. ಹರಿಹರದ ಸಮಸ್ತ ಭಕ್ತರಿಂದ ಅನುದಾನ ಹಾಗೂ ಎಲ್ಲ ಕಾಣಿಕೆಗಳು, ಪದಾರ್ಥಗಳು ಎಲ್ಲ ಇದರಿಂದ ಭಗವಂತನ ಸೇವೆ ನಡೀತಾ ಇದೆ. ನಿರಂತರವಾಗಿ ಹೀಗೆ ಮುಂದೆ ನಡೀಲಿ. ಅದೇ ರೀತಿ ಸರ್ಕಾರದ ಎಲ್ಲ ಸಂಸ್ಥೆಗಳಿಂದ ನೆರವು ಬೇಕು ನಮಗೆ. ಆ್ಯಕ್ಚುಲಿ ಆರ್ಥಿಕ ನೆರವಿಗಿಂತ ಅವ್ರದ್ದು ಬೇರೆ ರೀತಿಯ ಸಹಾಯಗಳು ಬೇಕು. ಅಂದರೆ ಇಲ್ಲಿ ಇನ್ನೂ ವ್ಯವಸ್ಥೆ ಸರಿ ಆತಂತಂದರೆ ಇನ್ನೂ ಭಾಳ ಉತ್ತಮ ರೀತಿಯಲ್ಲಿ ಪ್ರಸಾದ ವಿನಿಯೋಗ ಆಗತ್ತೆ ಅಂತಂದು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಈ ಒಂದು ಬ್ರಹ್ಮರಥೋತ್ಸವಕ್ಕೆ ಆಗಮಿಸಿದ ಎಲ್ಲ ಭಕ್ತರಿಗೂ ಶುಭ ಕೋರುತ್ತೇವೆ. ಹೇಳಿ ಸರ್, ತಾವೇನು ಹೇಳ್ತೀರಾ? ನಾವು ಅನ್ನ ಸಂತರ್ಪಣೆ ಆರಂಭ ಮಾಡಿದಾಗ ಸುಮಾರು 5,000 to 6,000 ಜನಕ್ಕೆ ನಾವು ಪ್ರಾರಂಭ ಮಾಡಿದ್ದು. ಈಗ 9 ವರ್ಷಗಳಲ್ಲಿ ಈಗ ಹೆಚ್ಚು ಕಡಿಮೆ 15,000 ಜನಕ್ಕೆ ನಾವು ಈಗ ಆಹಾರ ತಯಾರಿ ಮಾಡ್ತಾಯಿದ್ದೀವಿ. ಆಮೇಲೆ ಮೈಲಾರಕ್ಕೆ ಹೋಗೋ ಜನಕ್ಕೆ ಇದು ಆಗಲಿ ಅಂತ ಇವತ್ತು ರಾತ್ರಿ ಮತ್ತು ನಾಳೆ ಮಧ್ಯಾಹ್ನ ಆವತ್ತು ಕೂಡ ನಾವು ಬರೋವಂಥ ಭಕ್ತರಿಗೆ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಸೊ ವರ್ಷದಿಂದ ವರ್ಷಕ್ಕೆ ನಮ್ಮದು ಇದು ಬೆಳೀತಾನೆ ಇದೆ. ಜನನೂ ಅದೇ ರೀತಿ ಸಹಕಾರ ಕೊಡ್ತಾ ಇದ್ದಾರೆ. ಈಗ ಇವ್ರು ಹೇಳ್ದಂಗೆ ನಮಗೆ ಸರ್ಕಾರದಿಂದನೂ ಸ್ವಲ್ಪ ಸಹಕಾರ ಸಿಕ್ಕರೆ ಇನ್ನೂ ಚೆನ್ನಾಗಿ ವ್ಯವಸ್ಥಿತವಾಗಿ ಮಾಡ್ಬೋದು. ಎಲ್ಲರ ಸಹಕಾರದಿಂದ ಈ ರಥೋತ್ಸವ ನಡೀತಾ ಇದೆ. ಸರ್ವರಿಗೂ ಹರಿಹರೇಶ್ವರ ಸ್ವಾಮಿ ರಥೋತ್ಸವದ ಶುಭಾಶಯಗಳು. ಒಂದು 15,000 ಜನ ಊಟ ಮಾಡಿದ್ದಾರೆ, ಪ್ರಸಾದ ತೊಗೊಂಡಿದ್ದಾರೆ. 9 ವರ್ಷದಿಂದ ಮಾಡ್ಕೊಂತ ಬರ್ತಾ ಇದ್ದೀರಾ? ಹೌದು, 9-10 ವರ್ಷದಿಂದ ಮಾಡ್ಕೊಂತ ಬರ್ತಾ ಇದ್ದೀವಿ. ಏನು ಅನ್ಸುತ್ತೆ, ಇನ್ನೂ ಹೆಚ್ಚು ಮಾಡಬೇಕು ಅಂತ ಭಾಳ ಆಸೆ ಇದೆ ನಮಗೆ. ಅದಕ್ಕೆ ಸರ್ಕಾರದಿಂದ ಸೌಲಭ್ಯಗಳು ಜಾಸ್ತಿ ಸಿಕ್ಕರೆ ನಾವು ಇನ್ನೂ ಜಾಸ್ತಿ ಉತ್ಸಾಹದಿಂದ ಮಾಡ್ತೀವಿ. ಸೌಲಭ್ಯ ಅಂದರೆ ಅದೇ ಹಣ ಕೊಡ್ಬೇಕಾ, ಜಾಗ ಕೊಡ್ಬೇಕಾ? ಹಣ ಬೇಡ, ಹಣದ ಬೇಡ. ನಮಗೆ ಇಲ್ಲಿ ವ್ಯವಸ್ಥೆ ಮಾಡಿದರೆ ಸಾಕು. ಶೌಚಾಲಯದ ವ್ಯವಸ್ಥೆ, ಆಮೇಲೆ ನೀರಿನ ವ್ಯವಸ್ಥೆ, ಆಮೇಲೆ ಪಾರ್ಕಿಂಗ್ ವ್ಯವಸ್ಥೆ, ಅದನ್ನೆಲ್ಲ ಮಾಡಿದರೆ ಇನ್ನೂ ಅನುಕೂಲ ಚೆನ್ನಾಗಾದರೆ ಆಗತ್ತೆ. ಅಲ್ಲ, ನಮ್ಮ ನಕ್ಷತ್ರ ವಾಹಿನಿ ತಂಡದಿಂದ ಕಳೆದ 6 ವರ್ಷಗಳಿಂದನೂ ಈ ಅಭಿಯಾನ ಮಾಡ್ಕೊಂತ ಬಂದಿದೆ. ತಾವು ನೋಡಿದ್ದೀರಾ, ಯುವಕರಿದ್ದೀರಾ. ಈ ಒಂದು ನಮ್ಮ ದೇವಸ್ಥಾನಕ್ಕೆ ಸಾಕಷ್ಟು ಭಕ್ತರನ್ನು ಬಂದ್ರಿಂದ ಭಕ್ತಿಯಿಂದ ಕಾಣಿಕೆ ದೇಣಿಗೆ ಆಗುತ್ತೆ. ಗುಜರಾ ಇಲಾಖೆಗೆ ಸಂಬಂಧಪಟ್ಟಂತೆ ಇಲ್ಲಿಂದ ಸಂಸದರನ್ನ ಆಯ್ಕೆ ಮಾಡಿ ಕಳಿಸಿರ್ತಾವೆ. ಅಲ್ಲಿ ಸಂಸದರ ನಮ್ಮ ಸದನದಲ್ಲಿ ಕೂಗೆತ್ತಬೇಕಲ್ಲ, ಯಾವ ರೀತಿ, ಅದಕ್ಕೆ ಏನು ಹೇಳ್ತೀರಾ? ಇಲ್ಲಿ ಮುಖ್ಯವಾಗಿ ಇಲ್ಲಿ ಯಾವುದೇ ಸೌಕರ್ಯ ಬರಬೇಕು ಅಂದರೆ ಇಲ್ಲಿ ಏನಾಗಿದೆ ಅಂದರೆ ದೇವಸ್ಥಾನ ಬಂದು ಆರ್ಕಲಾಜಿಕಲ್ ಸರ್ವೆ ಕೇಂದ್ರ ಸರ್ಕಾರದ ಅಂಡರ್ ಅದೇ. ಆಮೇಲೆ ದೇವಸ್ಥಾನದ ಪೂಜೆ ಪುನಸ್ಕಾರ ಬಂದು ರಾಜ್ಯ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಅಂಡರ್ ಇದೆ. ಸೊ ಅವು ಎರಡೂ ಇಲಾಖೆಗಳ ಮಧ್ಯೆ ಇರುವಂಥ ಒಂದು ತೊಂದರೆಗಳು, ಭಿನ್ನಾಭಿಪ್ರಾಯಗಳು, ಅವ್ರದ್ದೇ ಒಂದು ರೀತಿ ಸೌಲಭ್ಯ ಕೊಡೋ ಇದು ಬೇರೆ, ಧಾರ್ಮಿಕ ದತ್ತಿ ಇಲಾಖೆ ಮಾಡೋ ಇದೇ ಬೇರೆ. ಸೊ ಎರಡೂ ಸರ್ಕಾರಗಳ ಮಧ್ಯೆ ತಾಳಮೇಳ ಇಲ್ಲದೆ ಇರೋದ್ರಿಂದ ಇಲ್ಲಿ ಯಾವುದೇ ರೀತಿ ಹೊಸ ಕಾರ್ಯಕ್ರಮ ಮಾಡಲಿಕ್ಕಾಗಲಿ, ಹೊಸ ಇದು ಮಾಡಲಿಕ್ಕಾಗಲಿ ಸಾಕಷ್ಟು ತೊಂದರೆಗಳು ಬರ್ತಾ ಇದ್ದಾವೆ. ರಾಜ್ಯ ಸರ್ಕಾರದವ್ರು ಮಾಡೋದನ್ನು ಕೇಂದ್ರ ಸರ್ಕಾರದವ್ರು ಒಪ್ತಿಲ್ಲ, ಅವ್ರು ಮಾಡೋದನ್ನು ಇವ್ರು ಒಪ್ತಾ ಇಲ್ಲ. ಅದರ ಇವೆರಡರ ಮಧ್ಯೆ ಏನಾಗ್ತಿದೆ ಅಂದರೆ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತದೆ. ಮೊನ್ನೆ ದೇವಸ್ಥಾನಗಳನ್ನು ಸರ್ಕಾರದಿಂದ ಮುಕ್ತಿಗೊಳಿಸಬೇಕು ಅನ್ನೋ ಅಭಿಯಾನ ನಮ್ಮ ಹರಿಹರದಾಗ ಒಂದೇ ಅಲ್ಲ, ಸಾಕಷ್ಟು ಎಲ್ಲೆಲ್ಲಿ ಗೌರ್ಮೆಂಟ್ನವ್ರು ವಶಪಡಿಸ್ಕೊಂಡಾರೆ. ದೊಡ್ಡ ದೊಡ್ಡ ದೇವಸ್ಥಾನಗಳು, ಸುಬ್ರಹ್ಮಣ್ಯ ಇರ್ಬೋದು, ಬನಶಂಕರಿ ದೇವಸ್ಥಾನ ಇರ್ಬೋದು, ಅಲ್ಲೂ ನಡೀತಾ ಇದೆ ಆ ಅಭಿಯಾನ. ಸೊ ಅದು ನಡೆದ್ರೆ ಅದರಿಂದ ಒಳ್ಳೆಯದಾಗಿ ಲೋಕಲ್ ಒಂದು ಜನಗಳದ್ದು ಕಮಿಟಿ ಫಾರ್ಮೇಷನ್ ಆದರೆ ಅದರಿಂದ ಏನಾಗ್ತದೆ ಅಂದರೆ ಅವರು ಜನಗಳಿಗೆ ಅನುಕೂಲ ಮಾಡೋ ಅಂಥದ್ದನ್ನು ಮಾಡ್ತಾರೆ. ಈ ಸರ್ಕಾರದ ಮಟ್ಟದಾಗ ಏನಾಗ್ತದೆ ಅಂದರೆ ಅವ್ರದ್ದು ಯಾವುದೇ ಒಂದು ಯೋಜನೆ ಮೇಲೆ ಅವ್ರು ಮಾಡ್ತಾಯಿದ್ದಾರೆ, ಬಟ್ ಅದು ಕೆಳಗಿನ ಜನಗಳಿಗೆ ಅದ್ರ ಸೌಲಭ್ಯ ಸಿಗ್ತಾ ಇಲ್ಲ. ಸೊ ಅದು ಸ್ವಲ್ಪ ಮುಕ್ತಗೊಳಿಸ್ಬೇಕು, ಇಲ್ಲಾಂದರೆ ಜನರನ್ನು ಅದರೊಳಗೆ ಭಾಗವಹಿಸೋಕ್ಕೆ ಅವ್ರು ಅವಕಾಶ ಕೊಡಬೇಕು.
ಅದು ಆದರೆ ಇದು ಡೆವಲಪ್ಮೆಂಟ್ ಆಗಿ ಒಂದು ದೇವಸ್ಥಾನದಿಂದ ವಾರ್ಷಿಕವಾಗಿ ಸುಮಾರು 30-40 ಲಕ್ಷ ದೇಣಿಗೆ ಬರ್ತಾ ಇದೆ ಭಕ್ತರಿಂದ. ಆ ದೇಣಿಗೆ ಎಲ್ಲಿ ಹೋಗ್ತಾ ಇದೆ, ಅದಕ್ಕೆ ಖರ್ಚಾಗ್ತಾ ಇದೆ, ಯಾರ ಹತ್ರ ಲೆಕ್ಕಪತ್ರಗಳಿಲ್ಲ. ತಾಲೂಕು ಇಲಾಖೆಯವರಿಗೆ ಹೋಗ್ತಾ ಇದೆ. ತಾಲೂಕು ಮುಜರಾಯಿ ಇಲಾಖೆಯವರು ಆ ಹಣವನ್ನು ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ, ಇಲ್ಲಿ ಭಕ್ತರ ಒಂದು ಅನುಕೂಲಕ್ಕೆ ಮಾಡಿಕೊಟ್ರೆ ಭಾಳ ಒಳ್ಳೇದಾಗತ್ತೆ. ಮೇನು ಬೇಕಾಗಿರೋದು ಭಕ್ತರಿಗೆ ಅಂದರೆ ಬಂದಂಥವ್ರಿಗೆ ಒಂದು ಉಳ್ಕೊಳ್ಳಿಕ್ಕೆ, ಒಂದು ರಾತ್ರಿ ಬಂದ್ರಂತಂದರೆ ಒಂದು ಉಳ್ಕೊಳ್ಳಿಕ್ಕೆ ಒಂದು ರೂಮು, ಯಾತ್ರಿ ನಿವಾಸ, ಒಂದು ಶೌಚಾಲಯಗಳು ಬಂತಂದರೆ ಜನಗಳಿಗೆ ಭಾಳ ಅನುಕೂಲ ಆಗುತ್ತೆ, ಭಕ್ತರ ಆಕರ್ಷಣೆ ಕೇಂದ್ರವೂ ಆಗುತ್ತೆ. ಇದು ಸರ್ಕಾರ ಎಷ್ಟು ಡೆವಲಪ್ಮೆಂಟ್ ಮಾಡುತ್ತೋ ಅಷ್ಟು ಡೆವಲಪ್ ಆಗುತ್ತೆ. ಇದು ಮುಂದಿನ ದಿನಗಳಲ್ಲಿ 2ನೇ ಕಾಶಿ ಆಗಲಿಕ್ಕೆ ಭಾಳ ಇದಾಗಿದೆ. ಹರಿಹರ ಪ್ರಸಿದ್ಧಿ ಇದೆ 2ನೇ ಕಾಶಿ ಅಂತಲೇ, ದಕ್ಷಿಣ ಕಾಶಿ ಅಂತಲೇ. ಅದು ಮಾಡಲಿಕ್ಕೆ ಸರ್ಕಾರದವರು ಹಾಗೂ ನಾಗರಿಕರು ಎಲ್ಲರ ಅವಶ್ಯಕತೆ ಇದೆ. ಸರ್, ಈಗ ನಾವು ನಮ್ಮ ನಕ್ಷತ್ರ ವಾಹಿನಿ ಕೂಡ ಸಾಕಷ್ಟು ವರ್ಷದಿಂದ ಅಭಿಯಾನ ಮಾಡ್ಕೊಂಬಂದಿದೆ. ಈ ವಾಹಿನಿ ಬಗ್ಗೆ ಏನು ಹೇಳ್ತೀರಾ? ಈ ಹರಿಹರ ಒಂದು ಇದರಲ್ಲಿ ನಕ್ಷತ್ರ ಟಿವಿಯವರ ಕೊಡುಗೆ ಭಾಳ ಇದೆ. ಪ್ರತಿಯೊಂದು ಇದು ಒಂದೇ ಹರಿಹರೇಶ್ವರ ದೇವಸ್ಥಾನ ಅಂತಲ್ಲ, ಪ್ರತಿಯೊಂದು ಹರಿಹರ ಡೆವಲಪ್ಮೆಂಟ್ ಇರ್ಬೋದು, ನೀರಿಂದಿರ್ಬೋದು, ಏನೇ ರಸ್ತೆಗಳಿರ್ಬೋದು, ಎಲ್ಲ ಇದರಲ್ಲೂ ಭಾಳಷ್ಟು ಅವರು ಪ್ರಚಾರ ಮಾಡಿ ಇದೊಂದು ಜನಗಳಿಗೆ ಜಾಗೃತಿ ಮೂಡಿಸಿ ಭಾಳಷ್ಟು ಡೆವಲಪ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ನಿಮ್ಮ ಅಭಿಯಾನ ಜೋರಾಗಲಿ, ಜನಗಳಿಗೆ ಪ್ರತಿಯೊಂದು ಅನುಕೂಲ ಸಿಗಲಿ ಅಂತಂದು ನಕ್ಷತ್ರ ಟಿವಿಯವರಿಗೆ ಕೇಳ್ಕೊಳ್ತೀನಿ. ಹಾಗೂ ನಕ್ಷತ್ರ ಟಿವಿಯವರಿಗೆ ಧನ್ಯವಾದಗಳು. ಜನತೆಗೂ ಸುಖ ಶಾಂತಿ ಮಳೆ ಎಲ್ಲ ದೊರಕಲಿ, ಎಲ್ಲರೂ ಶಾಂತಿ ರೀತಿಯಿಂದ ಇರಲಿ ಅಂತೇಳಿ ಹರಿಹರೇಶ್ವರರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅಕ್ಕ, ಈಗ ನಾವೊಂದು ಪ್ರಶ್ನೆ ಕೇಳ್ತಾನೆ, ಉತ್ತರ ಹೇಳ್ರಿ. ಈ ನವ ಜೋಡಿಗಳು ಬರ್ತಾರೆ, ಅದೇನ ನಮ್ಮ ಬೇಡಿಕೆ ನಮ್ಮ ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತಂದೇಳಿ ಕಳ್ಸಕ್ಕೆ ಬಾಳೆಹಣ್ಣು ಎಸಿತಾರೆ. ಅದ್ರದ್ದು ಹಿನ್ನೆಲೆ ಏನು? ಅದು ಪುರಾತನ ಕಾಲದಿಂದ ಮಾಡ್ಕೊಂಡು ಬಂದಿರೋದು ಹಣ್ಣದು ಅಂತ. ಈಗ ಏನಾದ್ರು ಎಸಿಲಿಕ್ಕಂತೂ ಬರಲ್ಲ. ಹಣ್ಣು ಅಂದರೆ ಅದು ಫಲ ಅದಾ, ಆ ಫಲದಿಂದ ನಮಗೆ ಫಲ ಸಿಗಲಿ ಅಂತೇಳಿ ಹರಿಹರೇಶ್ವರಿಗೆ ಫಲ ಹಾಕ್ತಾರೆ. ಅದರಿಂದ ಎಲ್ಲರೂ ನಮ್ಮ ದಂಪತಿಗಳಿಗೂ ಮಕ್ಕಳಿಲ್ದವ್ರಿಗೂ ಎಲ್ಲರಿಗೂ ಫಲ ದೇವ್ರು ಕೊಡ್ತಾನೆ. ಅದ ವಿಶ್ವಾಸದಿಂದ ಎಲ್ಲ ಮೊದಲಿಂದ ಬಂದಿರೋ ಕಾರ್ಯಕ್ರಮ ಅದು. ತಾವೀಗ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಿ ರಥೋತ್ಸವ? ನಾನು 83ನೇ ಇಸ್ವಿಯಿಂದ ನೋಡ್ತಾ ಇದ್ದೇನೆ. ದಿನನಿತ್ಯ ಬೆಳಿತಾನೆ ಇದೆಯಾ, ಕಡಿಮೆ ಆಗಿದೆ? ಇನ್ನೂ ಬೆಳಿತಾನೇ ಇದೆ, ಕಡಿಮೆ ಅಂತೂ ಆಗ್ತಾ ಇಲ್ಲ. ಅವಾಗೆಲ್ಲ 2 ಹೊತ್ತು ಎಳೆರು, ಈಗ ಒಂದೇ ಹೊತ್ತು ಎಳಿತಾ ಇದ್ದಾರೆ. ಮೊದಲೆಲ್ಲ 2 ಹೊತ್ತು ಎಳೆರು, ಜನ ಭಾಳ ಕ್ರೌಡ್ ಆಗುತ್ತೆ ಅಂತೇಳಿ 2 ಹೊತ್ತು ಮಾಡಿದ್ರು ಅವಾಗ. ಈಗ ಒಂದೇ ಹೊತ್ತಿಗೆ ಜನ ಎಲ್ಲ ಬಂದು ಮುಗಿಸ್ಕೊಂಡು ಹೋಗ್ತಾರೆ. ಮತ್ತೀಗ ಅಲ್ಲಿಗೆ ಇಲ್ಲಿಗ ನಮ್ಮ ದೇವಸ್ಥಾನದ ಇತಿಹಾಸ 800-1000 ವರ್ಷಗಳ ಇತಿಹಾಸ ಇದೆ. ಏನಾದ್ರು ಬದಲಾವಣೆ ಆಗಿದೆಯಾ? ಬದಲಾವಣೆ ಅನ್ನಲಿಕ್ಕೆ ಅದೇ ಮಾಮೂಲಿ ದೇವಸ್ಥಾನ ಹೆಂಗಿದೆ ಹಾಗೆ ಇದೆ. ಅದನ್ನಂತೂ ಬದಲಾವಣೆ ಮಾಡಲಿಕ್ಕೆ ಸರ್ಕಾರದವರು ಕೊಡಲ್ಲ, ಸೆಂಟ್ರಲ್ ಗೌರ್ಮೆಂಟ್ನವರು. ನಾನು ಅಧ್ಯಕ್ಷ ಇದ್ದಾಗ, ಕೌನ್ಸಿಲರ್ ಇದ್ದಾಗ ಭಾಳ ಪ್ರಯತ್ನ ಮಾಡಿದೆ, ಅದಕ್ಕೆ ಅವಕಾಶ ಕೊಡಲಿಲ್ಲ. ಅವರು ಅವಕಾಶ ಕೊಡಲ್ಲ ಅಂದಮೇಲೆ ನಾವು ಅದರಿಂದ ಫೋರ್ಸಬಲಿ ಮಾಡೋಕ್ಕಾಗಲ್ಲ. ಅದು ಯಥಾಸ್ಥಿತಿ ಹಾಗಿದೆ ಅಷ್ಟೇ. ಇಲ್ಲ, ಈಗ ಹೋರಾಟ ಮಾಡ್ಬೇಕಲ್ಲ. ನಮ್ಮ ಒಂದು ಹರಿಹರ ದೇವಸ್ಥಾನದ ಪ್ರವಾಸಿಗರ ತಾಣ ಆಗ್ಬೇಕು, ಪ್ರವಾಸಿಗರು ಉಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಆಗ್ಬೇಕು, ಶೌಚಾಲಯಗಳು ಆಗ್ಬೇಕು, ಮೂಲಭೂತ ಸೌಕರ್ಯ ಆಗ್ಬೇಕು. ಇದ್ರ ಬಗ್ಗೆ ಧ್ವನಿ ಎತ್ತಬೇಕಲ್ಲ? ಹೌದು, ಎತ್ತಬೇಕು. ಅದಕ್ಕೆ ಸರ್ಕಾರನೂ ನಮ್ಮ ಸಮ್ಮತಿ ಕೊಡಬೇಕು. ಸರ್ಕಾರ ಕೊಡದೇ ಇದ್ರೆ ಏನು ಮಾಡೋಕ್ಕಾಗುತ್ತೆ?
ಹೌದಾ? ಈಗ ಹಂಪಿನೂ ಅದೇ ಥರ ಮಾಡಿದರು, ಎಲ್ಲರೂ ಹಂಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾಕೆ ಹಂಗೆ ಮಾಡ್ತಾ ಇದ್ದಾರೋ ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ಟಂತೂ ಮಾಡಬೇಕು, ಎಲ್ಲರಿಗೂ ಉಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ. ಈಗ ಒಂದು ನಕ್ಷತ್ರ ಟಿವಿ ಅಭಿಯಾನ ಪ್ರಾರಂಭ ಮಾಡಿದೆ. ಹರಿಹರ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು, ಪ್ರವಾಸಿಗರ ತಾಣ ಆಗಬೇಕು, ಎಲ್ಲ ಸೌಲಭ್ಯಗಳು ದೊರಕಬೇಕು ಅನ್ನೋದು ಒಂದು ಅಭಿಯಾನ ಸ್ಟಾರ್ಟ್ ಮಾಡ್ತಿದ್ದೀವಿ. ಈ ಒಂದು ನಕ್ಷತ್ರ ಟಿವಿ ಬಗ್ಗೆ ಏನು ಹೇಳ್ತೀರಾ? ಮಾಡಬೇಕು, ಒಳ್ಳೆತನದಿಂದ ನಡೆಸ್ತಾ ಇದ್ದಾರೆ. ನಕ್ಷತ್ರ ಟಿವಿ ಇರೋದ್ರಿಂದ ಒಳ್ಳೆಯದು, ಎಲ್ಲರಿಗೂ ಖುಷಿ, ಸಂದೇಶ ಎಲ್ರಿಗೂ ದೊರಕಬೇಕು. ಅದೇ ಒಂದು ನಮ್ಮ ಆಸೆ. ನಕ್ಷತ್ರ ಟಿವಿ ನಡೆಸ್ಕೊಡೋದಕ್ಕೆ ಖುಷಿ ಆಗ್ತಾಯಿದೆ. ಹರಿಹರೇಶ್ವರ ಬ್ರಹ್ಮೋತ್ಸವಕ್ಕೆ ಬಂದಿರೋ ಭಕ್ತಾದಿಗಳೆಲ್ಲರಿಗೂ ನನ್ನ ಕಡೆಯಿಂದ, ಮಾಜಿ ಅಧ್ಯಕ್ಷರ ಕಡೆಯಿಂದ ವಂದನೆಗಳು. ಬ್ರಹ್ಮೋತ್ಸವದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ನಮಸ್ತೆ. ನಮಸ್ತೆ. ಯಾವರಿಂದ ಬಂದಿರಾ? ಅಥಣಿಯಿಂದ ಬಂದಿದೆ. ಏನು ತಮ್ಮ ಹೆಸರು? ಸುಜಾತಾ ಕುಲಕರ್ಣಿ. ಎಷ್ಟು ವರ್ಷದಿಂದ ಈ ರಥೋತ್ಸವಕ್ಕೆ ಬರ್ತಾ ಇದ್ದೀರಾ? ಮೊದಲೇ ವರ್ಷ. ಮೊದಲೇ ವರ್ಷ ರಥೋತ್ಸವ ಜರುಗೋದನ್ನ ನೋಡಿದ್ರಾ? ನೋಡಿದೆ. ಏನು ಅನ್ಸುತ್ತೆ? ಅದು ಭಾಳ ಆನಂದ ಅನ್ನಿಸ್ತು, ಭಾಳ ಖುಷಿ ಅನ್ನಿಸ್ತು. ಅಲ್ಲಿ ಅಥಣಿಯಲ್ಲಿ ಈ ರೀತಿ ರಥೋತ್ಸವ ಜರುಗ್ತಾವ? ರಥೋತ್ಸವ ರಾಘವೇಂದ್ರ ಸ್ವಾಮಿಗಳ್ದು ಆಗ್ತದೆ, ಶಿವಯೋಗಿ ಮಠದ್ದು ಆಗ್ತದೆ, ಆಗ್ತಾವ್ರಿ. ಏನು ಅನ್ಸುತ್ತಮ್ಮ ನಿಮಗೆ ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗಿರಿ? ಅಗದಿ ಖುಷಿ ಅನ್ನಿಸ್ತು, ಅದ್ರ ಸಲುವಾಗಿ ಮುದ್ದಾಂ ಬಂದೇನಿ ನಾನು. ಹಾಂ. ಏನು ಹೇಳ್ತೀರಾ ಭಕ್ತವೃಂದದವರಿಗೆ ಹರಿಹರೇಶ್ವರ ಕೃಪೆಗೆ ಪಾತ್ರರಾಗಿದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಎಲ್ಲರಿಗೂ ಶುಭ ಆಗಲಿ, ಎಲ್ಲರಿಗೂ ಹರಿಹರೇಶ್ವರದ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತೀನಿ. ವೀಕ್ಷಕರೇ, ನೋಡಿದ್ರಲ್ಲ, ಇದು ನಮ್ಮ ಹರಿಹರೇಶ್ವರನ ಬ್ರಹ್ಮ ರಥೋತ್ಸವದ ಈ ದಿನದ ಒಂದು ಹಬ್ಬದ ವಾತಾವರಣ. ಎಲ್ಲ ಭಕ್ತಾದಿಗಳು ಅಂದರೆ ನಮ್ಮ ಹರಿಹರದವರು, ಅಕ್ಕಪಕ್ಕದ ಹಳ್ಳಿಯವರು ಹಾಗೂ ರಾಜ್ಯದ ಸುತ್ತಮುತ್ತಲಿನ ಊರಿನವರು, ಹರಿಹರೇಶ್ವರನ ಭಕ್ತರು ಇಡೀ ರಾಜ್ಯದಿಂದ ಆಗಮಿಸಿ ಈ ಹರಿಹರದ ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡು ಈ ಹಬ್ಬದ ಸಂಭ್ರಮದಲ್ಲಿ ಮಿಂದಿದ್ದಾರೆ. ಹಾಗೆ ಇದರ ವಿಶೇಷ ಏನಪ್ಪಾ ಅಂತಂದರೆ, ಈ ದರ್ಶನಕ್ಕೆ ಬಂದಂತಹ ಎಲ್ಲ ಭಕ್ತಾದಿಗಳು ತುಂಗಾಭದ್ರಾ ನದಿಯಲ್ಲಿ ಹೋಗಿ ಸ್ನಾನ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮುಂದುವರಿಸಿ ಈ ಭಕ್ತಿಯ ಸಮರ್ಪಣೆಯನ್ನು ಶ್ರೀ ಹರಿಹರೇಶ್ವರನ ಪಾದಗಳಿಗೆ ಸಮರ್ಪಿಸಿ ಅವನ ದರ್ಶನವನ್ನು ಪಡೆದು ಪಾವನರಾಗ್ತಾ ಇದ್ದಾರೆ. ಇದು ನಮ್ಮ ಹರಿಹರದ ವಿಶೇಷತೆಯಲ್ಲೇ ವಿಶೇಷವನ್ನು ಹೊಂದಿರುವಂತಹ ವಿಭಿನ್ನವಾದಂತಹ ಹಬ್ಬ. ಎಲ್ಲ ಊರಲ್ಲೂ ಜಾತ್ರೆ ನಡೆಯುತ್ತೆ, ಆದರೆ ಈ ಊರಿನ ಜಾತ್ರೆಯ ವಿಶೇಷನೇ ಹರಿಹರೇಶ್ವರ. ಹರಿ ಮತ್ತು ಹರರ ಇಬ್ಬರ ಸಂಯುಕ್ತವೇ ನಮ್ಮ ಹರಿಹರೇಶ್ವರ ಅಂತ ಹೇಳ್ಬೋದು. ಶ್ರೀ ಹರಿಹರೇಶ್ವರನ ಈ ಹಬ್ಬದಲ್ಲಿ ನಿಮ್ಮನ್ನೆಲ್ಲರನ್ನು ನಾವು ನಮ್ಮ ವಾಹಿನಿಯ ಜೊತೆಗೆ ಕರೆತಂದು ಎಲ್ಲರ ಹಬ್ಬದ ವಾತಾವರಣನ ಸವಿಯೋದಕ್ಕೆ ನಿಮಗೂ ಕೂಡ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತ ಭಾವಿಸ್ತಾ, ಹಾಗೆ ಈ ಜಾತ್ರೆಯ ಇಷ್ಟು ಅಚ್ಚುಕಟ್ಟಾಗಿ ಈ ಜಾತ್ರೆ ನಡೆಯೋದಕ್ಕೆ ಕಾರಣೀಭೂತರಾಗಿರುವಂತಹ ನಮ್ಮ ಪೊಲೀಸ್ ಇಲಾಖೆ ಆಗಿರಬಹುದು, ಪೌರ ಕಾರ್ಮಿಕರಾಗಿರಬಹುದು, ಹಾಗೆ ಜವಾಬ್ದಾರಿ ಹೊತ್ತಂತಹ ಹಲವು ಸಂಘಟನೆಯ ಕಾರ್ಯಕರ್ತರಿರಬಹುದು, ಸಾಕಷ್ಟು ಜನ ತನ್ನ ಸೇವೆಯನ್ನು ಈ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ, ಈ ಹಬ್ಬಕ್ಕೆ ನೀಡಿದ್ದಾರೆ ಅಂತ ಹೇಳ್ತಾ ಅವರಿಗೆ ನಮ್ಮ ವಾಹಿನಿಯ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ನಯನ ಮನೋಹರ ಸುಂದರಾಭರಣ ಮನಸೆಳೆಯುವ ನವರತ್ನ ಜ್ಯುವೆಲರ್ಸ್, ಟೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ PP ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ. ಹಿಂದೆ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ. ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ.
ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ. ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.